ಹಲೋ ನಮಸ್ಕಾರ. ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕರು, ಕಲಾ ಪೋಷಕರು, ನಟರು, ಇವರು ಮೊದಲೇ ರಂಗಭೂಮಿಯಲ್ಲೇ ಡಾಕ್ಟರ್ ರಾಜ್ಕುಮಾರ್ ಎದುರುಗಡೆ ಅಭಿನಯಿಸಿದಂಥ ವ್ಯಕ್ತಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಒಟ್ಟಿಗೆ ಇವರ ಮೊದಲನೇ ಚಿತ್ರ ಡಾಕ್ಟರ್ ರಾಜ್ಕುಮಾರ್ ಒಟ್ಟಿಗೆ ಅಭಿನಯಿಸಿದ್ದಾರೆ. ಅವ್ರು ಯಾರು ಅಂತ ತಿಳ್ಕೊಳ್ಳೋಣ. ಅವರೇ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹಿರಿಯ ಕಲಾ ಪೋಷಕರಾದಂತಹ ನಟರು ಕೂಡ ನಮ್ಮ ನೀಲಕಂಠ ಅಡಿಗರವರು. ಬನ್ನಿ ಹೋಗಿ ಮಾತಾಡ್ಸೋಣ. ವೀಕ್ಷಕರೇ, ಇದೇ ನಮ್ಮ ನೀಲಕಂಠ ಅಡಿಗರವ್ರ ಮನೆ. ಅವರು ಇದರೋ ಇಲ್ವೋ ಒಮ್ಮೆ ನೋಡೋಣವಾ? ಹಾಗಾದರೆ ಅಡಿಗರೇ ನೋಡಿ, ಇವರೇ ನಮ್ಮ ಹಿರಿಯ ನಿರ್ದೇಶಕರು, ನಟರು, ಕಲಾ ಪೋಷಕರು, ಅಡಿಗರು. ಬನ್ನಿ ಹಾಗಾದರೆ ಒಳಗೋಗಿ ಒಂದು ಸ್ವಲ್ಪ ಹರಟೆ ಹೊಡಿಯೋಣ. ಅಡಿಗರೇ ನಮಸ್ಕಾರ. ಬೆಳ್ಳಿತೆರೆಯ ನಾಕಂಡ ಸಿನಿಮಾಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಮುಂದೆ ಇದ್ದಾರೆ ನೀಲಕಂಠ ಅಡಿಗ, ಹಿರಿಯ ನಿರ್ದೇಶಕರು, ನಟರು, ಕಲಾ ಪೋಷಕರು ಆದಂತಹ ನೀಲಕಂಠವರು. ಸರ್ ನಮಸ್ಕಾರ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ತಮಗೆ ಆದರದ ಸ್ವಾಗತ. ಅಡಿಗರೇ, ನಿಮ್ಮ ಈ ಕಲಾ ಪ್ರಪಂಚದಲ್ಲಿ ನಿಮ್ಮ ಮನೆಯ ವಾತಾವರಣ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಪ್ರತಿಯೊಂದು ಮೊಮೆಂಟೋಸು, ಅವಾರ್ಡ್ಸು, ಸರ್ಟಿಫಿಕೇಟ್ಸ್ಗಳೇ ಮನೆ ತುಂಬ ಇದೆ. ಮೂಲತಃ ನೀವು ಯಾವ ಊರಿನವರು? ಮೂಲತಃ ಕೇಳ್ಪಟ್ಟು ನೀವು ಉಡುಪಿಯವರಂತ. ಹೇಗನ್ನಿಸ್ತು ಸರ್ ನಿಮ್ಮ ಉಡುಪಿಯ ಒಂದು ಆ ವೆದರ್ಗೂ ಇಲ್ಲ ಬೆಂಗಳೂರಿನ ವಾತಾವರಣಕ್ಕೂ, ಮತ್ತು ನಿಮ್ಮ ಬಾಲ್ಯ, ನಿಮ್ಮ ತಂದೆ ತಾಯಿ ಪರಿಚಯ ಮಾಡಿಕೊಡಿ. ಇದಕ್ಕೆ ನಾನು ಸ್ವಲ್ಪ ಹಿಂದೆ ಹೋಗಬೇಕಾಗತ್ತೆ. ಕಾರಣ ನನಗೆ 79 ಆಗಿರುವಾಗ ಇನ್ನು ನಮ್ಮ ತಂದೆಯವರಿಗೆ ಹೆಚ್ಚಾಗಿ ಸ್ವಲ್ಪ ಯೋಚನೆ ಮಾಡಿ ನೋಡಿ. ತಂದೆಯವರು ಬಿಜಾಪುರದಲ್ಲಿ ಯಾವುದೋ ಒಂದು ಹೋಟ್ಲಿನಲ್ಲಿ ಕೆಲಸ ಮಾಡ್ತಾಯಿದ್ದವರು. ತಾವೇ ಸ್ವಂತ ಉದ್ಯೋಗ ಮಾಡಬೇಕು ಅಂತ ಅರಸಿ ಬೆಂಗಳೂರಿಗೆ ಬರ್ತಾರೆ. ನಮಗೆ ಆವಾಗ ಗೊತ್ತಿದ್ದು ಅವರು ಹೋಟ್ಲಿನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಆಹಾರ ಪದಾರ್ಥ ಇಟ್ಟರೆ ಒಳ್ಳೆಯದು, ಅದೇ ಅವರಿಗೆ ತಿಳಿದಿರುತ್ತೆ ಅಂದ್ಬಿಟ್ಟು ಅವರು ಪುಟ್ಟ ಹೋಟ್ಲ್ ಇಡ್ತಾರೆ. ರಾಜಾ ಮಹಲ್ ಗುಟ್ಟಳ್ಳಿ ಅಂತ ಕೇಳಿರ್ಬೋದು, ಅಥವಾ ಪ್ಯಾಲೇಸ್ ಗುಟ್ಟಳ್ಳಿ ಅಂತ ಕರೀತಾರೆ. ಅಲ್ಲಿ ಹೋಟ್ಲ್ ಇಡ್ತಾರೆ. ಅಲ್ಲಿ ಕ್ರಮೇಣ ಅದರಲ್ಲೇ ಆ ಸಣ್ಣ ಹೋಟ್ಲಲ್ಲೇ ಬಂದು ದೊಡ್ಡ ಹೋಟ್ಲು ಮಾಡುವಂಥ ಪರಿಸ್ಥಿತಿಗಳು ಬಂತು. ಅವರಿಗೆ
ಅವರ ಹೆಸರು ಹರಿಕೃಷ್ಣ ಅಡಿಗ ಅಂತ. ಬಟ್ ಎಲ್ಲರೂ ಏನು ತಮ್ಮಯ್ಯ ಅಂತ ಕೇಳ್ತಿದ್ದರಿಂದ ತಮ್ಮಯ್ಯ ಅಡಿಗ ಅಂತಲೇ ಅದು ಬಂದ್ಬಿಟ್ಟಿದೆ. ನನ್ನ ತಾಯಿ ಕಾವೇರಮ್ಮನವರು, ಅವರು ಕೂಡ ಉಡುಪಿ ಜಿಲ್ಲೆಯ ಬಾಳಕುದುರು ಎಂಬ ಗ್ರಾಮದವರು. ಬಾಳಕುದುರು ಅಂದ ತಕ್ಷಣ ಸಿನಿಮಾಗೆ ಅದನ್ನು ಟಚ್ ಮಾಡಿಬಿಟ್ರೆ ಪ್ರಖ್ಯಾತ ರಾಜ್ಕುಮಾರು, ಕೃಷ್ಣವರ್ಧನ್ ಯಾರ್ಯಾರಿಗೆಲ್ಲ ಡ್ಯಾನ್ಸ್ ಹೇಳ್ಕೊಟ್ಟಿರುವ ಉಡುಪಿ ಬಿ ಜಯರಾಮ್ ನನ್ನ ಸೋದರ ಮಾವ. ಸೊ ಬಾಳಕುದುರು ಅಲ್ಲಿಗೆ ಬರುತ್ತೆ. ಸೊ ನಮ್ಮ ತಂದೆಯವರು ಸ್ವಲ್ಪ ಸ್ಟ್ರಿಕ್ಟು. ಅವರಿಗೆ ನಾನು SSLCವರೆಗೂ ಓದಿದೆ, PUCಗೆ ಹೋಗಬೇಕು ಅಂತ ಆಸೆ ಪಟ್ಟೆ. ಬಟ್ ಅವರು ಅದು ಬೇಡ, ಇನ್ನೊಬ್ಬ ತಮ್ಮ ಇದ್ದಾನೆ ಅವನು ಮಾಡ್ಕೊಳ್ಳಿ, ನೀನು ನನಗೆ ಹೆಲ್ಪ್ ಮಾಡಪ್ಪ ಅಂತ ಹೇಳಿದ್ರಿಂದ ತಂದೆ ಮಾತಿಗೆ ಭಾಳ ಗೌರವ ಕೊಟ್ಟು ನಾನು ಒಳಗಡೆ ಹೋಟ್ಲಿನಲ್ಲಿ ಮಸಾಲೆ ಹೇಳು ಅಂತ ಕೂಗುವಂಥ ಪರಿಸ್ಥಿತಿಗೆ ಬಂದೆ. ಆಯಿತು. ಜೊತೆಲಿ ಏನಾಗ್ತಾಯಿತ್ತು, ಆ ವಿಲ್ಸನ್ ಗಾರ್ಡನ್ನಲ್ಲಿ ನಮ್ಮ ಹೋಟೆಲಿನ ಪಕ್ಕ ದಿವಂಗತ ರಂಗ ಅಂತ ಒಬ್ಬರು ಸಿನಿಮಾ ಆ್ಯಕ್ಟ್ರ್ ಇದ್ದರು. ಯಾರು ಅಂತ ನೀವು ನೆನಪು ಮಾಡ್ಕೊಳ್ಬೇಕಾದ್ರೆ, ಎಡಕಲ್ಲು ಗುಡ್ಡದ ಮೇಲೆ ಈ ಚಿತ್ರದಲ್ಲಿ ಜಯಂತಿಯ ಗಂಡನಾಗಿ ವೀಲ್ ಚೇರಲ್ಲಿ ಮಿಲಿಟರಿ ಆಫೀಸ್ ರಿಟೈರ್ಡ್ ಆಗಿ ಬರ್ತಾರಲ್ಲ, ಅವರೇ ರಂಗ. ಅವರು ಈಗ ಇಲ್ಲ, ಬಟ್ ಅವರು ಕಾರಣಕರ್ತರು, ಅವರಿಗೆ ಕೈ ಜೋಡಿಸ್ಬೇಕಾಗತ್ತೆ. ಆ ರಂಗ ಅವರು ತಮ್ಮ ಮಿತ್ರರ ಜೊತೆಗೆ ನಮ್ಮ ಹೋಟ್ಲಿಗೆ ಬರ್ತಾಯಿದ್ದರಿಂದ ಕಾಫಿಗೆ ಅವ್ರನ್ನ ಜನ ಮುತ್ಕೊಳ್ಳೋದು, ಅವ್ರು ನೋಡೋದಿದೆಲ್ಲ ನೋಡಿಬಿಟ್ಟು ನಾನು ಯಾಕೆ ಒಬ್ಬ ನಟನು ಆಗಬಾರ್ದು ಅನ್ನೋ ಒಂದು ಆಸೆ ಒಳಗಡೆ ಚಿಗುರ್ತು. ತಂದೆಗೆ ಹೇಳೋಕ್ಕಾಗಲ್ಲ. ತಂದೆಗೆ ನೀವು ಹೆಲ್ಪ್ ಮಾಡಲಿಲ್ಲ ಸಿನಿಮಾ ಮಾಡಿ 16 ವರ್ಷವರೆಗೂ ಆ ಥರ ಮಾಡಿದ್ದು. ಇನ್ನೂ 4-5 ವರ್ಷ ಬಂದು ಹೋಗ್ತಿದ್ದೆ. ಯಾಕೆಂದರೆ ಸಿನಿಮಾಗೆ ಹೋಗಬೇಕಾದ್ರೆ ಅವತ್ತು ಅರ್ಹತೆ ಏನಿತ್ತು ಅಂದರೆ ಅವನೊಬ್ಬ ರಂಗಭೂಮಿ ಕಲಾವಿದ ಆಗಬೇಕು. ಈಗ ಬರ್ತಾರಲ್ಲ ಹೇಗೋ ಆ ಥರ ಅಲ್ಲ. ರಂಗಭೂಮಿ ಕಲಾವಿದನಾಗಿ ಒಳ್ಳೆ ರೀತಿಯಲ್ಲಿ ಡೈಲಾಗ್ಸ್ ಹೇಳ್ಕೊಂಡು ಫೇಸಿಯಲ್ ಎಕ್ಸ್ಪ್ರೆಷನ್ ಎಲ್ಲ ಕೊಡುವಂಥ ಮನುಷ್ಯ ಆದರೆ ಮಾತ್ರ ಅವನು ಚಿತ್ರರಂಗಕ್ಕೆ ಹೋಗಬೇಕಿತ್ತು. ಯಾರಾದರೂ ಶಿಫಾರಸು ಮಾಡಬೇಕಾಗಿತ್ತು. ಆಗ ಒಂದು ದಿನ ಅಲ್ಲಿ ಒಂದು ಚರ್ಚೆ ಆಗುತ್ತೆ. ಆ ಚರ್ಚೆಯಲ್ಲಿ ಏಪ್ರಿಲ್ 14ನೇ ತಾರೀಕು, ನನಗೆ ಇನ್ನೂ ನೆನಪಿದೆ, ಇಸ್ವಿ ಮರ್ತೋಗಿದ್ವಿ. ಜನ್ಮಭೂಮಿ ಅಂತ ಗೀತಾಪ್ರಿಯ ಅವರ ಒಂದು ನಾಟಕ. ಆ ನಾಟಕವನ್ನು ರಂಗ ಅವರೆಲ್ಲ ಸೇರಿ ಆಡ್ತಾಯಿದ್ದಾರೆ. ಏನು ಮಾಡೋದು, ಆ ಪೂಜಾರಿ ಪಾತ್ರ ಮಾಡ್ತಾಯಿದ್ದವನು, ಪೂರ್ವ ಮಾಡ್ತಾಯಿದ್ದವನು ಅಡ್ರೆಸ್ ಇಲ್ವಲ್ಲ, ಶೆಟ್ಟಿ ಪಾಠ ಮಾಡೋನು ಅಡ್ರೆಸ್ ಇಲ್ವಲ್ಲ, ಏನು ಮಾಡೋದು, 3 ದಿವಸ ಇದೆಯಲ್ಲ ಅಂತ ಅವರೆಲ್ಲ ಡಿಸ್ಕಸ್ ಮಾಡ್ತಾಯಿದ್ರು. ನಾನು ಕಾಫಿ ಹೇಗೆ ಹಾಕ್ತಾಯಿದ್ರು ನನ್ನ ಕಿವಿಯಲ್ಲಿ. ನಿಮಗೆ ಆ ಹುಚ್ಚು ಬೆಳೀತು, ನಾನು ರಂಗಭೂಮಿಗೆ ಎಂಟ್ರಿ ಆಗಬೇಕು, ನಾನು ರಂಗಭೂಮಿಗೆ ಎಂಟ್ರಿ ಆಗಬೇಕು, ನಾನು ಅವ್ರ ಥರನೇ ಆಗಬೇಕು ಅನ್ನೋದು ನನಗೆ ಮೊಳಕೆ ಹೊಡಿತು. ಯಾರ ಹತ್ರ ಹೇಳೋದು, ರಂಗ ಅವ್ರ ಹತ್ರ ಹೇಳೋಕ್ಕೆ ಹೆದರಿಕೆ. ಆ್ಯಕ್ಟರ್ ಆಗೋಗ್ಬಿಟ್ಟಿದ್ದಾರೆ ಅವರು, ಮಾವನ ಮಗಳು ಬದುಕೋದಾರಿ ಎಲ್ಲ ಮಾಡಿಬಿಟ್ಟಿದ್ದಾರೆ. ಆದರೂ ಕೂಡ ಪಕ್ಕದಲ್ಲಿ ಆ ನಾಟಕವನ್ನು ನಿರ್ದೇಶನ ಮಾಡ್ತಾಯಿದ್ದಂಥ ಬಶೀರ್ ಅಂತ, ಇವತ್ತು ನೆನಪು ಮಾಡ್ಕೋಬೇಕು ಅವ್ರನ್ನ. ಅವರು ಸಾಕಷ್ಟು ಕಾದಂಬರಿಗಳನ್ನ, ಇದು ನಾಟಕಗಳನ್ನ ಬರೆದಿದ್ದಾರೆ. ಕಿತ್ತೂರು ಚೆನ್ನಮ್ಮ, ರಕ್ತಾಂಜಲಿ, ಕಾಮ್ರಾನ್, ಹಂಬಲ, ಕಾರ್ಮೋಡ ಇಂಥದ್ದು ಅನೇಕ ನಾಟಕಗಳನ್ನ ಬರೆದಿದ್ದಾರೆ. ಅವರು ಈ ನಾಟಕ ಡೈರೆಕ್ಷನ್ ಮಾಡ್ತಾಯಿದ್ರು. ನಾನು ಹೋಗಿ ಕೇಳಿದೆ, ಬಶೀರ್ ಅವರೇ, ಯಾರೋ ಒಬ್ಬ ಬರಲಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಆ ಪಾತ್ರ ನಾನು ಮಾಡ್ಬೋದಾ, ಕೆಪಾಸಿಟಿ ಇದೆಯಾ ಅಂತ ಕೇಳಿದೆ. ಅವರು ರಂಗನಿಗೆ ಕೇಳಿದ್ದಾರೆ, ಆ ಪಾತ್ರಕ್ಕೆ ಇವನ್ನೇನೋ ಹಾಕೋಣ, ಏನಾಗುತ್ತೆ ಅಂತ. ಆಗ ರಂಗಾರವರಿಂದ ಬಂದಂಥ ಮಾತು ಈಗ ನಿಮ್ಮೆದುರು ಮಾತಾಡ್ತಾ ಇರೋ ಮಾತಿಗೆ ಕನೆಕ್ಷನ್ ಆಗುತ್ತೆ. ಆ ಮಾತೇ ನಾನು ನಿಮಗೆ ತಂದಿರೋದು. ಅವ್ರು ಒಳ್ಳೇದಕ್ಕೆ ಹೇಳಿದ್ರು, ಕೆಟ್ಟದಕ್ಕೆ ಹೇಳಿದ್ರು, ಇವತ್ತಿಗೂ ನನಗೆ ಅರ್ಥ ಆಗ್ತಾಯಿಲ್ಲ. ಒಳ್ಳೇದಕ್ಕೆ ಇರ್ಬೋದು, ಅವನೇನು ಮಾಡ್ತಾನೆ, ಮಸಾಲೆ 2 ಅಂತ ಕೂಗ್ತಾನೆ, ಹೋಗ್ಬಿಟ್ಟು ಅಲ್ಲಿ ಎಂಜಿನ್ ದೊಡ್ಡ ತೊಳಿತಾನೆ, ಅವನಿಗೆ ಯಾಕೆ ಮಾಡ್ಕೊಳ್ಳೋಕೆ ಹೇಳ್ತೀನಿ. ಅವತ್ತು ರಾತ್ರಿ ಸತ್ಯವಾಗಲೂ ಹೇಳ್ತೀನಿ, ನನಗೆ ನಿದ್ದೆ ಬಂದಿಲ್ಲ. ನಾನು ಬ್ರಾಹ್ಮಣ ಇರ್ಬೋದು, ಹೋಟ್ಲವನ್ನ ಇರ್ಬೋದು, ನನ್ನಲ್ಲಿ ಕಲೆ ಇರಬಾರ್ದ, ನನ್ನಲ್ಲಿ ಒಂದು ಪ್ರತಿಭೆ ಇರಬಾರ್ದ, ನೋಡೋಣ ಅಂತಂದ್ಬಿಟ್ಟು ತಿರ್ಗಾ ಮಾರ್ನಿಂಗು ಅದೇ ಬಶೀರ್ ಅವ್ರನ್ನ, ಸ್ವಲ್ಪ ಹೇಳ್ರಿ, ನಾನೇ ಮಾಡ್ತೇನೆ. ಅವ್ರು ಹೋಗಿ ಹೇಳಿದ್ದಾರೆ. ಹೋಗಿ ಆಯ್ತು ಸಾಯಂಕಾಲ 2 ಸಲ ಬರೋಕ್ಕೆ ಹೇಳಿ, ಭಾರತ್ ಟ್ಯಾಕ್ಸ್ ಹತ್ರ ಬಿಟ್ಟು ಅಲ್ಲೊಂದು ಸ್ಮಾಲ್ ಇದ್ದಿತ್ತು, ಭಾರತ್ ಟ್ಯಾಕ್ಸ್ ಹತ್ರ ಹೋದೆ. 6:30 ಹೋಗಿದ್ದೀನಿ. ಅಲ್ಲಿ ಶಕ್ತಿ ಪ್ರಸಾದ್ ಇದ್ದಾರೆ, ಶ್ರೀನಾಥ್ ಇದ್ದಾರೆ,
ರಂಗ ಎಲ್ಲ ಇದ್ದಾರೆ, ಯಾರೂ ನನ್ನನ್ನೇನು ಮಾತಾಡ್ಸಿಲ್ಲ. ನಾನು ಸುಮ್ಮನೆ ಕೂತ್ಕೊಂಡು ಅವ್ರು ಮಾಡಿದೆಲ್ಲ ನೋಡ್ತಾ ಇದ್ದೆ. ಇನ್ನೇನು ಇವರು ರಿಹರ್ಸಲ್ ಮುಗೀತು ಅಂದರೆ 9 ಗಂಟೆ. 9 ಗಂಟೆಗೆ ನನಗೆ ಒಂದು 2 ಪೇಪರ್ ಇರೋದು ಸ್ಲಿಪ್ ಕೊಟ್ಟರು. ಇದರಲ್ಲಿ ನಿನ್ನದು ಶೆಟ್ಟಿ ಪಾತ್ರ, 2 ಸ್ಲಿಪ್ಪಲ್ಲಿರೋದು ಡೈಲಾಗ್ ಕಟ್ ಮಾಡ್ಕೊಂಡು ನಾಳೆ ಗಡಿ ಬಾ. ಆಯಿತು, ಬಂದು ಅದನ್ನು ಒಂದು ಸತಿ ಓದ್ಕೊಂಡೆ ನಾನು. ನನಗೆ ಆವಾಗ ನನ್ನ ಬುದ್ಧಿ 16-17 ವರ್ಷಕ್ಕೆ ಏನಿತ್ತಂದರೆ, ಶೆಟ್ರು ಅಂದರೆ ಅವರು ಸ್ವಲ್ಪ ತೆಲುಗು ಮಿಕ್ಸ್ ಮಾಡ್ತಾರೆ, ಕನ್ನಡ ವಾడు చెప్పాడయ్యా ಅಂದ್ಕೊಂಡು ಆಮೇಲೆ ಕನ್ನಡಕ್ಕೆ ಬರ್ತಾರೆ. ಎರಡನೇದು ಅವರ ಧ್ವನಿ ಒಂಥರ ಒಳ್ಳೇದು ಬರ್ತಾಯಿದ್ರು, ಅದನ್ನು ಕೇಳೋದವರು ಒಂಥರ ಏನೋ ಹಾಸ್ಟ್ರಿಗೆ ಅದರಲ್ಲಿ ಅನಿಸುತ್ತೆ. ಏಮ್ ಕಾవాలి ಇಂಥವ್ರು ಕೇಳೋಲ್ಲ, ಏಮ್ ಕಾವಾಲಪ್ಪ ಅದಕ್ಕೆ ಅಂತ ಹೇಳ್ತಾರೆ. ಆ ಥರ ಬನ್ನಿ, ಅದನ್ನು ಹಾಕ್ಕೋಬೇಕು, ಅದನ್ನೇ ಹೈಲೈಟ್ ಮಾಡಬೇಕು ನಾನು. ಅದೇ ಆಯ್ತು ಮಾಡಿಬಿಟ್ಟು ಏನು ಮಾಡಿದೆ, ಓದ್ಕೊಂಡೆ. ಯಾವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಏಪ್ರಿಲ್ 14ನೇ ತಾರೀಕು ಇದು 6 ಗಂಟೆಗೆ ಈ ಡ್ರಾಮಾ ಇದೆ. 5 ಗಂಟೆವರೆಗೂ ಬೆಂಗಳೂರು ಅಭಿಮಾನ್ ಸ್ಟುಡಿಯೋದಲ್ಲಿ ರಂಗ, ರಾಜ್ಕುಮಾರ್, ಜಯಂತಿ ಇವರೆಲ್ಲರೂ ಆ್ಯಕ್ಟ್ ಮಾಡ್ತಾ ಇದ್ದಂತಹ ಪುನರ್ಜನ್ಮ ಅಂತ ಒಂದು ಚಿತ್ರದ ಶೂಟಿಂಗ್ ನಡೀತಾ ಇದೆ. ಪುನರ್ಜನ್ಮ ನೀವು ಮರ್ತಿರ್ಬೋದು, ಅದೇ ಭಾಳ ಒಳ್ಳೊಳ್ಳೆ ಹಾಡುಗಳಿಂದ ಕುಳಿತದು. ಕನ್ನಡತಿ ಕೇಳಿರಲ್ಲ? ಕೇಳಿದೆ. ಅದಿಲ್ಲದೆ ಇನ್ನು ಒಲುಮೆಯ ಹೂವೇ ನೀನೇಕೆ ಹೀಗದಂತೇನೋ ಬರುತ್ತೆ. ಆವಾಗ ರಂಗ ಅವರು ಹೇಳ್ತಾರೆ, ಅಪರೂಪಕ್ಕೆ ನಾನು ಡ್ರಾಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ, 6 ಗಂಟೆಗೆ ನಾನು ಶೂಟಿಂಗಿಂದ ಹೊರಟೋಗ್ತೀನಿ ಅಂತ. ಆವಾಗ ರಾಜ್ಕುಮಾರ್ ಹೇಳ್ತಾರೆ, ನಾನು ನಾಟಕ ನೋಡಿ ಭಾಳ ದಿವಸ ಆಯ್ತೀಯಾ, ನಾನು ಬರ್ತೀನಿ ಅಂದ್ಬಿಟ್ಟು. ರಾಜ್ಕುಮಾರ್, ಜಯಂತಿ, ಅಬ್ಬಾಯಿ ನಾಯ್ಡು ಎಲ್ಲ ನಾಟಕಕ್ಕೆ ನೋಡೋಕೆ ಬಂದಿದ್ದಾರೆ. ಆವಾಗ ಅಷ್ಟೊಂದು ಗಲಾಟೆ. ನಾನು ಹೇಳ್ತಾ ಇರೋದು 1964. ಆ ಟೈಮಲ್ಲಿ ರಾಜ್ಕುಮಾರ್ನ ಎತ್ತಿ ಗಲಾಟೆ ಮಾಡೋದು ಯಾರೂ ಇರಲಿಲ್ಲ. ಅಷ್ಟೊಂದು ನಾಟಕಕ್ಕೂ ಜನ ಬಂದಿರಲಿಲ್ಲ ಅಂಥ ಕಾಲ ಅದು. ಆವಾಗ ನಾನು 3:30 ಗಂಟೆಗೆ ಮೇಕಪ್ ಹಚ್ಚಿದೆ. 3:30 ಗಂಟೆ ಮೇಕಪ್ ಹಚ್ಚಿದೆ. ಜರಿ ಪೇಟ ಕೊಟ್ಟರು, ಶಲ್ಯ ಕೊಟ್ಟರು, ಉದ್ದದ ಲಾಂಗ್ ಕೋಟ್ ಕೊಟ್ಟರು. ಸರಿ ನೋಡ್ಕೊ ಮೇಕಪ್ ಅದು ಮೀಶ ಹಾಕಿದ್ದು. ಖುಷಿ ಬಿಡಿ, ನಾಟಕದಲ್ಲಿ ಮಾಡಬೇಕು ಅನ್ನೋದಕ್ಕೆ ಸಿಕ್ಕಿದ್ದಕ್ಕೆ ಒಂದು ಖುಷಿ. ವೇಷ ಭೂಷಣ ಹೋಗ್ಬಿಟ್ಟು ನಾನು ಜೋರಾಗಿದ್ದೀನಿ ಅಂತ 2 ಖುಷಿ. ನಿಮ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಆ ನಾಟಕಕ್ಕೆ ಬರ್ತಾರೆ, ನೋಡ್ತಾರೆ, ನಿಮ್ಗೆ ಅದು ಅನಿಸಿರಲಿಲ್ಲ? ಅದು ಬಂತು. ಅದು ಒಂಥರ ನನ್ನ ನಾಟಕದ ರಂಗಭೂಮಿಯ ಅನುಭವಕ್ಕೆ ಅದರ ಪಿತಾಮಹ ಅಂದ್ಕೊಂಡಿದ್ದೆ. ಈ ಮಹಾನ್ ಭಾವ ಬರ್ತಾ ಇದ್ದಾನಲ್ಲ, ಎಷ್ಟು ಪುಣ್ಯ ಅಂತ ನಾನು ಅಂದ್ಕೊಂಡೆ. ಸರಿ, 6 ಗಂಟೆಗೆ ಅವಾಗೆಲ್ಲ ಬೆಲ್ ಹೊಡೆಯೋದಿತ್ತು. 3 ಬೆಲ್ ಹೊಡೆದ್ರೆ ನಾಟಕ ಪ್ರಾರಂಭ, ತೆರೆ ಓಪನ್ ಆಗಿಬಿಡ್ಬೇಕು. 3ನೇ ಬೆಲ್ ಹೊಡೀತು, ತೆರೆ ಓಪನ್ ಆಯಿತು. ನನ್ನ ಗ್ರಹಚಾರಕ್ಕೆ ಪ್ರಥಮವಾಗಿ ಪ್ರವೇಶ ಮಾಡೋವನೇ ನಾನು. ಏನೋ ಯೋಚನೆ ಮಾಡ್ಕೊಂಡು ಬಂದೆ. ₹1 పైసా ಬಡ್ಡಿ ಐತೆ, 50 రూపాయలకి ఏమవుతుంది ಅಂತ ಬಂದೆ. ಎಲ್ರಿಗೂ ಶಾಕು. ದೇವ ಭಾಷೆ ಮಾತಾಡ್ತಾರೆ, ನಮ್ಗೆ ಹೇಳಲಿಲ್ಲ. ಹಿಂಗೆ ಮಾತಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಉಮೇಶ್ ಬರ್ತಾನೆ. ಉಮೇಶ್ ಅಲ್ಲ, ಉಮೇಶ್ ಅಣ್ಣ. ಉಮೇಶ್ ಅವರು ನಮ್ಮ ಹಿರಿಯ ರಂಗಭೂಮಿ ಕಲಾವಿದ, ನಟರು ಆದಂಥ ಉಮೇಶ್ ಅಣ್ಣ ಅವರ ಅಣ್ಣ. ಏನು ಶೆಟ್ರೆ, ಏನು ಭಾಳ ಜೋರ ಇವತ್ತು, ಇನ್ನು ಬಾಯಲ್ಲೇ ಲೆಕ್ಕ ಹಾಕೊಂಡ್ಬರ್ತಾ ಇದ್ದೀರಾ? ನಿಮ್ಮನ್ನೇ ನೋಡೋಣ ಅಂತ ಬಂದೆ. ನನಗೆ ಅರ್ಜೆಂಟಾಗಿ ಒಂದು ₹50 ಬೇಕಲ್ಲ ಅಂತ ಹೇಳ್ತೇನೆ. ₹50 ಯಾಟಪ್ಪ, ಇದೆಲ್ಲ ಮಾಮೂಲಿ. ಹೋಗಿ 40-30 ತಿಳ್ಸ್ಕೊ, ಎಷ್ಟಾನ? ಇಲ್ಲ 50 ಬೇಕೇ ಬೇಕು. ಇಂಟ್ರೆಸ್ಟ್ ಅಂತ ಕರೆಕ್ಟ್ಗೆ ಇವಲ್ಲ ಅಂದ್ಬಿಟ್ಟು ₹50 ಹಿಂಗಂತೀನಿ. ಇಲ್ಲ ಅಲ್ಲಿ ಹಿಂಗಂತೀನಿ, ಇಲ್ಲ ಅಲ್ಲಿ ಹಿಂಗಂತೀನಿ. ಇಲ್ಲ ಏಳನೇ ಪೆಟ್ಟಿದ್ನೆ ಯಾರು ಹೋಗಿದ್ದೆ ಹಾಂ ಅಂದ್ಕೊಂಡು ಹಂಗೆ ಬೆವರ್ತಾ ಇದ್ದೀನಿ ನಾನು. ಟು ಬಿ ಫ್ರಾಂಕ್, ₹50 ಇಲ್ಲ, ₹50 ಕೊಡಬೇಕು. ನಾನು ಏನು ಮಾಡಲಿ ಆ ಸೀನ್ನಲ್ಲಿ? ಆ ದೇವರು
ಆ ಸರಸ್ವತಿ ತಾಯಿ ಅವತ್ತು ಕೈ ಹಿಡಿದ್ಲು ಸ್ವಾಮಿ. ಇವತ್ತಿನವರೆಗೂ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ ನನ್ನ ಕಲಾ ಜೀವನನ. ಇಷ್ಟು ನನ್ನ ತಲೆಗೆ ಬಂದಿದ್ದು. ಪ್ಯಾಂಟ್ ಜೋಬಲ್ಲಿ 50 ರೂಪಾಯಿ ಇಟ್ಕೊಂಡಿದ್ದೀನಿ. ರಂಗ ಅವ್ರು ಹೇಳಿದರು, 50 ರೂಪಾಯಿ ನೀನು ಸೀನಲ್ಲಿ ಕೊಡಬೇಕು ಕಣಯ್ಯ, ಜೋಬ್ಗೆ ಇಟ್ಕೊ ಅಂತ. ಅದು ಆವೇಶ ನೋಡ್ಬಿಟ್ಟು ಸಂತೋಷ ಆಗ್ಬಿಟ್ಟು ನಾನು 50 ರೂಪಾಯಿ ಇಟ್ಕೊಂಡಿಲ್ಲ. ಆಗ ಸಡನ್ನಾಗಿ ಸರಸ್ವತಿ ಜ್ಞಾಪಕಕ್ಕೆ ಬಂದು ಇಲ್ಲಿಂದ ಅಲ್ಲಿ ಓಡಾಗಬೇಕು, ಅಲ್ಲಿಂದ ಓಡೋಗಿ ತಂದು 50 ರೂಪಾಯಿ ಕೊಡಬೇಕು, ಅಷ್ಟಕ್ಕೆ ಎಷ್ಟು ಬೇಕೋ ಅದೇ ಬೇಕು. ಹೇಳಬೇಕು ನಾನು ಕೂತರು ವೆಂಕಟಲಕ್ಷ್ಮಿ ಅಮ್ಮನ ತಿಸ್ಕೊಂಪೋಯಿಂದ ಎಲ್ಲಿಟ್ಟು ನಾನು ನನ್ನ ಮಗಳೇನಾದರೂ ಎತ್ಬಿಟ್ಟಿದ್ದಾಳ ಗೊತ್ತಿಲ್ಲದೆ ವೆಂಕಟಲಕ್ಷ್ಮಿ. ಉಂಡು ತಿಸ್ಕೊಂಡು ಹೋಗ್ತಾನ ಅಂತ ಬಂದೆ. ಹಿಂಗೋಗಿ ಬಂದೆ ರೀ, ಆ ಸೈಡ್ ವಿಂಗ್ಸಲ್ಲಿ ಚಪ್ಪಲಿ ತೆಗೆದು ಹೊಡಿತೀನಿ ಬಾ ಬೋಳಿ ಮಗನೇ ಅಂತ ರಂಗ ಅವ್ರು ಕಾಯ್ತವ್ರೆ. ಅಂದರೆ ಒಂದು ಕಡೆ ಆ ನಾಟಕದ್ದು ಆಸೆ, ಇನ್ನೊಂದು ಕಡೆ ಆ ಪಾತ್ರದಲ್ಲಿ ದುಡ್ಡಿಲ್ಲ ಅಂತ ಆಮೇಲೆ ರಂಗ ಅವರು ಕೂತರು ವೆಂಕಟಲಕ್ಷ್ಮಿ ನಾಳೆ ಇಚ್ಛಾನ ತಿಸ್ಕೊ 80 ರೂಪಾಯಿ ಅಂತ ಇಟ್ಟೆ. ಹಬ್ಬ ನಮಸ್ಕಾರ ಮಾಡೋದು ಅಲ್ಲೇ ಯಾರು ರಂಗವೇ, ಯಾರು ಚಪ್ಪಲಿ ತೆಗೆದ್ರೆ ಅವರೇ ನಮಸ್ಕಾರ ಮಾಡೋದು. ಹೆಂಗೆ ತೆಗಿಸ್ಬಿಟ್ಟೆ ನೀನು. ಹಾಗೆ ಆಯಿತು. ರಾಜ್ಕುಮಾರ್ ಅವರು ವೇದಿಕೆಗೆ ಬಂದಾಗಲೂ ಕೂಡ ಎಷ್ಟು ವಯಸ್ಸು ನಿಮಗೆ ಅಂತ ಕೇಳಿದ್ರು. 17 ಸರ್. 17 ವರ್ಷಕ್ಕೆ ಹಿಂಗೆ ತೂಗ್ತಾನಲ್ಲ ಇವನಿಗೆ ಸರಿಯಾಗಿ ಟ್ರೈನಿಂಗ್ ಕೊಟ್ಟರೆ ಒಳ್ಳೆ ಆರ್ಟಿಸ್ಟ್ ಆಗ್ತಾನೆ ಅಂತ ಚಪ್ಪಾಳೆ ಆವಾಗಲೇ ತಗೊಂಡೆ ನಾನು. ಅಂದರೆ ಒಂದು ಮೊದಲನೇ ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ನೀವು ಒಂದು ಬೇಷ್ ಅಂತ ಹೊಗಳಿಸ್ಕೊಂಡಿದ್ದು ಅದು ತುಂಬ ಖುಷಿ. ಆವತ್ತಿಂದ ಇವತ್ತವರೆಗೂ ನೀವು ಆ ಕಲಾ ಜೀವನನ ನಾನು ಕಮ್ತಾ ಬರ್ತಾಯಿದ್ದೀನಿ. ಆಯಿತು, ಆ ನಾಟಕ ಮುಗೀತು. ಅವರುಗಳ ನಡುವೆ ನಾನು ಒಬ್ಬ ಗ್ರೂಪಲ್ಲಿ ಸೇರ್ಕೊಂಬಿಟ್ಟೆ. ಅಂದರೆ ಪರ್ಮನೆಂಟ್ ಒಂದು ತಂಡ ಜೊತೆ ಸೇರಿಕೊಂಡ್ರು. ಆದರೆ ನಾನು ಹೇಳ್ತಿದ್ದೆ ಇಲ್ಲ, ನಮ್ಮ ಅಪ್ಪ ಬಿಡಲ್ಲ. ಅವ್ರಿಗೆ ಹೇಳ್ತಿದ್ದೆ ನಾಟಕ ಇರೋದು 6:30-7 ಗಂಟೆಗೆ. 6:30ವರೆಗೂ ನೋಡಿ ನಾನು ಮೋಟ್ರ್ ಬೈಕ್ ಇತ್ತು ಆವಾಗ. 6:30ಗೆ ಮೋಟ್ರ್ ಬೈಕ್ ಸದ್ದಾದ್ರೆ ಮೇಕಪ್ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿಬಿಡಿ ಎಲ್ಲರೂ. ತಲೆ ಹೇಳ್ಬಿಡಿ ಬಂದುಬಿಡ್ತೀನಿ ಅಂತ. ಹಾಗಾಗಿ ಭಾಳಷ್ಟು ನಾಟಕಗಳಲ್ಲಿ ಬಶೀರ್ ಅವರ ನಿರ್ದೇಶನ ಇನ್ನೂ ಇದ್ದಾರೆ. ಬಶೀರ್ ಮಾಡಿದೆ. ಅಲ್ಲಿ ಏನಪ್ಪ ಅಂದರೆ ಈ ಶಕ್ತಿ ಪ್ರಸಾದ್ ಇದ್ದರು, ರಾಜೇಶ್ ಇದ್ದರು, ಶ್ರೀನಾಥ್ ಇದ್ದರು, BM ವೆಂಕಟೇಶ್ ಇದ್ದರು, ಇನ್ನು ಒಳ್ಳೊಳ್ಳೆ ನಟರು ಆವಾಗ ತಾನೇ ಪ್ರವರ್ಧಮಾನಕ್ಕೆ ಬರ್ತಾಯಿದ್ರು. ಅವರೆಲ್ಲರೂ ನಮ್ಮ ಜೊತೆಗೆ ಒಂದು ಡೈಲಾಗ್, ನನ್ನ ಡೈಲಾಗ್ ಬಂದಾಗ ನಾನು ಡೈಲಾಗ್ ಹೇಳ್ತಿದ್ದೆ. ಅಚ್ಚುಮೆಚ್ಚು ಆಗಿಬಿಟ್ಟೆ. ಅದಕ್ಕೆ ಅಡಿಗ್ರೆ ರಂಗ ಅವ್ರ ಕಡೆಯಿಂದ ಬಯಸ್ಕೊಂಡು ಇಲ್ಲ ಒಂಥರ ಇಂಡೈರೆಕ್ಟಾಗಿ ಡೈರೆಕ್ಟಾಗೋ ಏನೋ ಒಂದು ಪ್ರವೇಶ ಆಯಿತು. ಈ ನಾಟಕ ಎಲ್ಲ ಮುಗೀತು, ಒಂದು ತಂಡಕ್ಕೆ ಸೇರಿದ್ರು. ಅದಾದ ಮೇಲೆ ಈ ಕಡೆ ಅಪ್ಪ ಏನಾದರೂ ಬೈದ್ರಾ? ಅಲ್ಲ, ಯಾಕಂದರೆ ನಾಟಕ ಡಾಕ್ಟರ್ ರಾಜ್ಕುಮಾರ್ ಜೊತೆ ಹೋಗ್ಲಿಸ್ಕೊಂಡ್ರಿ. ಆ ಒಂದು ನಾಟಕವನ್ನು ನೋಡೋಕ್ಕೆ ನಿಮ್ಮ ತಂದೆ ತಾಯಿ ಯಾರಾದರೂ ಬಂದಿದ್ರು ಅಲ್ಲಿಗೆ? ತಂದೆ ತಾಯಿ ಬರಲಿಲ್ಲ. ತಂದೆ ತಾಯಿ ಯಾರು ಬರಲಿಲ್ಲ, ನನ್ನೊಬ್ಬನೇ ಬಂದಿದ್ದು. ನನ್ನ ತಮ್ಮ ಒಬ್ಬ ಇದ್ದ, ನಾನು ಬಂದ ಅಷ್ಟೇ. ಯಾಕೆಂದರೆ ಅದು ಜನಗಳನ್ನ ಅಥವಾ ಒಂದು ವ್ಯಾಪಾರದಲ್ಲಿರೋರನ್ನ ಹಾಳು ಮಾಡಿಬಿಡುತ್ತೆ ಅಂತ ನಮ್ಮ ತಂದೆಯವರ ಅಭಿಪ್ರಾಯ. ನಿಮ್ಮ ತಮ್ಮ ಆ ಒಂದು ನಾಟಕ ನೋಡಿ ಏನಂದರು? ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಅಲ್ಲೇ ಇದ್ದರು. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದೆ ಅಷ್ಟೇ. ಅವನು ನನ್ನ ಹತ್ರ ಮಾತಾಡೋದು ಜಾಸ್ತಿ. ಚೆನ್ನಾಗಿ ಮಾಡಿದ್ದೆ. ಅಷ್ಟಾದಮೇಲೆ ಇವರು ಇಲ್ಲಿ ಮಾತ್ರ ಅಲ್ಲ, ತುಮಕೂರು ಅಂತೆ, ಕೊರಟಗೆರೆ ಅಂತೆ, ಮಧುಗಿರಿ ಅಂತೆ, ಹೀಗೆ ಯಾವ್ಯಾವ ಎಲ್ಲೆಲ್ಲೋ ನಾಟಕಗಳು ಮಾಡ್ತಾಯಿದ್ದಾರೆ. ಯಾಕೆಂದರೆ ಸಿನಿಮಾ ಎಲ್ಲೋ ಸಿಗ್ತಾಯಿತ್ತು. ಒಂದು ಸಿನಿಮಾ ಒಬ್ಬ ಕಲಾವಿದನಿಗೆ 3 ತಿಂಗಳು ಸಿಗ್ತಿತ್ತು ಅನ್ನೋ ಗೊತ್ತಿಲ್ಲ. ಈ ಟಿ ವಿನೂ ಇಲ್ಲ, ಯಾವುದೂ ಇಲ್ಲ. ಸರಿ, ಆವಾಗ ಎಲ್ಲ ರೆಡಿಯಾಗಿರ್ತಿತ್ತು. ನನ್ನ ಜಾವ ಮೋಟ್ರ್ ಬೈಕ್ ಸೈನ್ ಕೇಳಿದ ತಕ್ಷಣ ತೆರೆ ಎಳೆದ್ಬಿಡೋದು. 3ನೇ 4ನೇ ಸೀನಲ್ಲಿ ಬರ್ತಾಯಿದ್ದೆ, ಅಡ್ಜಸ್ಟ್ ಆಗಿಬಿಡೋದು. ಹೀಗೆ ಸಾಮಾನ್ಯವಾಗಿ ನನ್ನ ಅಂದಾಜು 350 ನಾಟಕ ಆಡಿರ್ಬೋದು ಆ ಒಂದು ಟೀಮಲ್ಲಿ. ಆ ಟೀಮಲ್ಲಿ ಬೇರೆ ಕಡೆ ಕರೀತಿದ್ದಲ್ಲ. ಅದರಲ್ಲಿ ಒಂದು ವಿಭಾಗ ಇದು ಹೊಳಿತೀವಿ, ಏನಂದರೆ ಎಲ್ಲ ಥರದ ಪಾತ್ರಗಳು ಸಿಗ್ತಾಯಿತ್ತು. ಅಷ್ಟೇ ವೇಷಭೂಷಣಗಳು ಇರ್ತಕ್ಕಂಥ ಪಾತ್ರಗಳನ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ರಾಜೇಶ್, ಶಕ್ತಿ ಪ್ರಸಾದ್, ನೀಲಕಂಠರಿಗೆ ಈ 3 ಜನರು ಚೆನ್ನಾಗಿತ್ತು. ರಾಜೇಶ್ ಕಾರ್ನವಾಲಿಸ್, ಶಕ್ತಿ ಪ್ರಸಾದ್ ಟಿಪ್ಪು, ನಾನು ಮೀರ್ ಸಾದಕ್. ಕರ್ನಾಟಕದಾದ್ಯಂತ ಆಡ್ಕೊಂಡ್ಬಂದಿದ್ದೀವಿ ಇದನ್ನು. ಟಿಪ್ಪು 2 ದಿನ ಅಲ್ಲಿಂದ ಬಂದಮೇಲೆ 2 ದಿನ ಬೈಕ್ಗಳು ಇದ್ದದ್ದೇ ನನಗೆ.
ಈಗ ನಾಟಕ ಎಲ್ಲ ಆಯಿತು, ನಾಟಕದಿಂದ ನಾನು ಸಿನಿಮಾದಲ್ಲಿ ಪಾತ್ರ ಮಾಡಬೇಕು, ಹೆಂಗೆ ಇಲ್ಲಿಂದ ಆಗಿನ ಕಾಲದಲ್ಲೆಲ್ಲ ಫುಲ್ ಮದ್ರಾಸಲ್ಲೇ ಇತ್ತು ಶೂಟಿಂಗು. ಆ್ಯಕ್ಟ್ ಮಾಡೋ ಟೈಮಲ್ಲಿ ನಿಮಗೆ ಅದೇ ಮೊದಲನೇ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆನೇ ಸಿಕ್ತು. ಯಾಕೆಂದರೆ ಒಂದು ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಮೊದಲನೇ ನಾಟಕ, ಅದು ಬೇರೆ, ಅಲ್ಲಿ ಹೊಗಳಿಕೆ ಡಾಕ್ಟರ್ ರಾಜ್ಕುಮಾರ್ ಅವರಿಂದ. ತಿರ್ಗಾ ಮತ್ತೆ ಮೊದಲನೇ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಒಂದು ಸೀನ್, ಆ ಒಂದು ಪಾತ್ರ ಹೇಗೆ ಅನಿಸ್ತು? ಹೆಂಗೆ ಹೋದೆ ಅಂತ ಹೇಳ್ಬಿಟ್ಟು ಅದು ನಡಿ. ಹಾಂ, ಸರಿ, ಹೀಗೆ ನಡೀತಾ ಇತ್ತು. ಆದರೆ ಒಂದು ಭಾಳ ಬೇಜಾರು ತರಿಸ್ತಾ ಇತ್ತು ನನಗೆ. ಒಂದು ಕಡೆ ತಂದೆ ಮಗನ ನಡುವೆ ಒಂದು ಬೆರಕು ಬರ್ತಾಯಿತ್ತು. ಮೂರು ದಿವಸಕ್ಕೆ ಓಡಾಗೋದು, ಆ ನಾಟಕ ಈ ನಾಟಕ ಮಾಡೋಕೆ ಅಂದ್ಕೊಂಡು ಅವರು ಬೇಜಾರಿನಲ್ಲಿದ್ದರು. ಯಾಕೆಂದರೆ ಅವರು ವಯಸ್ಸಾಗ್ತಾ ಅವರು ತೂಗಬೇಕಲ್ಲ. ಹಾಗಿರುವಾಗ ಏನಾಯಿತು, ಈ ಯಾವಾಗ ನಾಟಕದಲ್ಲಿ ಪಾತ್ರ ಮಾಡಿದ್ನೋ ಸಿನಿಮಾದಲ್ಲೂ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ನನಗೆ ಬಂತು. ಅದಕ್ಕೂ ಯಾರಾದ್ರೊಬ್ಬರು ದಾರಿ ತೋರಿಸ್ಬೇಕಲ್ಲ, ಅಲ್ಲಿದ್ದಾರಲ್ಲ, ಸಿನಿಮಾದಲ್ಲಿದ್ದಾರಲ್ಲ. ಆದರೆ ಹೇಳ್ತೀನಿ, ಯಾರೂ ನನಗೆ ಸಹಾಯ ಮಾಡಲಿಲ್ಲ. ಸಾಯಂಕಾಲ 6 ಗಂಟೆಗೆ ನಾನು ಬಣ್ಣ ಹಚ್ಕೊಂಡು ಅಲ್ಲಿ ನಾಟಕ ಮಾಡಬೇಕು ಅವ್ರ ಜೊತೆಗೆ. ಬಟ್ ಅವ್ರು ಯಾರೂ ನನ್ನ ಸಿನಿಮಾ ಲೈನ್ಗೆ ಕರೆಯೋಕ್ಕೆ ಇಷ್ಟಪಡಲಿಲ್ಲ. ಫಾರ್ ಎಕ್ಸಾಂಪಲ್, ಸುಮಾರು ಚೆನ್ನಾಗಿ ಮಾಡ್ತಾಯಿದ್ದೆ ಅಂತ ಗೊತ್ತಲ್ಲ, ಇವನು ಒಬ್ಬ ನಮಗೆ ವೃತ್ತಿ ದೇಶ ಆಗೋಗ್ಬಿಡುತ್ತೆ, ಇವನೊಬ್ಬ ಜಾಸ್ತಿ ಆಗ್ಬಿಡ್ತಾನೆ ಕಲಾವಿದ. ಅವಾಗ ಇದ್ದಿದ್ದೆ ಕಲಾವಿದ ಕಮ್ಮಿ. ಮಧ್ಯೆ ನನಗೆ ಕಲ್ಯಾಣ್ ಕುಮಾರು, ಉದಯ್ ಕುಮಾರ್ ಅವ್ರಿಗೂ ಕೂಡ ಜೊತೆ ಕೂಡ ಚೆನ್ನಾಗಿತ್ತು. ಅದು ಇನ್ನೊಂದು ಸಲ ಮಾತಾಡ್ತೀನಿ ಬೇಕಾದ್ರೆ. ಹಾಗೆ ಇರುವಾಗ ಏನಾದರೂ ಚಾಮುಂಡೇಶ್ವರಿ ಆಗಲಿ ಅಥವಾ ಕಂಠೀರವಾಗಲಿ ಇನ್ನೂ ಅಷ್ಟೊಂದು ಬಂದಿರಲಿಲ್ಲ, ಅಲ್ಲಿ ಬೆಳಕಿಗೆ ಬಂದಿರಲಿಲ್ಲ. ಕಾರಲ್ಲಿ ಇದೇ ಶಕ್ತಿ ಪ್ರಸಾದು, ಇದೇ ಶ್ರೀನಾಥು, ಇದೇ BM ವೆಂಕಟೇಶು, ಇದೇ ದಿನೇಶು ಎಲ್ಲ ಹೋಗ್ತಾಯಿದ್ರು. ಯಾರೂ ನನ್ನ ಕರೀಲಿಲ್ಲ. ಭಾಳ ಬೇಜಾರಾಗ್ತಿತ್ತು. ಅವಳು ಬಾಕಿ ನಾನು. ಆವಾಗ ಮನಸ್ಸಲ್ಲಿ ಒಂದು ಶಬ್ದ ಇತ್ತು, ನನಗೊಬ್ಬನ ಒಳಗಡೆ ಬಿಡೋ ತಂದೆ ದೇವರು ನನಗೆ ಕೊಟ್ಟರೆ ನನ್ನಂಥ 100 ನೀಲಕಂಠ ಹುಡುಗಿರು ನನಗೆ ಕಾಂಪೌಂಡ್ ಒಳಗೆ ಬಿಡ್ತೀನಿ ಅಂತ. ನಾನು ಕೊನೆವರೆಗೂ ಮಾಡಿದ್ದು ಅದೇನೆ. ಆಯ್ತಾಯ್ತು ನಿಮಗೆ. ಕೊನೆ ಗಳಿಗೆವರೆಗೂ ಈಗಲೂ ಕೂಡ TV ಸೀರಿಯಲ್ ತಗೊಳ್ಳಿ, ಫಿಲ್ಮ್ ತಗೊಳ್ಳಿ, ನನ್ನ ಆರ್ಟಿಸ್ಟ್ಗಳು ಅಲ್ಲಿದ್ದಾರೆ. ನೀಲಕಂಠ ಹುಡುಗಿರ ಮೂಚೇರೆ ಅಲ್ಲಿದೆ. ಹಾಗೆ ಮಾಡ್ತಾ ಇರುವಾಗ ಮೇಕಪ್ ಮ್ಯಾನ್ ರಾಜು ಅನ್ನೋರು ನನಗೆ ಗೊತ್ತು. ಅಡಿಗೆ ಅವರೇ ಕುಲಗೌರವ ಅಂತ ನಾನೇ ಅದಕ್ಕೆ ಮೇಕಪ್ ಮ್ಯಾನು. ನಡೀತಾ ಇದೆ. ಅದರಲ್ಲಿ ಒಂದು ಸಣ್ಣ ಚಾನ್ಸ್ ಕೊಡಿಸ್ತೀನಿ, ಮಾಡ್ತೀರಪ್ಪ? ಕೊಡಿಸ್ತೀನಿ, ಕೇಳ್ತಿರ, ಮಾಡ್ತೀನಿ. ಬಣ್ಣ ಹಚ್ಚಿದ್ರು, ಅವರು ಇವಾಗಿಲ್ಲ, ಬಣ್ಣ ಹಚ್ಚಿದ್ರು ಮಾಡಿ. ರಾಜ್ಕುಮಾರ್ ಜಯಂತಿ ಇವರ ನಡುವೆ ನಾನು ಬರೋವಂಥ ಸೀನ್ ಅದು. ಆ ಸೀನಲ್ಲಿ ಏನಾಯ್ತಪ್ಪ ಅಂದರೆ, ನಾನೊಬ್ಬ ನಿಮ್ಮ ವೃತ್ತಿ ಇವಾಗ ಫೋಟೋಗ್ರಾಫರ್, ಅದರೊಳಗೆ ನಾನೊಬ್ಬ ಫೋಟೋಗ್ರಾಫರ್. ಜಯಂತಿ ಮೇಡಮ್ ಪ್ರಪ್ರಥಮವಾಗಿ ಗಂಡು ಮೆಚ್ಚಿದ ನಾಡು ಅಂತ ಹೇಳ್ತಾರೆ, ಹುಬ್ಬಳ್ಳಿ ಧಾರವಾಡ ಅದನ್ನೆಲ್ಲ. ಪ್ರಪ್ರಥಮವಾಗಿ ನೀವು ಅಲ್ಲಿ ಭರತನಾಟ್ಯ ನೃತ್ಯವನ್ನು ನಿನ್ನೆ ಮಾಡಿದ್ದೀರಿ. ನಿಮಗೆ ನಮ್ಮ ಈ ಹುಬ್ಬಳ್ಳಿ ನೋಡಿ ಏನು ಅನ್ನಿಸ್ತು? ಮತ್ತು ನಿಮ್ಮ ಕಲಾ ಜೀವನದಲ್ಲಿ ಇದೊಂದು ಚುಕ್ಕಿಯಾಗಿ ಉಳಿಯಬಲ್ಲದೆ ಅಂತ ಕೇಳ್ತೀನಿ. ಅದಕ್ಕೆ ಅವರು ಹೇಳ್ತಾ ಇರ್ತಾರೆ, ಈಗ ನಾನೊಂದೆರಡು ಫೋಟೋ ತೆಗಿತೀನಿ, ದಯವಿಟ್ಟು ಭಾವಚಿತ್ರ ಅಂದ್ಬಿಟ್ಟು ಒಂದೆರಡು ಫೋಟೋ ಅದು ತೆಗಿತೀನಿ. ಕನ್ನಡಿಗರನ್ನ ಮರಿಬೇಡಿ ಅಂತ ಹೇಳಿರ್ತೀನಿ. ಆಯಿತು ಯಾಕೆಂದ್ರೆ ತೆಲುಗು ತಮಿಳು ಜಾಸ್ತಿ ತೊಳಗೆ ಮಾಡ್ತಾರೆ. ಇದು ನನ್ನ ಫಸ್ಟು ಡೈಲಾಗು. ಅಂದರೆ ನಾಟಕದಲ್ಲಿ ಕೂಡ ಅವ್ರ ಜೊತೆ ಹೋಗ್ಲಿಕ್ಕೆ ಆಯಿತು, ಅಪ್ಪಾಜಿ ಜೊತೆ. ತಿರ್ಗಾ ಮತ್ತೆ ತಮಾಷೆ ಏನಂದ್ರೆ, ಅಲ್ಲಿ ಅವತ್ತು ಕುಲಗೌರವ ಸೆಟ್ಗೆ ಕ್ಯಾಮ್ರಾಮನ್ ಜಾನಕಿರಾಮ್ ಅಂತ ಬಂದಿದ್ದರು. ನೀವು ಗೊತ್ತಿರ್ಬೋದು, ಕ್ಯಾಮ್ರಾಮನ್ ಜಾನಕಿರಾಮ್ ತುಂಬ ಪಿಕ್ಚರ್, ದೂರದಿಂದ ಬಂದಂಥ ಸುಂದರಾಂಗಮ, ಅದೆಲ್ಲ ಅವದ್ದೆ. ಅವರು ಪಿಕ್ಚರ್ ಮಾಡ್ತಾ ಇದ್ದಾರೆ, ಕಾಸಿದ್ರೆ ಕೈಲಾಸ. ಅದಕ್ಕೆ ಒಂದು ಯಾರಾದ್ರು ಸಿಗ್ತಾರೆ ಹೇಳ್ತಿರ್ತಾರೆ. ರಾಜ್ಕುಮಾರ್ ಅವ್ರ ಹತ್ರ ಮಾತಾಡ್ತಿದ್ದೆ. ಏನು ಹೇಳಿದ್ರು ಗೊತ್ತಾಗಲಿಲ್ಲ. ನಾನು ತೋರಿಸ್ತಾ ಇದ್ರು ರಾಜ್ಕುಮಾರ್. ತೋರಿಸಿದ್ದು ಒಂದು ಗೊತ್ತಾಯ್ತು ಅಷ್ಟೇ. ಅವ್ರು ಏನು ಮಾತಾಡೋದು ಗೊತ್ತಿಲ್ಲ. ಅದಾದ 5 ನಿಮಿಷಕ್ಕೆ ಬಂದುಬಿಟ್ಟು ಒಂದು ಪಾತ್ರ ಇದೆ ಮಾಡ್ತಾರಪ್ಪ, ಹೆಂಗೆ ಬಾಯ್ ಅಂದರು. ಅವಾಗ ಹೆಂಗಲ್ಲ, ಕಾಸಿದ್ರೆ ಕೈಲಾಸದಲ್ಲಿ ಅವ್ರದ್ದೇ ಅದು ಓನ್ ಪ್ರೊಡಕ್ಷನ್, ಓನ್ ಕ್ಯಾಮ್ರಾಮನ್. 17ನೇ ತಾರೀಕು ಇದೇ ಕಂಠೀರವ ಸ್ಟುಡಿಯೋ ಬಂದ್ಬಿಡು. ಅದು ಎರಡನೇ ಪಿಕ್ಚರ್. ಅಂದರೆ ಅಪ್ಪಾಜಿನೇ ಒಂದು ರೀತಿಯಲ್ಲಿ ನಿಮಗೆ ಗಾಡ್ ಫಾದರ್ ಮಾಡಿದ್ದಾರೆ. ಆಮೇಲೆ ಅಲ್ಲೂ ಮಾಡಿದೆ. ಅದು ರಾಜ್ಕುಮಾರ್ ಅವ್ರ ಜೊತೆಗೆ. ಉದಯ್ ಕುಮಾರ್ ಸ್ಲಮ್ನೆಲ್ಲ ಬುಲ್ಡೋಜರ್ ತಂದು ಉಳಿಸ್ಬಿಟ್ಟಿರ್ತಾರೆ.
ಎಲ್ಲ ಕಂಗಾಲಾಗ್ಬಿಟ್ಟಿದ್ದೀವಿ. ನಾನು ಒಬ್ಬ ಸ್ಲಮ್ನು. ಇವರು ಸಮಾಜ ಸೇವಕರು ರಾಜ್ಕುಮಾರ್ ಅವರು. ಅವ್ರ ಹತ್ರ ಹೋಗಿ ಗೋಪಣ್ಣ, ಆ ಸಾವುಕಾರರು ಬಂದು ನಾವು ನೆಲೆಸಿದಂಥ ಜಾಗನೆಲ್ಲ ಬುಲ್ಡೋಜರ್ ಮೇಲೆ ಹೊರಿಸ್ಬಿಟ್ಟಿದ್ದಾರೆ, ನಾವು ಎಲ್ಲಿಗೆಲ್ಲ ಹೋಗೋಣ, ನಮ್ಗೇನಾದ್ರು ಒಂದು ಒಳ್ಳೇದು ಮಾಡೋಣ ಅಂತ ಕೇಳುವಂಥ ಒಂದು ಡೈಲಾಗ್. ಆಮೇಲೆ ಒಂದು ಸಾಂಗಲ್ಲೂ ಇದ್ದೀನಿ ರಾಜ್ಕುಮಾರು ಸ್ಲಮ್ನವ್ರ ಜೊತೆಗೆ, ಓ ಮಕ್ಕಳೇ ಮಕ್ಕಳಕ್ಕೆ ನಾಡಿನ ಏನೋ ಬರ್ತದೆ, ಅದರಲ್ಲಿ ರಾಜ್ಕುಮಾರ್ ಅವ್ರನ್ನ ಇದೊಂದು ಸ್ವಲ್ಪ ನೆನಪು ಮಾಡ್ಕೊತೀನಿ. ಇದರಲ್ಲಿ ರಾಜ್ಕುಮಾರ್ ಅವರಿಗೆ ತಮ್ಮ ಎದುರು ಯಾರು ಮಾತಾಡ್ತಾರೆ, ತಮ್ಮ ಎದುರು ಯಾರು ಪಾತ್ರವನ್ನು ಮಾಡ್ತಾ ಇದ್ದಾರೆ, ಅವ್ರು ಹೇಗೆ ಮಾಡ್ತಾರೆ ಅದರ ಮೇಲೆ ಸ್ವಲ್ಪ ಕಣ್ಣಿಡ್ತಾ ಇದ್ರು ಅವರು. ಆ ದೃಶ್ಯ ರಾಜ್ಕುಮಾರ್ ಇದ್ದಾರೆ ಅಂತ ಒಂದು ಮಟ್ಟಕ್ಕೆ ಚೆನ್ನಾಗಿ ಬರಬಾರ್ದು, ಸಹ ಕಲಾವಿದ ಚೆನ್ನಾಗಿ ಕೊಟ್ಟಂತ ಬರಬೇಕು. ಒಂದು ಆ್ಯಕ್ಟಿಂಗ್ ಇತ್ತು, ಇದರಲ್ಲೇ ಸ್ವಯಂವರ ಭಾರತಿ ರಾಜ್ಕುಮಾರ್. ನನ್ನ ಎದುರು ಅವ್ರು ಮಾತಾಡೋದು, ರಾಜ್ಕುಮಾರ್ ಅವ್ರು ಮಾತಾಡೋದು, ರಾಜ್ಕುಮಾರ್ ಮಾತಾಡೋದು, ನಾನು ಮಾತಾಡೋದು. ಹಾಂ ಓಕೆ ಶಾರ್ಟ್ ಓಕೆ ಅಂತ ಅವ್ನು ಕೂತ್ಕೊಂಡೆ ಡೈರೆಕ್ಟ್ರು. ಸ್ವಲ್ಪ ಇನ್ನೊಂದು ತೊಗೊಳ್ಳೋಣ ಹುಡುಗಂದು. ಯಾರು? ಅಪ್ಪಾಜಿ. ಹಾಂ ತೊಗೊಳ್ಳೋಣ ಅಂದ್ಬಿಟ್ಟು ನನ್ನ ಹತ್ರ ಬಂದರು. ಚೆನ್ನಾಗಿ ಮಾಡಿದ್ದಾರೆ, ಆದರೆ ಏನೋ ದಮ್ಮಿಲ್ಲಮ್ಮ ಅದರಲ್ಲಿ. ಅಪ್ಪಾಜಿಗೆ ಇಷ್ಟ ಆಗಿದೆ ಆಲ್ರೆಡಿ, ಇನ್ನೊಂದ್ಸಲಿ ಬೇಕು ಅಂತಾನೆ. ಸರಿ ನಾನು ಮಾಡ್ತೀನಿ, ನಾನು ಮಾಡಿ ತೋರಿಸ್ತೀನಿ, ಆಮೇಲೆ ನೀವು ಮಾಡಿ ಆಯ್ತೇನ. ಮಾಡಿದ್ರು ಸರ್, ಮಾಡು ಅಂತ ಹೇಳಿದ್ರು. ಈಗಿನ ಯಾವ ನಟನಿಗಿದೆ ಇದು, ಅವನು ಚೆನ್ನಾಗಿ ಬರಬೇಕು ಅನ್ನೋದು. ನನ್ನ ಮಾಡ್ಕೊಂಡು ಸಾಕಿತ್ತಲ್ಲ, ಬಂದ ಮೇಲೆ ಅದನ್ನ ಶಾರ್ಟ್ ಓಕೆ ಆದಮೇಲೆ ಜೋಡಿಸ್ಬಿಟ್ರೆ, ನೋಡಿದ್ರ ನಾನು ಹೇಳಿದ ತಕ್ಷಣ ಜೋಡಿಸ್ಬಿಟ್ರೆ ನೀವು ಅಂದ್ಕೊಂಡು. ಇದೆಲ್ಲ ನಡೆದ್ರಿಂದ ಅವರ ಜೊತೆ 10-12 ಹಂಗಂಗಿತ್ತು ಡೈಲಾಗ್ ತಗೊಳ್ಳೋದು ನೋಡಿದ್ರು. ಈಗ ನಡೀತಾ ಇತ್ತು. ಏನಪ್ಪ ತೊಂದರೆ ಆಯಿತು ಅಂದರೆ, ಅದು ವಿಜಯ ವಾಹಿನಿ, ತರಂಗಿಣಿ, ಪ್ರಸಾದ ಮ್ಯಾಮ್ ಯಾವುದಾದ್ರು ಅಲ್ಲಿ ಎಲ್ಲ ತಮಿಳು, ತೆಲುಗು, ಮಲಯಾಳಂ ಚಿತ್ರಗಳ ಶೂಟಿಂಗ್ ನಡೀತಾ ಇತ್ತೇ ವಿನಃ 9ರಿಂದ 6ರವರೆಗೂ. ರಾತ್ರಿ 9 ಆದ ತಕ್ಷಣ ಕೂಗೋರು, ಹೆಂಗೆ ಕನ್ನಡಕಾರ ಒಂದು ಪಣ್ಣಿಕೆ ಸೋಲ್ದೆ, ಅವನೆಲ್ಲ ಕನ್ನಡದಲ್ಲಿ ನೋಡ ಬಂದು ಮಾಡ್ಕೊಳಕ್ಕೆ ಹೇಳ ಅಂತ 9 ಗಂಟೆ ಕೊಟ್ಟೆ. ಅಂದರೆ ರಾತ್ರಿ 9 ಗಂಟೆಯಿಂದ ಆಮೇಲೆ ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೂ ಮಾಡಿರೋರು. ರಾಜ್ಕುಮಾರ್ ಅವರು ಒಂದು 25-30 ಪಿಕ್ಚರ್ ಹಾಗೆ ಬಂದಿರೋದು, ಯಾರಿಗೂ ಗೊತ್ತಿಲ್ಲ ಅಷ್ಟೇ ಅದು. ಹೇಗಾಯಿತು, ಹಾಗೆ ಬಂದೆ. ಇಲ್ಲಿ ಫಾದರ್ಗೆ ತೊಂದರೆ ಆಗ್ತಾಯಿತ್ತು. ಇನ್ನು ಅದಕ್ಕಿಂತ ಹೆಚ್ಚಾಗಿ ಮದುವೆ ಆಯಿತು, ಮಕ್ಕಳುಗಳು ಹುಟ್ಟಿದ್ರು. ಜವಾಬ್ದಾರಿ ಅನ್ನೋದು ಎಲ್ಲೋ ಒಂದು ಕಡೆ ಶೇರ್ ಹೊಡಿತಾ ಇತ್ತು. ನನ್ನ ಆ ಅವಧಿನಲ್ಲಿ ನನಗೆ ಬಂದಂಥ ಒಳ್ಳೆಯ ಕ್ಯಾರೆಕ್ಟರ್ನ ಬಿಟ್ಟಿದ್ದು, ಮಾಡೋಕ್ಕಾಗದೆ ಬಿಟ್ಟಿದ್ದು ಇವತ್ತಿಗೂ ನೋವಿದೆ. 7 ವರ್ಷ ಓಡಿದಂಥ ಬಂಗಾರದ ಮನುಷ್ಯ. ಸಿದ್ಧಲಿಂಗಯ್ಯನಿಗೂ ನಾನು ಬೇಕಾಗಿದ್ದೆ ಆ ಕ್ಯಾರೆಕ್ಟರ್. ಶೃಂಗಾರ ನಾಗರಾಜ್ ಮಾಡಿದ್ದಾನೆ ಅಲ್ಲಿ ಆ ಕ್ಯಾರೆಕ್ಟರ್. ಆಮೇಲೆ ಅಂದರೆ ಇವರು ಹಿರಿಯ ನಟಿ ಕಲಾ ಅವ್ರನ್ನ ಮದುವೆ ಆಗುವಂಥ ಒಂದು ಪಾತ್ರ, ಅದು ಕಾಲೇಜ್ ಹುಡುಗನ ಪಾತ್ರ ಕರೆಕ್ಟ್. ಏನು ಮಾಡೋಕ್ಕಾಗಲ್ಲ. ನಾವು ಕೇಳಿ ಅವತ್ತು ರಾಜ್ಕುಮಾರ್ ನಾನು ಇದ್ದಾಗ ಕೇಳಿ, ಬರಬೇಕಾಗಿತ್ತು, ನೀವು ಅನ್ಯಾಯ ಮಾಡ್ಕೊಂಬಿಟ್ರಿ, ಮಿಸ್ ಮಾಡ್ಕೊಂಬಿಟ್ರಿ ಅಂತಂದ್ರೆ ಏನು ಮಾಡೋಕ್ಕಾಗುತ್ತೆ. ಹೀಗಾಯಿತು. ಒಂದು ದಿನ ಅದೇನಾಯಿತೋ ಗೊತ್ತಿಲ್ಲ, ಕನ್ನಡಿ ಮುಂದೆ ನಿಂತ್ಕೊಂಡಂಥ ನನಗೆ ಕನ್ನಡಿಯಲ್ಲಿರುವ ನೀಲಕಂಠ ಅಡಿಗ ಮಾತಾಡ್ತಾ ಇದ್ದಾನೆ. ಹೀಗೆ ಇರ್ತೇನೋ ಅಂಡರ್ಗ್ರೌಂಡಲ್ಲಿ, ಮುಂದೆ ಬರಲ್ವೇನೋ ಲೈಫಲ್ಲಿ ಅಂತೇನೋ ಒಂದು ಮನಸ್ಸಿಗೆ ಎಫೆಕ್ಟ್. ಮೂಗು ರಾಜ್ಕುಮಾರ್ ಇದ್ದಂಗಿಲ್ಲ, ಧ್ವನಿನೂ ರಾಜ್ಕುಮಾರ್ ಇದ್ದಂಗಿಲ್ಲ, ಕಲ್ಯಾಣ್ ಕುಮಾರ್ ಬೆಳಗಿಲ್ಲ ಒಂಥರ ನಾನಿಲ್ಲ. ಸಣ್ಣ ಪುಟ್ಟ ಪಾತ್ರಗಳೇ ಕೊಟ್ಟಿದ್ದಾರೆ, ಯಾರೂ ದುಡ್ದುಕೊಳ್ಳಲ್ಲ. ಈ ಬಗ್ಗೆ ಇವಾಗ ಯೋಚನೆ ಮಾಡಬೇಕು ಅಂತ ಬಂತು. ಅವತ್ತಿನ ಕ್ಲೋಸ್ ಮಾಡಿದೆ. ತಂದೆಯವ್ರ ಹತ್ರ ಹೇಳಿದೆ, ಇನ್ನು ನಾನು ಮದ್ರಾಸ್ ಹೋಗಲ್ಲ, ಎಲ್ಲೇ ಹೋಟೆಲಲ್ಲಿ ಇರ್ತೀನಿ. ಆಯ್ತಪ್ಪ ಮಾಡೋಣ. ನನ್ನ ಜೊತೆಗೆ ಮಾಡಿದಂಥ ಕಲಾವಿದರೆಲ್ಲ ಯಾವತ್ತೋ ಒಂದು ಯಾಕ್ರಿ ನಿಲ್ಲಿಸ್ಬಿಟ್ರಿ, ನೀವಾಗ ಬಂದಿದ್ದೆಲ್ಲ ಕಾಲು ತಿಂದು ಕಾಫಿ ಕುಡಿದು ಹೋಗೋದು ಕೇಳಬೇಡ. ಆ ಥರ ಎಲ್ಲ ಪರಿಸ್ಥಿತಿಗಳಾಗಿ ಏನು ಮಾಡೋಕ್ಕಾಗುತ್ತೆ.
ಆದರೂ ಕೂಡ ನಾನು ಮಾಡಿದ್ದು 32 ಚಿತ್ರ ಟೋಟಲ್. ಆ್ಯಕ್ಟ್ ಮಾಡಿರೋದು 32 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿರೋದು ಅಂತ. ಆಮೇಲೆ ಅಲ್ಲೇ ಇದ್ದೆ, ಚಿತ್ರರಂಗದಲ್ಲೇ ಇದ್ದೆ. ಅಂದರೆ ಟೆಕ್ನಿಕಲಿ ತಂತ್ರಜ್ಞಾನ ಅಂತಾರೆ, ಮೇಕಪ್ ಒಂಚೂರು ಅದು ಒಂಚೂರು ಕಲ್ತ್ಕೊಂಡೆ. ಕ್ಯಾಮ್ರಾಮನ್ ಯಾವ ರೀತಿ ಎಲ್ಲ ಶಾರ್ಟ್ಸ್ ಮಾಡ್ತಾನೆ, ಅದಕ್ಕೆ ಅಷ್ಟೊಂದು ದಿನ ಹೋಗ್ಬೇಕಾಗಿರ್ಲಿಲ್ವಲ್ಲ. ಒಂದು 2 ಗಂಟೆಗೆ ಹೋಗಿ 5 ಗಂಟೆಗೆ ಬಂದುಬಿಡ್ಬೋದು. ನಮ್ಮ ತಂದೆಯವರು ನಿದ್ದೆ ಕಟ್ಸೋದಕ್ಕೆ ಅದೆಲ್ಲ ಇತ್ತಲ್ಲ, ಆ ಟೈಮಲ್ಲಿ ಮಾಡ್ತಿದ್ದೆ. ಹೇಗೆ ಮಾಡಿಕೊಂಡೆ. ಮಕ್ಕಳು ಹುಟ್ಟಿದ್ರು, ಅವ್ರ ವಿದ್ಯಾಭ್ಯಾಸ ನೋಡ್ಕೋಬೇಕಾಗಿತ್ತು, ಅದು ಮಾಡ್ಕೋಬೇಕಾಗಿತ್ತು. ಸ್ವಲ್ಪ ಹಿಂದೆ ಸರಿದೆ, ಚಿತ್ರರಂಗದಲ್ಲೇ ಇದ್ದೆ, ಹಿಂದೆ ಸರಿದೆ. ಯಾವ ಥರ ಹಿಂದೆ ಸರಿದೆ ಅಂದರೆ ಪ್ರೊಡಕ್ಷನ್ ಮ್ಯಾನೇಜರ್ ಅವನಿಗೆ ಅಂತ ಕೇಳ್ತಾರೆ, ಅಷ್ಟೊಂದು ಕ್ಯಾಮ್ರಾಮನ್ ತೆಗೆದಿಟ್ಟಿಡೋದು ಮಾಡ, ಎಲ್ಲವನ್ನೂ ನೋಡಿಕೊಂಡೆ. ಎಲ್ಲ ಜನರು ಬಂದು ನೋಡಿಕೊಂಡೆ. ಇವತ್ತಿಗೂ ನೋಡ್ತಾ ಇದ್ದೀನಿ, ಇವತ್ತಿಗೂ ಮಾಡ್ತಾಯಿದ್ದೀನಿ. ಒಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಸಿನಿಮಾ ಮುಂದೆ ಮುಖ ತೋರಿಸೋದು, ಮುಖ ಬಣ್ಣ ಹಚ್ಚೋದು ಬಿಟ್ಟು ತೆರೆಗೆ ಹಿಂದೆ ಸಾವಿರಾರು ಕೆಲಸಗಳು ಹಾಗೂ ಆ್ಯಕ್ಟಿಂಗ್ ಕ್ಲಾಸ್ನು ಓಪನ್ ಮಾಡಿ ಸಾವಿರಾರು ವಿದ್ಯಾರ್ಥಿಗಳನ್ನ ನೀವು ತೆರೆ ಮೇಲೆ ತಂದಿದ್ದೀನಿ. ಆ್ಯಕ್ಟಿಂಗ್ ಕ್ಲಾಸ್ ಅನ್ನೋದು ಹಿಂದೆ ಒಂದು ಸಲ ಕಂಠೀರವ ಸ್ಟುಡಿಯೋದಲ್ಲಿ ಹೇಳಿದ್ದೆ ಅಂತ ಹೇಳಿದ್ದೆ, ಜ್ಞಾಪಕ ಇದೆ ನಿಮಗೆ? ಹಾಂ, ನನಗೆ ಇಲ್ಲದೆ ಇದ್ದರೆ ಬೇರೆ ಯಾರಿಗಾರು ಕೊಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ರಿ. 20 ವರ್ಷದ ಹಿಂದೆ ಆ್ಯಕ್ಟಿಂಗ್ ಕ್ಲಾಸ್ ಮಾಡಿ ಒಳ್ಳೊಳ್ಳೆ ಅವ್ರನ್ನ ಕಲಾವಿದರನ್ನ ಕರೆಸಿ ಅವ್ರ ಮುಖಾಂತರ ಮಾಡಿದೆ. ಸಾಕಷ್ಟು ಮಾಡಿದ್ರೆ ಸಾಕಷ್ಟು ಜನ ಇವತ್ತಿದ್ದಾರೆ, ನಮಗೆ ಗೊತ್ತಿರಲ್ಲ, ಎಲ್ಲೆಲ್ಲೂ ಪಡ್ತಾ ಇದ್ದಾರೆ. ಸಂತೋಷ ಇರಲಿ. ಆದರೆ ಎಲ್ಲೋ ಒಂದು ಕಡೆ ತಿರುಗಿ ನೋಡಿದಾಗ ಭಗವಂತ ಆಸನ ಪೂರೈಸಿದ, ಸಾಕು ಅಂದ್ಬಿಟ್ಟು ಅಲ್ಲೇ ಅವನೇ ಆಸನಕ್ಕೆ ಇಟ್ಕೊಂಡ್ಬಿಟ್ಟೆ. ಆದರೂ ದೇವರ ದಯದಿಂದ ಹಿಂದೆ ಬಂದಿರುವ ನಿರ್ದೇಶಕರು, ಹಿಂದೆ ಇದ್ದಂಥ ನಿರ್ದೇಶಕರು, ಸಹ ಕಲಾವಿದರು ಎಲ್ಲರೂ ನನ್ನ ಹತ್ರ ಪ್ರೀತಿಯಿಂದ ಇದ್ದಾರೆ. ಹೊಸಬರು ಇದ್ದಾರೆ, ಹಳಬರು ಇದ್ದಾರೆ. ಅಕ್ಕ ಅಡಿಗರೆ, ಆಗಿನ ಒಂದು ಸಿನಿಮಾ ರಂಗಕ್ಕೂ ಈಗಿನ ಒಂದು ಸಿನಿಮಾ ರಂಗಕ್ಕೂ ಭಾಳ ವ್ಯತ್ಯಾಸಗಳಾಗಿದೆ. ಯಾಕೆಂದರೆ ಈಗಿನ ಕಾಲದ ಆ್ಯಕ್ಟರ್ಸ್ ಆಗಿರ್ಬೋದು, ಈಗ ಬಂದಿದ ತಕ್ಷಣ ಅಂತ, ಬಟ್ ಆಗಿನ ಕಾಲದವ್ರು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಇವಾಗ ಏನಂದ್ರೆ ಕ್ಯಾರವನ್ ಬೇಕು, ಒಂದು ಸಿನಿಮಾ ಮಾಡಿರಲ್ಲ 2 ಸಿನಿಮಾ ಮಾಡಿ, ಒಂಥರ ಡಿಫ್ರೆಂಟ್ ಅವ್ರದ್ದೇ ಒಂದು ಮೆಂಟಲಿಟಿ ಇರುತ್ತೆ. ಅದು ನಿಮಗೆ ಹೇಗೆ ಅನಿಸುತ್ತೆ? ಆಗಿನ ಸಿನಿಮಾದಲ್ಲಿ ಇವಾಗ ಕ್ಯಾಪ್ಟನ್ ಅಂದರೆ ಇವನೇ ಅಂತಾರೆ, ಡೈರೆಕ್ಟರ್ ಆಗೋದು ಒಳ್ಳೆ ಇರ್ತಿದ್ರು. ಡೈಲಾಗ್ ಶೀಟ್ ಕೊಟ್ಟು ನಮ್ಮ ಹತ್ರ ಆ್ಯಕ್ಟಿಂಗ್ ಮಾಡಿಸ್ಬೇಕಾದ್ರೆ ಇದರ ಹಿನ್ನೆಲೆ ಹೀಗೆ, ಇದಾದಮೇಲೆ ಈ ಥರ ಆಗುತ್ತೆ, ಅದರಿಂದ ನಿನ್ನ ಪಾರ್ಟನ್ನು ಅದಕ್ಕೆ ತೂಕ ಮಾಡ್ಕೊಂಡು ಮಾಡ್ಬೇಕು ನೀನು ಅಂತ ಹೇಳ್ಕೊಡೋರು. ಚೆನ್ನಾಗಿ ಹೇಳ್ಕೊಟ್ರು, ಸುಮ್ಮನೆ ಹೇಳ್ಬಾರ್ದು. ಗೀತಪ್ರಿಯ, KV ಜಯರಾಮ್, ಆಮೇಲೆ ತುಂಬ ಜನ ಡೈರೆಕ್ಟ್ರು ಹೇಳ್ತಿದ್ದೆ. ಆದ್ದರಿಂದ ನಾನು ಸ್ವಲ್ಪ ಈ ಕಡೆ ವಾಲ್ದೆ. ನಾನು ವಾಲ್ದರೂ ಕೂಡ ನನಗೆ ದಕ್ಕಲಿಲ್ಲ, ಪರವಾಗಿಲ್ಲ. ಪಾಯಸ ಹಾಕಲಿಲ್ಲ, ಅವನ ಎಲೆಗೆ ಮರ್ತ್ಬಿಟ್ಟು ಹೋಗ್ಬಿಟ್ಟ ಮುಂದಕ್ಕೆ. ಏನು ಮಾಡೋಕ್ಕಾಗುತ್ತೆ, ಪಾಯಸ ಬೇಡ, ಮಾಡೋಣ ಅಷ್ಟೇ. ಇವತ್ತು ಅವರೆಲ್ಲ ಅಡಿಗರು ಅಂತ ಅಲ್ಲೇ ಸಾಕು. ಆ ಪ್ರೀತಿ, ಆ ಒಂದು ವಿಶ್ವಾಸ. ಅಡಿಗ್ರಿ ಹೇಳ್ತಾ ಇದ್ರಿ, ನನ್ನ ತಂದೆಯವರು ಹೋಟ್ಲು ಮಾಡಿದ್ರು ಹಾಗೆ ಅಂತ. ಅದನ್ನು ನಡ್ಸ್ಕೊಂಬಂದ್ರೆ ಅಡಿಗ ಅಂತಲೇ ಫೇಮಸ್ ಆಯಿತು, ಅಡಿಗ ಹೋಟ್ಲು ಕಂಪ್ನಿ. ಅದು ನಿಮ್ಮದೇ ಅಲ್ಲ? ಅದೇನೋ ಗೊತ್ತಿಲ್ಲ, ನೀಲಕಂಠ ಅಡಿಗ ಅಂತ ಯಾರು ಕರೀಲ್ಲ, ಅಡಿಗಾರ ಅಂತ ಗೊತ್ತಿದೆ. ಆವಾಗ ಅಡಿಗ ಅವರು ಅಂತಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ವರ್ಗ ಬ್ರಾಹ್ಮಣರಿಗೆ ಅಡಿಗ ಅಂತ ಕರೀತಾ ಇದ್ದೀವಿ. ಅಡಿಗೆಯವರು ಹಾಕಿದ್ರಲ್ಲ, ಅವರು ಕರೆದಾಗ ಅಡಿಗ ಅಂತ. ನನ್ನ 2 ಅದರಲ್ಲಿ ಇರ್ತಕ್ಕಂಥ ಅಡಿಗರು ಇಬ್ಬರು ಫೇಮಸ್ ಆದರು. ಒಂದು ಜಯರಾಮ್, ಉಡುಪಿ ಬಿ ಜಯರಾಮ್, ಇನ್ನೊಬ್ಬರು M ಗೋಪಾಲಕೃಷ್ಣ ಅಡಿಗ, ಕವಿಗಳು. ಅವರು ಒಂದು ಸೋದರ ಬರ್ತಾರೆ. ನಾನು ಬಿಟ್ಟರೂ ಕೂಡ ಚಿತ್ರರಂಗ ಜನ ನನ್ನ ಬಿಡಲಿಲ್ಲ. ಏನಿದ್ರು ನನ್ನ ಹತ್ರ ಬಂದು ಹೇಳೋರು, ಇದನ್ನು ಮಾಡಿ ಇದನ್ನು ಹಾಕಿ ಆಯ್ತು ಮಾಡಿಕೊಡ್ರಿ. ಅಲ್ಲಿಂದ ಎಲ್ಲಿವರೆಗೂ ಅವತ್ತಿಂದ ಒಂದು ಸಣ್ಣ ಹೋಟ್ಲು ಇಟ್ಕೊಂಡಿದ್ದೆ. ಅವಾಗ ಎದುರುಗಡೆ ಪ್ರಶಾಂತ್ ಅಂತ ಇದೆಯೋ ಮುಚ್ಚಿಬಿಟ್ರಲ್ಲ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳೇ, ಅವರಿಗೆ ಕೊಟ್ಟೆ ನಾನು. ಬಂದಿದ್ದೆ ಇದುವರೆಗೂ ನನಗೆ ಚಿತ್ರರಂಗ ಏನು ಕೊಟ್ಟಿಲ್ಲ ಅಂತ ನಾನು ಹೇಳಲ್ಲ. ಒಳ್ಳೊಳ್ಳೆ ಸ್ನೇಹಿತರನ್ನು ಕೊಟ್ಟಿದೆ.
ಈಗ ಬರ್ತಾ ಇದ್ರಲ್ಲ ಆ ಥರದ ಕಲಾವಿದರಲ್ಲ. ನನ್ನ ಕಲಾವಿದರೆಲ್ಲ ಎಂಥವ್ರು ನನ್ನ ಜೊತೆಲಿದ್ದಾರೆ, ಹ್ಯಾಟ್ಸ್ ಆಫ್ ಟು ದೆಮ್. ನಮಗೆ ಅವಾಗ ಏನೂ ಗೊತ್ತಾಗ್ತಿರಲಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ, ಒಂದು ಚಿತ್ರ ರಾಜ್ಕುಮಾರ್ದು ನಮ್ಮನ್ನೆಲ್ಲ ಕರ್ಕೊಂಡೋಗಿ ಕಂಠೀರವ ಸ್ಟುಡಿಯೋದಲ್ಲಿ ಇಟ್ಟಿದ್ದಾರೆ. ಹೀರೋಯಿನ್ ಬರ್ತಾಳೆ ಅಂದರೆ ಕಾದ್ವಿ ಹೀರೋಯಿನ್ ಬರಲಿಲ್ಲ. ಅಷ್ಟೊತ್ತಿಗೆ ಇನ್ನೇನು ನೀವೆಲ್ಲ ಹಾಕ್ಕೊಳ್ರ, ಮೇಕಪ್ ಹಾಕ್ಕೊಳ್ರ ಅಂತಂದೆ. ಈಗ ಯಾವ ಪಿಕ್ಚರ್ದು ಮರ್ತ್ಬಿಟ್ಟಿವಿ. ಡ್ರೈವ್ ಮಾಡಿಕೊಂಡು ಒಬ್ಬರು ಬಂದರು. ನನಗೆ ಒಂಥರ ಏನಿದು ಇಷ್ಟು ಕಪ್ಪಗಿದ್ದಳಲ್ಲಪ್ಪೋ ಈ ತಾಯಿ ಪುಣ್ಯ ಕುಟ್ಟಿ ಬಿಡಿಗೆ ಯಾರು ಕೊಟ್ಟರು, ಅಷ್ಟೇ ಮೈಂಡ್ ಓಡಲ್ವಲ್ಲ. ಹೌದು. ಹಾಂ, ಅವರು ಮೇಕಪ್ಗೆ ಹೋದ್ಲು. ಮೇಕಪ್ಗೆ ಹೋಗಿ ಕೆಳಗಡೆ ಬಂದಳು. ನಾನು ದೇವರಿಗೆ ಕೈ ಮುಗಿದ್ಬಿಟ್ಟೆ. ಹಂಗಿದ್ದವಳೆ ಹೆಂಗೆ ನೋಡಿದೆ, ವಾಣಿಶ್ರೀ. ಆಮೇಲೆ ಏನು ತಮಿಳು, ಕನ್ನಡ, ತೆಲುಗು ಎಲ್ಲಿ ಅವರಿಗೆ. ಹಾಗೆ ಚಿತ್ರರಂಗದ ಕೌತುಕಗಳು ನನ್ನ ಹತ್ರ ಭಾಳ ಇದೆ. ಇದನ್ನು ಇಲ್ಲಿಗೆ ಮುಗಿಸಿದ್ದೀನಿ, ಹೆಂಗೆ ಎಂಟ್ರಾದೆ ಅನ್ನೋದನ್ನ. ನಿಮಗೆ ಗೊತ್ತಿಲ್ಲದೆ ಇರೋ ನಾನು ಕೆಲವು ಮಾತುಗಳನ್ನ ಆಡ್ತೇನೆ. ನರಸಿಂಹರಾಜ ಕಾಲೋನಿ, NR ಕಾಲೋನಿ, 1950. ಹೇಳ್ತಾ ಇರೋದು 1950. ಚೊಕ್ಕಣ್ಣ ಅಂತ ಇದ್ದ. ಸ್ವತಂತ್ರ ಬಂದು ಒಂದು 4 ವರ್ಷ. ಚೊಕ್ಕಣ್ಣ ಅಂತ ಅಯ್ಯಂಗಾರಿ, ತಮಿಳು ಚೆನ್ನಾಗಿ ಮಾತಾಡ್ತಾ ಇದ್ದ. ನೀ ಪೋಡ ಮಡ್ರಾಸಿಗೆ ಪೋಡ, ಏದಾದ್ರು ಕಡೆಗೆ ಹೋಗ್ಬೇಕು, ಮತ್ತೆ ಚಾನ್ಸ್ ಕಡೆಗೆ ಅಂತ ಅಲ್ಲಿದ್ದವರೆಲ್ಲ ಹೇಳಿದ್ದಾರೆ. ಮಡ್ರಾಸ್ಗೆ ಹೋದ 1952. ಅಯ್ಯಂಗಾರಿ ಅದರಿಂದ ತಮಿಳು ಬರ್ತಾಯಿತ್ತು, ತೊಂದರೆ ಇಲ್ಲ. ಕನ್ನಡ ಬರ್ತಾಯಿತ್ತು, ನೋಡೋಕ್ಕೂ ಲಕ್ಷಣವಾಗಿದ್ದ. ಅವನನ್ನು ಒಂದು ಚಿತ್ರ, ಅದೇನು ಚಿತ್ರದ ಹೆಸರು ಮರ್ತ್ಬಿಟ್ಟಿದೆ, ಆ ಚಿತ್ರಕ್ಕೆ ನಾಯಕನಾಗಿ ತಂದರು ಅವನೇ ಕಲ್ಯಾಣ್ ಕುಮಾರ್. ಓಕೆ. ಅವನು ಜಾಸ್ತಿ ಸಿನಿಮಾ ಮಾಡೋಕ್ಕೆ ಹೋಗದೆ ತಮಿಳ್ಗಾರ ಬಿಟ್ಟ. ತಮಿಳು ಚೆನ್ನಾಗಿ ಬರ್ತಿತ್ತಲ್ಲ, ತಮಿಳಿಗೆ ಹೋಗಿ ಅಲ್ಲಿ ಫೇಮಸ್ ಆದ. ನೆಂಜಿಲೂರು ಆಲಯಂ, ನೆಂಜಿರುಕ್ಕು ವರೈ, 1954 ಆನೇಕಲ್ ಸೂರ್ಯನಾರಾಯಣ ಶಾಸ್ತ್ರಿ, ಅವನ ಹೆಸರು ಆನೇಕಲ್ ಸೂರ್ಯನಾರಾಯಣ ಶಾಸ್ತ್ರಿ. ಅವನು ನಾನು ಹೋಗಬೇಕು ಅಂತ ಹೋದ. ಆದರೆ ಏನಪ್ಪ ಅಂದರೆ ಅವನು ಸ್ವಲ್ಪ ದಪ್ಪಗಿದ್ದ. ಅವನ್ನ ಕಲ್ಯಾಣ್ ಕುಮಾರ್ ಅಂತ, ಇವನ್ನ ಉದಯ ಕುಮಾರ್ ಅಂತ ಕರೆದ್ರು. ಗುಬ್ಬಿ ನನ್ನ ಟ್ರೈನ್ ಇದೆಯಲ್ಲ, ಅವನಿಗೆ ಯಾಕಪ್ಪ ಅಷ್ಟೊಂದು ಬರಲಿಲ್ಲ ಅಂದರೆ, ಒಂದು ಕಡೆ ದನದ ದಾಹ ಇರ್ಬೋದು, ಇನ್ನೊಂದು ಕಡೆ ನೆರೆಯಕ್ಕೆ ಹಾಕಿರ ಅಂತ ಜಾಸ್ತಿ ಕೇಳ್ತೇನೆ. ಇನ್ನೊಂದು ಕಡೆ ಅವನ ಮೊದಲಿಂದನೂ ಸ್ವಲ್ಪ ದಪ್ಪದ ಶರೀರ, ಸಾಲದಕ್ಕೆ ಇದು ಬೇರೆ ಜಾಸ್ತಿ ಆಯ್ತಾ, ಇದು ಕಮ್ಮಿ ಆಯಿತು. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಅವರು ಮನಸ್ಸು ಮಾಡಿದರೆ ಕನ್ನಡ ಚಿತ್ರರಂಗ ಅವರು ಆಡ್ಬೋದಾಗಿತ್ತು. ಅದು ಈ ಥರ ಆಗೋಗ್ಬಿಟ್ಟು ಹಾಳು ಮಾಡೋಕ್ಕಾಗಿಲ್ಲ. ಬೇಗನೆ ಜಮೀನ್ದಾರ್ ಪಾತ್ರ ಕೊಡು, ಬೇಗನೆ ಮನೆ ಮುರಿಗೆ ಪಾತ್ರ ಕೊಡು, ಬೇಗನೆ ಯಾನ ಕಟ್ಟೋ ಪಾತ್ರ ಕೊಡು, ಯಾವ ಪಾತ್ರ ಕೊಟ್ಟರು ಮಾಡ್ತೀನಿ. ಇಬ್ಬರು ಆ ಥರ ಇದೆ. ಈಗ ಬಿಟ್ಟಾಗ 1956 ಬೇಡ್ರ ಕಣ್ಣಪ್ಪಕ್ಕೆ ರಾಜ್ಕುಮಾರ್ ಅವರು ಆಯ್ಕೆ. ಅಡಿಗೆ ಸಿನಿಮಾ ರಂಗಕ್ಕೆ ಬಂದರೆ ಎಲ್ಲ ಆಯಿತು. ನಿಮ್ಮ ಸಮಕಾಲೀನ ನಟರುಗಳಾಗಿರ್ಬೋದು, ಟೆಕ್ನಿಕಲ್ ವರ್ಕ್ ಆಗಿರ್ಬೋದು, ಇಲ್ಲ ಡೈರೆಕ್ಟ್ರುಗಳು ಈಗ ನಿಮ್ಮ ಜೊತೆ ಒಡನಾಟ ಹೆಂಗಿತ್ತು, ಮತ್ತು ಅವರು ಒಡನಾಟ ಹೆಂಗಿತ್ತು ನಿಮ್ಮ ಹಳೆ ನೆನಪಿಸ್ಕೊಳ್ಳೋದ್ರೆ? ನಾವು ಕನ್ನಡ ಚಿತ್ರರಂಗದ ನಟರು ಅಂದ ತಕ್ಷಣ ರಾಜ್ಕುಮಾರು, ವಿಷ್ಣುವರ್ಧನ್, ಶಂಕರ್ ನಾಗು, ಹೀಗೆ ಆ ಲೆವೆಲಲ್ಲಿ ಹೋಗ್ತೀವಿ. ಅದಲ್ಲದೆ 2ನೇ ಮಟ್ಟದಲ್ಲಿ ನಾಯಕರಾದವರು ಇದ್ದಾರೆ. ಅದು ರಾಜೇಶ್ ಇರ್ಬೋದು, ಗಂಗಾಧರ್ ಇರ್ಬೋದು. ಆದರೆ ಈ ಗಂಗಾಧರ್ ಅನ್ನೋ ಬಗ್ಗೆ ಮಾತಾಡ್ತೀನಿ. HALನಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು ಕೂಡ. ನಾನು ಮೊದಲು ತಮಗೆ ಹೇಳಿದೆ, ಬಶೀರ್ ನಾಟಕ ಮಂಡಳಿಲಿ ಅವರು ಮಾಡಿದ್ದಾರೆ. ಅದರಿಂದ ನನಗೆ ಚೆನ್ನಾಗಿ ಪರಿಚಯ ಇತ್ತು ಚಿಕ್ಕಳೆ. ಅವರು ಸಿನಿಮಾ ರಂಗಕ್ಕೆ ಬಂದರು. GV ಅಯ್ಯರ್ದು ಚೌಕದ ದೀಪ ಅಂತ ಪಿಕ್ಚರಿಂದ ಅವರು ಬಂದಿದ್ದು. ಸ್ವಯಂ ಗಂಗಾಧರ್ಗೆ ಸ್ವಲ್ಪ ಅಹಮಿತ್ತು ಅಂತ. ರಾಜ್ಕುಮಾರ್, ವಿಷ್ಣುವರ್ಧನ್ ಗೆದ್ದಿದ್ದು ಇವನಿಗಿತ್ತು ಇರಲಿ. ಸಿನಿಮಾ ರಂಗದಲ್ಲಿ ಇವತ್ತು ಪದ್ಮಿನಿ ಪಿಕ್ಚರ್ಸ್ ಅಂತೇಳಿ 50 ಚಿತ್ರಗಳನ್ನು ಕೊಟ್ಟಂಥ ಮಹಾನುಭಾವರಿದ್ದಾರೆ.
B.R. ಪಂತಲು ಅಂತ. ಬಿ ರಾಮಕೃಷ್ಣಯ್ಯ ಪಂತಲು. ಪಂತಲು ಅಂದರೆ ತೆಲುಗಿನಲ್ಲಿ ಮಾಸ್ಟ್ರು, ಅವರು ಉಪಾಧ್ಯಾಯರಾಗಿದ್ದರು. ಇವರಿಗೆ ಸಿನಿಮಾ ಸೆಳೆತ ಜಾಸ್ತಿ ಆಗಿ ಮಡ್ರಾಸಿಗೆ ಬಂದರು ಹೈದರಾಬಾದಿಂದ. ಒಂದು ಸ್ವಲ್ಪ ಆ್ಯಕ್ಟ್ ಮಾಡಿದ್ರು, ಆಮೇಲೆ ಸ್ಟ್ರೈಟ್ ಅವೇ ಪ್ರೊಡಕ್ಷನ್ಗೆ ಇಳಿದ್ಬಿಟ್ರು. ಶಿವಾಜಿ ಗಣೇಶನ್, MGR ಎಂತೆಂಥವರು ಚಿತ್ರಗಳನ್ನೆಲ್ಲ ತೆಗೆದಿದ್ದಾರೆ. ರಾಜ್ಕುಮಾರ್ ಅವ್ರ ಚಿತ್ರಗಳು ಸಿಕ್ಕಾಪಟ್ಟೆ ತೆಗೆದಿದ್ದಾರೆ. ಅಂತ ಪಂತಲೂರವರು ಒಂದು ಸಿನಿಮಾ ಮಾಡಬೇಕು ಅಂತ ಇಷ್ಟಪಡ್ತಾರೆ. ಅದು ಅವರು ಒಂದೆರಡು ದಿವಸದ ಕೆಳಗೆ ನೋಡಿರ್ತಾರೆ. ಅದರ ಬೇಸ್ಮೆಂಟ್ ಮೇಲೆ ತರ್ತಿದ್ದಾರೆ. ಅವರು ಗಂಗಾಧರನ ಹೀರೋ ಆಗಿ ಮಾಡಿದ್ರು. ಕಾರಣ ಏನಂದರೆ, ಒಂದು ಕಡೆ ಶರಪಂಜರ, ಒಂದು ಕಡೆ ಗೆಜ್ಜೆ ಪೂಜೆ, ಎರಡೂ 25 ವಾರ ಓಡಿ ಎರಡಕ್ಕೂ ಪ್ರಶಸ್ತಿಗಳು ಬಂದಿದ್ದು. ಅಂಥ ಒಬ್ಬ ನಟನ ನನ್ನ ನಟನ ಮಾಡಬಾರ್ದು ಹಾಕ್ಕೊಂಡ್ರು. ಮಂಡ್ಯ ಹತ್ತಿರ ಹೆಮ್ಮಿಗೆ ಅಂತ ಒಂದು ಊರಿದೆ, ಅಲ್ಲಿ ಶೂಟಿಂಗು. ಅದರಲ್ಲಿ ಒಂದು ಸಣ್ಣ ಪಾತ್ರ ನಿಂತಿತ್ತು. ಆ ಸಣ್ಣ ಪಾತ್ರಕ್ಕೆ ಹೋದರೂ ಕೂಡ ನಮ್ಮಲ್ಲಿ ಮಾಡಿ ಕಳಿಸೋ ಅಷ್ಟು ಇರಲ್ಲ. ಅಲ್ಲಿ 3 ದಿವಸ ಆದಮೇಲೆ ಅದು ಬರುತ್ತೆ ಅಂದರೂ ಅವನು ಅಲ್ಲಿ ಇರಬೇಕು ಕಲಾವಿದರು. ಅಂದರೆ ಆಗಿನ ಕಾಲದಲ್ಲಿ ಪಾತ್ರ ಮಾಡಬೇಕು ಅಂದರೆ ಇವತ್ತು ಬರುತ್ತೋ ನಾಳೆ ಬರುತ್ತೋ, ನೀವು ಆ ಒಂದು ಟೈಮಿಂಗಲ್ಲಿ ಇರಬೇಕು. ಒಂದೇ ಚಿತ್ರದಲ್ಲಿ 2-3 ಪಾತ್ರ ಮಾಡಿದ್ದೀವಿ, ಗೊತ್ತಿಲ್ಲದಂಗೆ ಗಡ್ಡ ಹಾಕ್ಕೊಂಡು. ಬಟ್ ಒಂದು ದಿನ ಪಂತಲೂರವರು ಅಡುಗೆ ಅವ್ರಿಗೆ ಹೇಳ್ತಾರೆ, 6 ಗಂಟೆಗೆ ಮುಗಿಸ್ಬಿಡ್ತೀನಪ್ಪ ಇವತ್ತು, ಯಾಕೋ ಪ್ರೊಲಾಂಗ್ ಹೋಗಲ್ಲ. 6 ಗಂಟೆಗೆ 5:30-6 ಗಂಟೆಗೆ ಒಳ್ಳೆ ಬಿಸಿ ಬಿಸಿ ಅನ್ನನೋ ರೈಸ್ ಬಾತೋ ಏನೋ ಮಾಡಪ್ಪ ಅದು. ಆಯ್ತು, ಹೋದರು. ಫುಲ್ ಯೂನಿಟ್ ಬ್ಯಾಚು ಎಲ್ಲ ಹೋಯ್ತು. ಶೂಟಿಂಗ್ ನಡೀತಾ ಇದೆ. ಟೈಮಿನ ಪರವೇ ಆಗಲಿಲ್ಲ ಅದಕ್ಕೆ. 8:30-9 ಆಗೋಯ್ತು. ಇವನು ರೆಡಿಯಾಗಿಟ್ಟಿದ್ದಾನೆ 5:30 ಆಗಲಿತ್ತು. ಬಂದವಲ್ಲ ಪ್ಯಾಕಪ್ ಅಂತ ಎಲ್ಲ ಹಾಕ್ದ, ಎಲ್ಲರಿಗೂ ಎಲೆ ಹಾಕಿ. ಅಷ್ಟೊತ್ತಿಗೆ ಅನ್ನ ತಣ್ಣಗಾಗಿದೆ. ಎಲ್ಲರಿಗೂ ಎಲ್ಲರೂ ಏನು ಬಾಯಿಗೆ ಇಕ್ಬೇಕು. ಅವಾಗ ಏನು ಸರ್ ಇದು ತಣ್ಣಗಿರೋ ಅನ್ನ ಕೊಟ್ಟಿದ್ದೀರ, ಒಂದು ಆರ್ಟಿಸ್ಟ್ಗೆ ಅದು ಮೇಯ್ನ್ ಪಾತ್ರ ಮಾಡ್ತಾ ಇರೋರಿಗೆ ಈ ಥರ ಅವಮಾನನ ಹಂಗೆ ಹಿಂಗೆ ಅಂತ. ಯಾರು? ಗಂಗಾಧರ. ತಪ್ಪು ನಂದಲ್ಲಪ್ಪ, ಹಿಂದೂ ಅಲ್ಲ, ನಂದೇ ತಪ್ಪು. 6 ಗಂಟೆ ಶೂಟಿಂಗ್ ಮುಗಿಸಿ ಬಂದುಬಿಡ್ತೀನಿ, ಅಷ್ಟೊಗೆ ನೀವು ಊಟಕ್ಕೆ ತಯಾರು ಮಾಡಿ ಬಿಸಿ ಬಿಸಿ ಅನ್ನ ಹಾಕಪ್ಪ ಅಂತ ಹೇಳಿದ್ದು ನಂದಪ್ಪ ಅಂತ. ಇಲ್ಲ ನಾನೇ ತನಗಿರೋದು ತಿನ್ನೋಲ್ಲ, ಚಿಕನ್ ಫ್ರೈಡ್ ರೈಸ್ ತರಿಸಿ ನನಗೆ ನಂದು. ಪಂತಲೂರವರು ಭಾಳ ಸಮಾಧಾನಪರವಾಗಿರ್ತಾರೆ. ಅಷ್ಟೇ ಕೋಪಿಸ್ರು. ಪ್ರೊಡಕ್ಷನ್ ಮ್ಯಾನೇಜರ್ನ ಕರೆದು, ನೋಡಯ್ಯ, ಮಂಡ್ಯದಿಂದ ತರಬಾರ್ದು, ನೀನು ಮೈಸೂರಿಂದ ತರಬೇಕು. ಫಸ್ಟ್ ಕ್ಲಾಸ್ ಚಿಕನ್ ಎಲ್ಲಿ ಸಿಗುತ್ತೆ ಕೇಳಿ ತಗೊಂಬ. ರಾತ್ರಿ 10:30 ಆದಾಗ ಅವನು ಪ್ರೊಡಕ್ಷನ್ ಕಾರ್ ತೊಗೊಂಡು ಹೋದ. ಆ ಬಿರಿಯಾನಿ ತೊಗೊಂಡು ವಾಪಸ್ ಬರೋವಾಗ 2:30-3 ಆಗಿತ್ತು ಮಧ್ಯರಾತ್ರಿ. ಅಲ್ಲಿವರೆಗೆ ಯಾರು ಊಟ ಮಾಡಿಲ್ಲ, ಅವರು ಊಟ ಮಾಡಿಲ್ಲ ಅಂದಮೇಲೆ ನಾವೆಲ್ಲ ಊಟ ಮಾಡೋಕ್ಕಾಗುತ್ತಾ? ಹಾಕಿದ್ದು ಅನ್ನ ತಟ್ಟೆ ಎಲ್ಲ ಅಲ್ಲೇ ಇದೆ. ಕಾರ್ ಬಂತು, ಕೊಡಿ ಗಂಗಾಧರ ಕೊಡಿ ಅಂತ ಇವರು ಪೇಷಂಟ್. ನಾವೆಲ್ಲ ಮಾಮೂಲು ತಣ್ಣಗಿರೋದನ್ನು ತಿಂದ್ವಿ, ನಾವೇನು ಆ ಥರ ಕೇಳಲ್ಲ. ಹಿಂಗೆ ಹಾಕಬೇಕು ಬಾಯಿಗೆ. ಗಂಗಾಧರು ನಾಯಿಗಳಿಗೆ ಹರಿಸಿದ್ದೇ ಬೇಕು ಒಂದು. ಯಾರಾದ್ರು ಇವಾಗ ಹೇಳ್ತಾರ ಆ್ಯಕ್ಟ್ರಿಗೆ, ಆ ಆ್ಯಕ್ಟ್ರ್ ಬಿಡಿ, ಆ ಕಾಲದಲ್ಲಿ ಹಂಗಿದ್ರು ಪ್ರೊಡ್ಯೂಸರ್ಸು. ನಾಯಿಗಳಿಗೆ ಹರಿಸಿದ್ದೇ ಬೇಕು. ಏನು ಸರ್ ನಾಯಿ ಅಂತೀರ ನೀವು? ಗಂಗಾಧರ್ ಅಂದ. ಅದಕ್ಕೆ ಹೇಳಿದ್ರು ಗಂಗಾಧರ್ ಇವತ್ತು ಮಾಡಿದ ಅಡುಗೆ 6:30 ಮಾಡಿದ ಅಡುಗೆ 10:00 ತಿನ್ನೋಕ್ಕೆ ನಿಮಗೆ ಲಭ್ಯ ಇಲ್ಲ. ನಾವು ಯಾವ ನನ್ನ ಮಗ ಕಾಕ ಮಾಡಿದ್ನ ಗೊತ್ತಿಲ್ಲ, 12 ಗಂಟೆ ಮೇಲೆ ತಿಂತಾ ಇದೆಯಾ? ಒಂದು ದಿವಸ ಕಳೆದೋಯ್ತಲ್ಲ, ಹಳಸಿ ತಿಂದ, ಇನ್ನೇನು ತಿಂತಾ ಇದ್ದೀಯ ನೀನು? ಮುಚ್ಕೊಂಬಿಟ್ಟ. ಹಳೆ ಅನ್ನ ತಿನ್ಕೊಂಡು ಹೋದ. ಬೊಬ್ಬರ ಇರಲಿ, ಇದು ಗಂಗಾಧರ್ದು. ನೀವು ಕೇಳಿದ್ರಿ ಪಂಡರಿ ಬಾಯಿ ಅಂತ.
ಆ ಮಾತನ್ನು ನೆನೆಸೋಣ. ಪಂಡ್ರಿಬಾಯಿ ಹರಿಕತೆ ಗುಂಪಿಂದ ಬಂದವರು. ಅವರ ಅಣ್ಣ ವಿಮಲಾನಂದ ದಾಸ್ ಅಂತ, ಇನ್ನೊಬ್ಬ ಪ್ರಭಾಕರ್ ಅಂತ ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡ್ತಾಯಿದ್ರು ವೈಯಾಲಿ ಕಾವಲಲ್ಲಿ. ಬ್ರಾಹ್ಮಣರು, ಸಂಪ್ರದಾಯಸ್ಥರು ಸಿನಿಮಾಗೆ ಯಾಕೆ ಬಂದರು? ಇವರಿಗೆ ಸ್ವಲ್ಪ ಕಷ್ಟ ಇತ್ತು. ಸಣ್ಣ ವಯಸ್ಸಿಂದಲೇ 6-7 ವರ್ಷ ಇದ್ದಾಗಲೇ ಅವಳು ಶೂಟಿಂಗ್ ಹೋಗಿದ್ದಾಳೆ. ಪಂಡ್ರಿಬಾಯಿ ಚೈಲ್ಡ್ ಆರ್ಟಿಸ್ಟಾಗಿ. ನಾಕೆಲ್ಲ ಗೊತ್ತಿದೆ. ಇವತ್ತು ರಾಜ್ಕುಮಾರ್ದು ಫಸ್ಟ್ ಡೇ. ಬೇಡ್ರೆ ಕಣ್ಣಪ್ಪ ಕ್ಯಾಮ್ರಾಮನ್ ಹೇಳ್ತಾರೆ, ಮಿಸ್ಟರ್ ರಾಜ್ಕುಮಾರ್, ಕಮ್ ಟು ದ ಲೆಫ್ಟ್ ಸೈಡ್ ಆಫ್ ಕ್ಯಾಮರಾ ಆ್ಯಂಡ್ ಐ ಹ್ಯಾವ್ ಪುಟ್ ಸಮ್ ರಂಗೋಲಿ ದೇ, ಸ್ಟ್ಯಾಂಡ್ ದೇರ್ ಆ್ಯಂಡ್ ಟಾಕ್ ಟು ಪಂಡ್ರಿಬಾಯಿ. ಇವ್ರಿಗೆ ಏನಂತ ಹೇಳೋದು ಅಂತ ಗೊತ್ತಿಲ್ಲ. ನೀವು ಏನು ಹೇಳ್ತಾ ಇದ್ದಾನೆ ಏನೋ ಗೊತ್ತಿಲ್ಲ ಪುಣ್ಯಾತ್ಮನಿಗೆ. ಆಮೇಲೆ ಅವನೇ ಕ್ಯಾಮ್ರಾಮನೇ, ಇವನಿಗೆ ಗೊತ್ತಿಲ್ಲ ಅಂದ್ಬಿಟ್ಟು, ರಾಜ್ಕುಮಾರ್ ಅವರೇ ಕ್ಯಾಮ್ರಾದಿಂದ ಲೆಫ್ಟಿಗೆ ಹೋಗೋ ಅಂದರೆ ಅವರು ಕೋಡು ಪೋಟ್ರಿಕ್ಕಿದೆ. ಕೋಡ್ ಅಂದರೆ ರಂಗೋಲಿ, ಕೋಡಿ ಪೋಟ್ರಿಕೆ ಅಂದರೆ ನಿಂದಿಟ್ಟು ಪಂಡ್ರಿಬಾಯಿ ಫೇಸಿಂಗ್. ಅದು ಗೊತ್ತಾಗಿಲ್ಲ. ಫಸ್ಟ್ ಡೇ ಮತ್ತೆ ಆಗ ಅಲ್ಲಿ ಎದುರುಗಡೆ ಇದ್ದಂಥ ಪಂಡ್ರಿಬಾಯಿ ಅವರು ಓಡಿ ಬಂದು ಹೇಳ್ತಾರೆ ರಾಜ್ಕುಮಾರ್ಗೆ, ರಾಜ್ಕುಮಾರ್ ಅವರೇ ಲೆಫ್ಟಲ್ಲಿ ಬನ್ನಿ, ಅಲ್ಲಿ ರಂಗೋಲಿ ಹಾಕಿದ್ದಾರೆ ನೋಡಿ, ಆ ರಂಗೋಲಿ ಹಾಕಿ ನಿಂತ್ಕೊಂಡು ನನ್ನ ಮಾಡ್ತಾರೆ. ಶಾರ್ಟ್ ಓಕೆ ಆಗುತ್ತೆ. ಅವತ್ತಿನಿಂದ ತಾಯಿ ರೂಪದಲ್ಲಿ ಪಂಡ್ರಿಬಾಯಿ ಅವರು ತಾಯಿ ಮಾಡೋದು ಎಲ್ಲ ಕರೆಕ್ಟು. ಆದರೆ ಅವ್ರಿಗೆ 23 ಕೂಡ ಇಲ್ಲ, 23 ಕೂಡ ಇಲ್ಲ. ಆವಾಗ ಅವ್ರು ಯಾಕೆ ತಾಯಿ ಪಾತ್ರ ಮಾಡಿದ್ರು? ಇದು ಪಂಡ್ರಿಬಾಯಿ ಮನೆ ಹತ್ರ ಒಂದು ಪಾಂಡುರಂಗನ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಒಡಪಳನ್ ನಿಂತ ಕಟ್ಟಿದ್ದಾರೆ. ಅವರು ತಾಯಿ ಆದಮೇಲೆ ತಾಯಿ ಪಾತ್ರ ಮಾಡಕ್ಕೆ ಮಾಡ್ಕೊಂಡು ಅವ್ರ ಜೊತೆಲಿ ಮಾಡಿದವರೆಲ್ಲ ತಾಯಿ ಮಾಡಿದ್ರು, ಹೆಂಡತಿನೂ ಮಾಡಿದ ಹಂಗೆ ಮಾಡೋಯ್ತು. ರಾತ್ರಿ ಪಂಡ್ರಿಬಾಯಿ ದೇವಸ್ಥಾನಕ್ಕೆ ಬರೋರು MGR, NTR ಆಮೇಲೆ ಅದಿದ್ರು. ಅವಾಗೆಲ್ಲರೂ ತಮಿಳ್ನವರು ತೆಲುಗವರು ಬರೋರು. ಅಲ್ಲಿ ಆ ಅಮ್ಮ ಊಟ ಆಗ್ತಿತ್ತು, ಎಲ್ಲ ತಿಂಡಿ ಕೊಡ್ತಿತ್ತು, ಏನಾದ್ರು ಮಾಡ್ತಿತ್ತು. ನಾನು ಹೋಗಿದ್ದೇನೆ ಅವ್ರ ಮನೆಗೆ. ಇವರಿಗೆ ಪಂಡ್ರಿಬಾಯಿ ಅವರಿಗೆ ಒಳಗಡೆ ಒಂದು ಬೇಜಾರಿತ್ತು. ಚಿತ್ರರಂಗ ಬಿಟ್ಟು ಓಡೋಗ್ಬೇಕು, ಬೇಡ ನನಗೆ. ಶಿವಾಜಿ ಗಣೇಶನ ಒಪ್ಕೋಬೇಕು, ನಾಳೆ NT ರಾಮರಾವ್ನ ಒಪ್ಕೋಬೇಕು, ನಾಳೆ ದಿನೊಬ್ಬನ ಒಪ್ಕೋಬೇಕು, ಕುಣಿಬೇಕು, ಡ್ಯಾನ್ಸ್ ಮಾಡಬೇಕು. ಇದಾಗ್ತ ನನಗೆ ಭಾಳ ಹೆಜಿಟೇಷನ್ನಲ್ಲಿ ಮಾಡ್ತಾಯಿದ್ರು. ಏನಾರ ಮಾಡಿ ನನಗೆ ಇದಕ್ಕೊಂದು ದಾರಿ ತೋರಿಸಪ್ಪ ಅಂತ. ಅಷ್ಟೊತ್ತಿಗೆ ಬಾಬಿ ಅಂತ ಒಂದು ಪಿಕ್ಚರ್ ಬಂದು, ಹಿಂದಿ ಬಾಬಿ, ಅದರಲ್ಲಿ ಇವರೇ ಮಾಡಿರೋದು. ಬಾಬಿ ಇವರೇ. ಕನ್ನಡದಲ್ಲಿ ಜೇನುಗೂಡು ಅಶ್ವಥ್ ಮಾಡಿರೋದು ಬಾಬಿ 100 ಡೇಸ್ ಹೋಗ್ಬಿಡ್ತು. ಬಾಡ್ರಾ ಸಹಾನಿ ಅಂತ ಕೇಳ್ಬೋದು. ಇಡೀ ಇಂಡಿಯಾದಲ್ಲಿ 100 ಡೇಸ್ ಹೋಗಿದ್ದಕ್ಕೆ ಎಲ್ಲ ಫಂಕ್ಷನು ನಟನಟಿಯರೆಲ್ಲ ಬಿಟ್ಟೆ. ಕಲ್ಕಟ್ಟಾದಲ್ಲಿ ಇವತ್ತು ಸಾಯಂಕಾಲ ಫಂಕ್ಷನ್. ಕಲ್ಕಟ್ಟ ರಾಮಕೃಷ್ಣ ಮಠಕ್ಕೆ ಹೋಗಿದ್ದಾರೆ ಇವರು ಪಂಡ್ರಿಬಾಯಿ. ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರಲ್ಲೇ ಆ ದೇವ್ರು ನೋಡ್ತಾ ಅಳ್ತಾ ಇದ್ದಾರೆ. ಆ ಅರ್ಚಕರಿಗೆ, ನೀವು आपको पूरा इंडिया चाहता है, इतना अच्छा किया है आपने, क्यों रोता है? ಆವಾಗ ಅವಳ ಹತ್ರ ಹೇಳ್ತಾರೆ, ನನ್ನ ಮನಸ್ಸು ಸರಿ ಇಲ್ಲ, ನನಗೆ ಈ ಚಿತ್ರರಂಗ ಬಿಟ್ಟು ಹೋಗ್ಬಿಡ್ಬೇಕು. ಯಾರು ನೀವು ಯಾಕೆ ಚಿತ್ರರಂಗ ಬಿಟ್ಟು ಹೋಗ್ತೀರಾ? ಚಿತ್ರರಂಗ ಬಿಟ್ಟು ಹೋಗೋದು ಬೇಡ, ಅಲ್ಲೇ ಒಳ್ಳೆ ಪಾತ್ರ ಮಾಡಿ, ತಾಯಿ ಪಾತ್ರ ಮಾಡಿ ಅಂತ ಅಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿ ಅವರು ಬಂದವರೇ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟರು. ಪಂಡ್ರಿಬಾಯಿ ಇನ್ನು ಹೀರೋಯಿನ್ ನಾಯಕಿ ಆಗೋದಿಲ್ಲ, ತಾಯಿ ಪಾತ್ರಕ್ಕೆ ಮಾತ್ರ. ಇದು ನಾನು ಮನೆಗೆ ಹೋಗ್ತಾಯಿದ್ದೆ. ಮನೆಗೆ ಹೋಗಿ ನನಗೂ ಗೊತ್ತು. ನಾನು ಪಂಡ್ರಿಬಾಯಿ ಅವರಿಗೆ ಅಖಿಲ ಕರ್ನಾಟಕ ರವಿಚಂದ್ರನ್ ಅಭಿಮಾನಿಗಳ ಸಂಘದಿಂದ ಸನ್ಮಾನ ಮಾಡಿದ್ದೀನಿ. ಅವತ್ತು ಮೈಕ್ ಕೊಟ್ಟು ಅವ್ರ ಕೈನಲ್ಲಿ ಅದನ್ನು ಮತ್ತೆ ಹೇಳಿಸಿದೆ ನಾನು. ಯಾಕೆ ನೀವು ತಾಯಿ ಪಾತ್ರ ಮಾಡ್ತೀರಿ, ನೀವು ಯಾಕೆ ಮಾಡಿರೋದು? ಏನು ಚಪ್ಪಾಳೆ ಬಂತು ಗೊತ್ತಾ ಟೌನಲ್ಲಿ, ಹಬ್ಬ. ಇದು ಪಂಡ್ರಿಬಾಯಿ ಅವ್ರ ಬಗ್ಗೆ ಹೇಳುವಂಥ ಒಂದು ಮಾತು.
ಪಂಡ್ರಿಬಾಯಿ ಅಂತ ಹೇಳಿದ್ರೆ ಚಿತ್ರರಂಗದ ದೊಡ್ಡ ಅಮ್ಮ, ದೊಡ್ಡ ಅಮ್ಮ, ಹಿರಿಯ ನಟಿ, ಹಿರಿಯ ತಾಯಿ. ನೀವು ನಂಬಲ್ಲ, 1954ಗೆ ಬೇಡ ಕಣ್ಣಪ್ಪ ಆಗಿರೋದು. 52ಗೆ AV ಮೇಯಪ್ಪನ್ ಚೆಟ್ಟಿಯಾರ್ ಅಂತ AVM ಪ್ರೊಡಕ್ಷನ್ಸ್, ಅದು ಸಿಕ್ಕಾಪಟ್ಟೆ 200-300 ಫಿಲಮ್ ಮಾಡಿದ್ದಾರೆ ಬಿಡಿ. ಅಲ್ಲಿ ಒಂದು ಹೊಸ ನಟನ ಮುಂದೆ ಪಂಡ್ರಿಬಾಯಿ ಹೀರೋಯಿನ್. 55ಕ್ಕೂ ಮುಂಚೆ, ಬೇಡ ಕಣ್ಣಪ್ಪ ಮುಂಚೆ ಕೇಳಿರ್ಬೋದು ನೀವು. ಪರಾಶಕ್ತಿ ಅಂತ ಶಿವಾಜಿ ಗಣೇಶನ್ ಫಸ್ಟ್ ಪಿಕ್ಚರೇ ಅಜರಾಮರಾವನು ಬಿಡಿಯವನು. ಅವನು ಅದು ಒಂದು ಸೀಕ್ವೆನ್ಸ್ ಹೇಳಿದ್ರೆ ನಿಮಗೆ ನೀವು ಖಂಡಿತ ಪಂಡ್ರಿಬಾಯಿ ಈ ಥರ ಪಾತ್ರ ಮಾಡಿದ್ದಾರೆ ಅಂತಂತೆ. 2 ಜಡೆ 16-17 ವರ್ಷದ ಹುಡುಗಿ ಶಿವಾಜಿ ಗಣೇಶನ ಜೊತೆಗೆ ಆ್ಯಕ್ಟಿಂಗು. புது பெண்ணின் மனதை திட்டு போனவரே உங்கள் எண்ணத்தை சொல்லிಬಿಟ್ಟು போಂಗ. ಏನು ಕುಣಿದಿದ್ದಾರೆ ಗೊತ್ತಾ ಪಂಡ್ರಿಬಾಯಿ, ನೀವು ನೋಡಿ ಅದು ಗೊತ್ತಾಗುತ್ತೆ. ಅವನಿಗೊಂದು ಸಾಂಗ್ ಇತ್ತು, ಒಳ್ಳೆ ಶ್ರೀಮಂತ, ಅದನ್ನು ಪರೋಡಿ ಆಗ್ಬಿಟ್ಟಿರ್ತಾನೆ ಅವನು. ಬೇಡ ತಿನ್ನಬೇಕು, ಯಾರ ಹತ್ರ ಬೇಡಿ ಇಡ್ಲಿ ತಗೊಂಡ್ಬಿಡ್ತಾನೆ. ಇಡ್ಲಿ ತಗೊಂಬಂದು ತಕ್ಷಣ ಒಂದು ಕಾಗೆ ಬರುತ್ತೆ, ಹಾಕ್ತಾನೆ. ತಿನ್ನಲ್ಲ, ಕಾ 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 ಅಂತೆಲ್ಲ ಕರಿತೇವೆ. ಎಲ್ಲರೂ ಸೇರಿ ಒಂದು ಇಡ್ಲಿನ ತಿಂತಾರೆ. ಆವಾಗ ಒಂದು ಹಾಡು ಹೇಳ್ತಾನೆ, ಭಾಳ ಫೇಮಸ್ ಆಗಿತ್ತು. ಸೊಲುಂಗ ಕಾ ಕಾ ಕಾ, ಅದಕ್ಕೆ ಆ ಸೌಂಡು. ஆகாரம் என்றோடு எல்லோரும் நீங்கள் ஒன்றாக வருவீங்க, ஆகாரம் என்றது எல்லோரும் நீங்கள் ஒன்றாக வருவீங்க, சொல்லுங்க ಕಾ ಕಾ ಕಾ. ಭಾಳ ಏನು ಹಿಟ್ಟಾಗ್ಬಿಡ್ತು ಗೊತ್ತಾ ನಿಮಗಿದು? ಕೇಳಿದ್ರಿ ಹಾಡು? ಕೇಳಿಲ್ಲ ಬಿಡಿ. ಇದೆಲ್ಲ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ಕೊಟ್ಟಂಥ ಸಂಭಾವನೆ ಏನಾದರೂ ನಿಮಗೆ ಗೊತ್ತಿದೆಯಾ? ಇಲ್ಲ. 500 ರೂಪಾಯಿ? ಕೇವಲ 150 ರೂಪಾಯಿ. ಕೇವಲ 150 ರೂಪಾಯಿ. ಲೆಕ್ಕ ಕೊಡಿ. ರಾಜ್ಕುಮಾರ್ ಅವರು ಆ 150 ರೂಪಾಯಿ ತಗೊಂಡು ಕಣ್ಣು ಹೊತ್ಕೊಂಡು ಹೋಗಿದ್ದಿದ್ರೆ ಇವತ್ತು ಶಿವರಾಜ್ಕುಮಾರ್ 20 ಕೋಟಿ ಕೇಳ್ತಿರ್ಲಿಲ್ಲ. ಕಡೆ ಗೊತ್ತೀರಾ? ಹೌದು. ಅಂತ ರಾಜ್ಕುಮಾರ್ ಅವರು 100 ಚಿತ್ರ ಆಗತ್ತೆ, ಭಾಗ್ಯದ ಬಾಗಿಲು 100 ಚಿತ್ರ ಆದಾಗ ಅವರಿಗೆ ದೊರೆತಂಥ ಸಂಭಾವನೆ 12,000 ರೂಪಾಯಿ. 12,000 ರೂಪಾಯಿ. ಅದಾದಮೇಲೆ 150ನೇ ಸಿನಿಮಾ. ಅದಾದಮೇಲೆ ಮಣ್ಣಿನ ಮಗಕ್ಕೆ 13,000 ರೂಪಾಯಿ. 12,000 ರೂಪಾಯಿಂದ 101ಕ್ಕೆ ಆವರೇಜ್ ಆಗಿದ್ದು 1,000 ರೂಪಾಯಿ. ಇಂಥ ಇದರಲ್ಲಿ 151 150 ಹೇಳಿದೆ. ಪದ್ಮಿನಿ ಪಿಕ್ಚರ್ಸ್, BR ಪಂತ್ಲು ಬರ್ತಾರೆ, ಒಂದು ಸೂಟ್ ಕೇಸ್ ಹಿಡ್ಕೊಂಬರ್ತಾರೆ. ರಾಜ್ಕುಮಾರ್ ಅವರೇ, ಕೃಷ್ಣದೇವರಾಯ ಪಿಕ್ಚರ್ ಮಾಡಬೇಕು ನೀವು, ನಾನು ಮಹಾಮಂತ್ರಿ ತಿಮ್ಮರಸು ಪಾತ್ರ ಮಾಡ್ತೇನೆ, ನೀವು ಕೃಷ್ಣದೇವರಾಯ ಮಾಡಿ. ಆಯ್ತು ಮಾಡ್ತೀನಿ. ಭಾಳ ಚೆನ್ನಾಗಿ ನಿಮಗೆ ಸಂಭಾವನೆ ಎಷ್ಟು ಕೊಡೋದು ಅಂತ ನನಗೆ ಗೊತ್ತಿಲ್ಲದೆ ತಂದಿದ್ದೀನಿ. ಈ ಸೂಟ್ ಕೇಸ್ ಒಪ್ಕೋಬೇಕು. ಸೂಟ್ ಕೇಸ್ ತೆಗಿತಾರೆ ರಾಜ್ಕುಮಾರ್. ಅಯ್ಯೋ ಈಗ ಎಣಿಸ್ತಾರೆ, ಅಯ್ಯೋ ರಾಜ್ಕುಮಾರ್ಗೆ 1,00,000 ರೂಪಾಯಿ, ರಾಜ್ಕುಮಾರ್ಗೆ 1,00,000 ರೂಪಾಯಿ 10 ಬಿಟ್ಟಿದ್ದಾರೆ. ಕೃಷ್ಣದೇವರ ಪಾತ್ರ ಅಪ್ಪಾಜಿಯ ಸಂಭಾವನೆ ಜಾಸ್ತಿ ಆಯಿತು. ಇದು ಕೂಡ ಪಿಕ್ಚರ್ ಕೂಡ ಅಷ್ಟೇ ಚೆನ್ನಾಗಿ ಹೋಯಿತು, ಚೆನ್ನಾಗಾಯಿತು. ರಾಜ್ಕುಮಾರ್ ಅವರು ನಾವಾಗಲೇ ಹೇಳಿದೆ, ಎದುರುಗಡೆ ಇದ್ದಂಥ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತಿರ್ತಾರೆ. ನಾನು ಹೆಂಗೋ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತು, ಬಟ್ ನನ್ನ ಎದುರುಗಡೆ ಇರೋ ಪಾತ್ರ ಚೆನ್ನಾಗಿ ಬರಬೇಕು ಅಂತ ಪ್ರತಿಯೊಬ್ಬರು ದೇವ್ರದಿಂದ ನೆನಪಿತ್ತು. ಅಡಿಗರು ಅಂತ ಕರೆದು ಆಗ್ಲಿಂದ ನೆನಪಿತ್ತು. ಅಡಿಗರೆ ಬಸವನಗುಡಿ ಅಂತ ತಕ್ಷಣ ಹೇಳಿದ್ರೆ ನಾವು ಒಂಥರ ಖುಷಿ ಆಗುತ್ತೆ. ಯಾಕಂದರೆ ಕಡಲೆಕಾಯಿ ಬಸ ಅದು ಇದು ಹಳೆ ನಟರುಗಳನ್ನ ಅಂತ ಹೇಳಿದ್ರೆ ಪುಟ್ಟಣ್ಣ ಕಣಗಾಲ್ ಅವ್ರ ಜೊತೆ ಒಂದು ಅಭಿನಯ, ಅವ್ರ ಜೊತೆ ಇದ್ದಂಥ ಕೆಲವೊಂದು ಹೊಸ ನಟರುಗಳನ್ನ ಕರ್ಕೊಂಡ್ಬಂದಿದ್ದಾರೆ. ನೀವು ನೋಡೋಂಥ ನಿಮ್ಮ ಒಡನಾಡಿಗಳಾದಂಥ ಕಲಾವಿದರು ರಾಜ್ಕುಮಾರ್ ಹೊರತುಪಡಿಸಿ
ನಮ್ಮ ವಿಷ್ಣು ಸರ್ ಆಗಿರ್ಬೋದು, ಚಂದ್ರಶೇಖರ್ ಸರ್ ಆಗಿರ್ಬೋದು, ಪುಟ್ಟಣ್ಣ ಕನಗ. ನೀವು ರಂಗ ಅಂತ ಹೇಳಿದ್ರೆ ಇಡಕಲ್ಲು ಗುಡ್ಡದ ಮೇಲೆ ಚಂದ್ರಶೇಖರ್ ಅವರು, ಜಯಂತಿ ಅವರು. ನಾವು ಯಾವುದೇ ವಿಚಾರದಲ್ಲಿ ಚಿತ್ರೋದ್ಯಮ, ಕನ್ನಡ ಚಿತ್ರೋದ್ಯಮ ಅಂತ ಹೊರಟ್ರೆ ಒಂದು ರಾಜ್ಕುಮಾರ್ ಕಂಬ, ಒಂದು ಪುಟ್ಟಣ್ಣ ಕನಗರ ಕಂಬನೇ ನಾವು ನೋಡೋದು. ಯಾಕಂದರೆ ಅವ್ರು ಮಾಡ್ತಿದ್ದಂಥ ಒಂದು ನಿರ್ದೇಶನ ಕೂಡ ಆಗಿತ್ತು ಪುಟ್ಟಣ್ಣ ಕನಗಲ. ಅಲ್ಲಿ ಏನಾಗಿತ್ತು ಅಂದರೆ, ರಾಜ್ಕುಮಾರು ಪುಟ್ಟಣ್ಣ ಕನಗಾಲು ಮಾಡಿರ್ತಕ್ಕಂಥದ್ದು 3 ಚಿತ್ರ: ಸಾಕ್ಷಾತ್ಕಾರ, ಕರುಳಿನ ಕರೆ, ಇನ್ನೊಂದು ಯಾವುದಾಯ್ತು 3 ಪಿಕ್ಚರ್. ದೇವರ ದಯದಿಂದ 3 ಪಿಕ್ಚರ್ ನಾ ಇದ್ದೀನಿ. ಅಲ್ಲ, ಎಲ್ಲಿ ಚಿತ್ರೀಕರಣ ಮಾಡಿದ್ರು ಕೂಡ ರಾಜ್ಕುಮಾರ್ ಅವರ ಚಿತ್ರದಲ್ಲಿದ್ದಾರೆ ಅಂದರೆ, ಅಣ್ಣ ಕ್ಯಾಮ್ರಾ ಎಲ್ಲಿರ್ತೀನಿ, ನೀವು ಈ ಕಡೆಯಿಂದ ಬರ್ತೀರ ಅಂತ ಹೇಳುವಂಥ ಡೈರೆಕ್ಟರ್ಗಳೇ ಜಾಸ್ತಿ ಇದ್ದಿದ್ದು. ತೋರುವಿಕೆಗೆ ಆ ಗೌರವನ ಗೊತ್ತಿಲ್ಲ ಆಯ್ತಾಯ್ತು. ಆದರೆ ಪುಟ್ಟಣ್ಣ ಕಣಗಾಲ್ ಅಂತ ಅದು ಹಿನ್ನೆಲೆ ಆಮೇಲೆ ಹೇಳ್ತಿರ್ಬೇಕಾದ್ರೆ, ಪುಟ್ಟಣ್ಣ ಕಣಗಾಲ್ ಅಂತ ನಿರ್ದೇಶಕ ಮಾತ್ರ ಸ್ವಲ್ಪ ವಿಭಿನ್ನ. ರಾಜ್ಕುಮಾರ್ ಕ್ಯಾಮ್ರಾ ರೈಟ್ ಸೈಡು, ಜಯಂತಿ ಅಲ್ಲಿ ಮೆಟ್ಲು ಇಟ್ಕೊಂಡ್ಬಿಡ್ತಾರೆ, ಜಸ್ಟ್ ಅವ್ರಿಗೆ ಡೈರೆಕ್ಟ್ ಇಟ್ಟು, ಅಣ್ಣ ನಾ ಇಲ್ಲಿ ಕ್ಯಾಮ್ರಾ ಇಟ್ಟು ನೀವು ಜಯಂತಿ ಬರ್ತದೆ ಆ ಥರ. ಇವ್ರ ಜೊತೆಗೆ 3 ಸಿನಿಮಾಗಳನ್ನು ಮಾಡಿದಂಥ ಪುಟ್ಟಣ್ಣ ಕಣಗಾಲ್ ಒಂದು ಕಡೆ ಯೋಚನೆ ಮಾಡ್ತಾಯಿದ್ರು, ಏನು ಮಾಡೋದು, ಇದು ಭಾಳ ಜಾಸ್ತಿ ಆಗೋಯ್ತಲ್ಲ ಇದು ಕತೆ, ಇದು ಡೈರೆಕ್ಟರ್ಸ್ ಮೀಡಿಯಾ ಅನ್ನೋದಕ್ಕೆ ಮರ್ಯಾದೆನೇ ಇರ್ತಲ್ಲ ಅದು ಇತ್ತು, ಅದು ಅವ್ರು ಇಟ್ಕೊಂಡಿದ್ರು. ಅದೇ ಟೈಮ್ಗೆ ವೀರಸ್ವಾಮಿ ಅವರು ಒಂದು ಪಿಕ್ಚರ್ ಮಾಡಿದ್ರು, ಕುಲಗೌರ ಆದಮೇಲೆ ಯಾವುದೋ ಒಂದು ಮಾಡಿರತ್ತೆ ಆಗಲಾಟೆ. ಅವ್ರಿಗೊಬ್ಬರು ತಮ್ಮ ಇದ್ರು, ನಮಗೆ ಗೊತ್ತು, ವರದಪ್ಪ ಅಂತ. ಡಾಕ್ಟರ್ ರಾಜ್ಕುಮಾರ್ ಅವರ ತಮ್ಮ ವರದಪ್ಪ. ಅವ್ರ ಹತ್ರ ಮಾತ್ರ ಜಾಸ್ತಿ ಮಾತಾಡೋದು ಅವರು ಯಾವಾಗಲೂ. ಆವಾಗ ರಾಜ್ಕುಮಾರ್ ಅವ್ರಿಗೆ ಇವನ ಎದುರು ಒಬ್ಬನ ತರಬೇಕು, ರಾಜ್ಕುಮಾರ್ ಎದುರು ಒಬ್ಬನ ತರಬೇಕು ಒಂದು ಇತ್ತು ಮನಸ್ಸಲ್ಲಿ. ಇತ್ತ ಕಡೆ ಏನಾಯಿತು, ವೀರಸ್ವಾಮಿಯವರು ರಾಜ್ಕುಮಾರ್ ಅವ್ರಿಗೆ ಯಾವತ್ತೂ ನಿಮ್ಗೆ ಎಷ್ಟು ಬೇಕು ಅಂತ ಕೇಳಿಲ್ಲ, ಆಯಿತು ಕೊಟ್ಬಿಡೋದು. ಒಳ್ಳೆ ರವಿಚಂದ್ರನ್ ಥರ ಅವರು. ವೀರಸ್ವಾಮಿಯವರು ನಾನು ನಿನ್ನ ಮರೆಯಲಾರೆ ಅಂತ ಒಂದು ಚಿತ್ರ ಮಾಡಬೇಕು, ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಆ ಟೈಮಲ್ಲಿ ವರದರಾಜ್ ಅವರಿಗೆ ಮದುವೆ ಆಗುತ್ತೆ. ಪುಟ್ಟಣ್ಣ ಕನಗಲ್ ಆವಾಗ ಹೇಳ್ತಾರೆ, ತಾರಾಸ್ಕೂರ್ ಅವ್ರ ಸಬ್ಜೆಕ್ಟು ನಾಗರಹಾವು ಬ್ಯೂಟಿಫುಲ್, ಆ್ಯಂಗ್ರಿ ಯಂಗ್ ಮ್ಯಾನ್ ಅದೇ ಟೈಮಲ್ಲಿ ಗೆದ್ದಿದೆ ಇಲ್ಲಿ ಹಾಲಿವುಡ್ಡಲ್ಲಿ. ಜಂಜೀರ್ ಅಂತ ಅಮಿತಾಬ್ ಬಚ್ಚನ್ ಮಾಡಿದ್ದು ಆ್ಯಂಗ್ರಿ ಯಂಗ್ ಮ್ಯಾನ್. ಅದನ್ನ ತಂದರೆ ಚೆನ್ನಾಗಿರುತ್ತೆ. ಅದಕ್ಕೊಂದು 25 ವರ್ಷ 24-25 ವರ್ಷ ಇರೋನು ಬೇಕು, ಸ್ವಲ್ಪ ಕೋಪ ಇರೋನು ಬೇಕು. ಹುಡುಕಿದ್ರು ಸಿಕ್ಕಿಲ್ಲ. ಕೆಳಗೆ ಅದಕ್ಕೋಸ್ಕರ ಏರ್ಲೈನ್ಸ್ ಹೋಟ್ಲ್ ಅಂತಿತ್ತು, ನೋಡಿದ್ರೆ ರೆಸ್ಟ್ ಸೆಂಚುರಿ ಕ್ಲಬ್ ಹತ್ರ ಇದೆ. ಅದೇ ಏರ್ಲೈನ್ಸ್ ಹೋಟ್ಲಲ್ಲಿ ಒಂದು ದಿವಸ ಇಂಟರ್ವ್ಯೂ ಮಾಡ್ತಾರೆ. ನಾವು ನೆನ್ನೆ ಹೇಳಿದ್ನಲ್ಲ ಎಷ್ಟು 4 ಲೈನ್ನಲ್ಲಿತ್ತು ಅಂತ. ಈ ಕಾರ್ಯಕ್ರಮ ಇದು ಮಾಡೋದಕ್ಕೆ ಅದೇ ಥರ ರಶ್ ಇತ್ತು. ನಾನು ಪುಟ್ಟಣ್ಣ ಅವರಿಗೆ ಸ್ವಲ್ಪ ಬೆಳ್ಕೊಬೇಡಿ ಹಿಂಗೆ ಹೇಳ್ತೀನಿ ಅಂತ, ಬಿಕಾಸ್ ಬೊಮ್ಮನ್ ಒಂದು ಅಕ್ಟರ್ಗಳು ನನಗೆ ಎಲ್ಲ ಬರ್ಕೊಂಡು ಮಾಡಿದ್ರೆ ಇರ್ತವೆ ಪುಟ್ಟಣ್ಣ. ಸರಿ, 500 ಜನರಲ್ಲೂ ಕೂಡ ಒಬ್ಬರು ಸೆಲೆಕ್ಟ್ ಆಗಿಲ್ಲ. ಒಬ್ಬರು ಆಗಲಿ, ನನ್ನ ಕಲ್ಪನೆಯಲ್ಲಿರೋ ರಾಮಾಚಾರಿ ಇವನಲ್ಲ, ರಾಮಾಚಾರಿ ಬೇಕು. ಆಗ ಒಂದು ದಿವಸ ಜಿ ವಿ ಅಯ್ಯರ್ ಸಿಗ್ತಾರೆ. ಜಿ ವಿ ಅಯ್ಯರ್ ಕೂಡ ಪಾರ್ವತಮ್ಮಿಂದ ಒಂಥರ ಬೇಜಾರಾಗಿರ್ತಾರೆ ಅವರು. ಗಿಫ್ಟು ಆಗಿ ಎಲ್ಲ ಜಿ ವಿ ಅಯ್ಯರ್ ಸಮರ್ಥ, ಭಾಳ ದೊಡ್ಡ ಸಮರ್ಥ ಅವನು. ಅವನು ಹೇಳ್ತಾನೆ, ನಾನೊಂದು ಪಿಕ್ಚರ್ ತೆಗೆದಿದ್ದೀನಿ ವಂಶವೃಕ್ಷ ಅಂತ, ನಡೀತಾ ಇದೆ ಸಾಗರಲ್ಲಿ. ಈಗ ಹೋಗ್ಬಿಟ್ಟು ನೆಕ್ಸ್ಟ್ ಶೋಗೆ ಆ ಪಿಕ್ಚರ್ ನೋಡಿ. ಅದರಲ್ಲಿ ಒಬ್ಬ ನ್ಯಾಷನಲ್ ಕಾಲೇಜ್ ಹುಡುಗನಿಗೆ ನಾನು ಪಾತ್ರ ಕೊಡ್ತಿದ್ದೀನಿ. ಅವನಿಗೆ ಡೈಲಾಗ್ ಇಲ್ಲ, ನೀವು ಅಬ್ಸರ್ವ್ ಮಾಡಿ ಅವನ ಫೇಸು. ವರದರಾಜು ಕೂಡ ಹೋಗ್ತಾರೆ. ಕಾರಣ ಏನಂದರೆ ಪಾರ್ವತಮ್ಮ ಕೀ ತಗೊಂಡ್ಮೇಲೆ ಅವ್ರಿಗೂ ಅವ್ರ ಮೇಲೆ ಕೋಪ ಆಯ್ತು.
ವರದರಾಜು, ಪುಟ್ಟಣ್ಣ ಕಣಗಾಲು, ವೀರಸ್ವಾಮಿ. ಸಂಪತ್ ಕುಮಾರ್ ಅಲ್ಲಿ ಬಂದಿರ್ತಾನೆ. ಒಂದು 7-8 ಸೀನಲ್ಲಿದ್ದಾನೆ. ಒಂದು ಸೀನ್ಗೂ ಒಂದು ಮಾತಾಡಲ್ಲ. ಆ ಒಂದು ಕೋಪ, ಒಂದು ಆಂಗ್ರಿ, ಅದು ಮಾತ್ರ ಚೂಯಿಂಗಮ್ ಏನು ಮಾತಾಡ್ಬೇಕಾದ್ರೆ ಚೂಯಿಂಗಮ್ ತಿಂತಾ ಇರ್ತಾನೆ. ಅದಕ್ಕೆ ಈಗ ನಿಮ್ಮ ಅಪ್ಪ ಸತ್ತೋಗ್ಬಿಟ್ರು ಕಣೋ ಅಂದ್ರು. ಅದಕ್ಕೆ ಯಾವ ರೀತಿ ಕೇರ್ಲೆಸ್ ಆಗಿ ಮಾಡ್ತಾನೆ. ವಂಶವೃಕ್ಷದಲ್ಲಿ ಯಾವ ಒಂದು ಪಾತ್ರ ಹೌದು ಒಪ್ಪಿಗೆ ಆಗ್ಬಿಡುತ್ತೆ. ಮಾರನೇ ದಿವಸ ಕರೆಸಿ ಮಾತಾಡ್ತಾರೆ. ಮಾಡ್ತೀನಿ ಅಂತಂತಾನೆ. ನಾಗರಾವ್ಗೆ ರೆಡಿ ಆಗುತ್ತೆ. 12 ದಿನ 15 ದಿನ ಶೂಟಿಂಗು ಚಿತ್ರದುರ್ಗ. ಇದರಲ್ಲಿ ಪಾತ್ರ ಇಲ್ಲ, ಇವ್ರ ಜೊತೆ ಕೂತ್ಕೊಂಡು ಕ್ಯಾಪ್ ಗೀಪು ಅದು ಇದು ಮಾಡ್ತಾಯಿದ್ದೆ. ಹೇಳಿದ್ನಲ್ಲ ಇರಬೇಕಾಗಿತ್ತು ಸ್ವಲ್ಪ ಅಂತ. ಆರತಿ ಬಂದಮೇಲೆ ಯಾರೂ ಇಲ್ಲ, ಆರತಿ ಬರೋ ಕೂತು ನಾವಿದ್ವಿ ಕಡೆಗೆ. ಏನಾಗೋಯ್ತು, NP ಶಂಕರ್ ಒಂದು ದಿವಸ ಕಾಂಬಿನೇಷನ್, ಒಂದು ದಿವಸ ಲೋಕನಾಥ್ ಕಾಂಬಿನೇಷನ್ ಎಲ್ಲ ಇತ್ತು ಅವನಿಗೆ. ಚೆನ್ನಾಗೆ ಮಾಡಿದ. 9ನೇ ದಿನ ಅಶ್ವಥ್ ಬರ್ತಾರೆ, ಚಾಮಯ್ಯ ಮೇಷ್ಟ್ರ. ಅವ್ರದ್ದು ಡೈಲಾಗ್ ಹೇಳ್ಬೇಕಾದ್ರೆ ಹೇಳ್ಬಿಟ್ಟ. ಎಷ್ಟು ಹೇಳ್ಕೊಟ್ರು ಭಯ. ಅಲ್ಲಿ ಹೋದ ತಕ್ಷಣ ಸ್ಟಾರ್ಟ್ ಆಗಬೇಕು ಕ್ಯಾಮರಾ ಮುಂದ್ಗಡೆ ಒಂದು ಮಾತು ಅಂದ ತಕ್ಷಣ ಯಾಕೋ ಶೂಟಿಂಗ್ ಆಗ್ಬಿಟ್ಟಿತ್ತು ಇವನಿಗೆ. ಪುಟ್ಟನ ಸ್ವಲ್ಪ ಕೋಪಿಸ್ತ. ಯಾವನೇ ಇವನು ತಂದಿದ್ದು, ಅವನೇ ತಂದು ಯಾವನೇ ತಂದಿದ್ದು ಇವನು, ನಿನ್ಗ್ಯಾಕೆ ಸಿನಿಮಾ ಆ್ಯಕ್ಟಿಂಗು, ಹೋಗೆ ಹೋಗಿ ಅಂತ ಒಂದಿನ ಬಾಯಲ್ಲಿ ಬೋಳಿ ಮಗನೆ ಅಂತ ಬಂದ್ಬಿಟ್ಟು ಪ್ರೊಡಕ್ಷನ್ ಕಾರ್ಡ್ ತೊಗೊಂಡು ಬಂದ್ಬಿಟ್ಟ ಅವನು. ಬಂದ್ಬಿಟ್ಟ ಅವ್ರ ತಂದೆ ನಾರಾಯಣ ರಾವ್ ಅಂತ ಒಳ್ಳೆ ಸ್ಟೇಜ್ ಆರ್ಟಿಸ್ಟ್. ಯಾಕೋ ಇಲ್ಲಪ್ಪ ಸಿಕ್ಕಾಪಟ್ಟೆ ಬೈತಾನೆ ಅವ್ನು ಡೈರೆಕ್ಟ್ರ್. ಸರಿ ಹೋಯ್ತ. ಇಲ್ಲಿ ನಾವು ಕೂತ್ಕೊಂಡು ಏನು ಮಾಡೋದು ನೆಕ್ಸ್ಟು, ಅವ್ನು ಬರ್ತಾನೋ ಬರಲ್ವೋ. 10 ದಿನ ಶೂಟಿಂಗ್ ಆಗಿದ್ದೆಲ್ಲ ವೇಸ್ಟು. ಇನ್ನೊಬ್ಬನ ಹುಡ್ಕೊಂಡು ಹೋಗಿ ಅವ್ನು ತರೋದಕ್ಕೆ ಮತ್ತಷ್ಟು ವೇಸ್ಟು. ಏನು ಮಾಡೋದು, ಅವನೇ ಹಿಂಗಾರ ಮಾಡಿ ಒಪ್ಪಿಸಿ ಕಾರಲ್ಲಿ ವೀರಸ್ವಾಮಿ, ವರದಪ್ಪ, ಪುಟ್ಟಣ್ಣ, ನಾನು ಬರ್ಕೊಳಕೊಬ್ಬ ಇರಲೇಬೇಕು ಏನಾದ್ರು ಬಿಟ್ಟವ ನಾನು. ಆಗ ವಿಷ್ಣುವರ್ಧನ್ ಮನೆ ಶಂಕರ ಮಠದ ಹತ್ರ ಶಂಕರಪುರಂ ಈಗ ರೂಪಿಕೆ ಇದೆಯಲ್ಲ, ಅದು ನೆಕ್ಸ್ಟು ರೋಡಲ್ಲಿ ಇದ್ದ. ಬಾಗಿಲು ತೆರೆದಾಗ 3 ಗಂಟೆ. ಬಂದು ಬನ್ನಿ ಅಂತೆಲ್ಲ ಕೂಡ್ಸಿದ್ದು. ಈ ಥರ ಮಾಡ್ಬಿಟ್ಟಿದ್ದಾನೆ ನೋಡಿ ನಿಮ್ಮ ಮಗ ಸ್ವಲ್ಪ. ಮತ್ತು ಅವನು ಹೇಳೋದೆಲ್ಲ ಕೇಳ್ಕೊಂಡು ಅವ್ನು ಬಿಟ್ಟಿರ್ಬೇಕಾ? ಅವನು ಮೊದಲು ಕೊಪ್ಪಿಸ್ತಾನೆ ಅವನು ಹೇಳೋದನ್ನು ಮೊದಲು ಮಾತಲ್ಲಿ ಹೇಳಬೇಕು. ಸೊಂಟದ ಕಡೆಗೆ ಮಾತಲ್ಲ ಹೇಳಬೇಕಾಯ್ತು. ಏನೋ ಮಾಡಿ ಪ್ಯಾಂಪರಿಂಗ್ ಮಾಡಿ, ಅಯ್ಯ ಒಂದು ಮಾತು ತಿಳ್ಕೊ, ಅವ್ನು ಬೈಲಿ ಅವ್ನು ಹೊಡೀಲಿ ತಗೋ. ಕಾರಣ ಏನಂದರೆ ನೀನು ಕನ್ನಡ ಚಿತ್ರರಂಗಕ್ಕೆ ಬರ್ತಾ ಇಲ್ಲ ಕಣೋ. ಕನ್ನಡ ಚಿತ್ರರಂಗದ ಸ್ವರ್ ಖಡ್ಗ, ಆ ಖಡ್ಗವನ್ನೇ ಏಮಾರಿಸೋದಕ್ಕೆ ಬರ್ತಾ ಇದ್ದೆ ಕಣೋ. ರಾಜ್ಕುಮಾರ್ ಜೊತೆಗೆ ಆಪೋಸಿಟ್ ಕ್ಯಾರೆಕ್ಟ್ರ್ ಕಣೋ ಅಂಥೇಳಿ ಅವ್ನಿಗೆ ಹೇಳಿ ಪಂಪ್ ಹೊಡೆದು ಕರ್ಕೊಂಬಂದು ಸರೋದ. ಅದೆಲ್ಲ ಗೊತ್ತಿರುತ್ತೆ ಇಲ್ಲ, ಪ್ರತ್ಯಕ್ಷ ಓಕೆ. ಆಮೇಲೆ ಬಂದು ಅವನು ಮಾಡ್ದೆ, 200 ಫಿಲಮ್ಮು ಮಾಡಿದೆ, ಎಲ್ಲ ಮಾಡಿದೆ. ಇವತ್ತಿಲ್ಲ ಅವನು. ಹಾಡಿದರೆ ಈಗ ವಿಷ್ಣು ಸರ್ದು ಒಂದರ ಅಂತ ಹೇಳಿದ್ರೆ ಅದು ನಾವು ಕೇಳಿದಾಗ ನಿಮಗೆ ಯಾತಕ್ಕೆ ನಿನಗೆ ಹೆದರಿಕೆ ಆಯಿತು ಅಂದರೆ, ರಾಜ್ಕುಮಾರ್ಗೆ ಈಕ್ವಲ್ರಿ ಅವರು ಯಾರು ಅಶ್ವಥ್ ಏನೋ ಅವ್ರ ಮುಖ ನೋಡಿದ್ರೆ ನೀನು ಒಂದು ಕೆಲಸ ಮಾಡಯ್ಯ, ಅವನು ಯಾವನೋ ಒಬ್ಬ ಸ್ಕೂಲ್ ಮೇಟ್ಸನ್ನು ಕರ್ಕೊಂಬಂದಿದ್ದಾರೆ ಅಂತ ತಿಳ್ಕೊಳ್ಳಯ್ಯ. ಅಶ್ವಥ್ ಅಂತ ಬೇಡ, ಯಾವನು ಯಾವುದೋ ನೆಲಮಂಗಲ ಸ್ಕೂಲಿಂದ ಕರ್ಕೊಂಬಂದಾರ ಅವ್ನು ಮಾಡ್ತಾರೆ ಅಂತ ತಿಳ್ಕೊ ಅಂತ ಅದನ್ನು ಮಾಡ್ತೀನಿ. ಅಂದರೆ ವಿಷ್ಣುವರ್ಧನ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಅದು ಹೊಸ ಕಲಾವಿದರ ತಂಡನೂ ಇತ್ತು ಅದು ಆ ಒಂದು ಪೀಕಲ್ಲಿ. ಯಾಕಂದರೆ ಅದರಲ್ಲಿ ಅಶ್ವಥ್ ಅವ್ರು ಮಾಡಿದ್ದಾರೆ, ಲೀಲಮ್ಮ ಮಾಡಿದ್ದಾರೆ, MN ಲಕ್ಷ್ಮೀದೇವ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹಾಸ್ಯ ಕಲಾವಿದೆ ನಮ್ಮ ಯಾರು ಮಂಜು ಮಾಲಿನಿ ಅವರು ಕೂಡ ಅದು ಫಸ್ಟ್ ಎಂಟ್ರಿ. ಅವರು ಕ್ಯಾಟ್ರ್ ಬಿಲ್ ತೊಗೊಂಡು ಹೊಡಿತಾರೆ ಆ ಒಂದು ಸೀನ್ ಅವ್ರದ್ದು. ಅದು ಫಸ್ಟ್ ಸಿನಿಮಾ ಮಂಜು ಮಾಲಿನಿ ಅವ್ರದ್ದು. ಹೆಂಗೆ ಅನಿಸುತ್ತೆ ಸರ್ ಆ ಒಂದು ಹೊಸ ತಂಡ ಇಟ್ಕೊಂಡು ಆ ದುರ್ಗದಲ್ಲಿ ಆ ಬೆಟ್ಟದ ಮೇಲೆ? ನಾನು ಚಿತ್ರದಲ್ಲಿ ಇಲ್ದಿದ್ರು ಕೂಡ ನಾನು ಹೋಗಿದ್ದೆ ಅದನ್ನು ನೋಡೋಕ್ಕೆ. ನಾನು ಹೋಗಿದ್ದೆ, ಆಗ ನಾವು ಹೋಟ್ಲೆಲ್ಲ ಕೊಟ್ಬಿಟ್ಟಿದ್ವಿ. ನಾನು ಹೋಗಿದ್ದೆ ದುರ್ಗ ನೋಡೋಕ್ಕೆ, ಚಿತ್ರದುರ್ಗ ಇದು ಲೊಕೇಶನ್ನು
ಅಲ್ಲಿ ಇವರು ಮುಖ MP ಶಂಕರ್ ಪೈಲ್ವಾನ್, ಮುಂದು ಎಂತೆಂಥವರಿದ್ದಾರಪ್ಪ ಆರ್ಟಿಸ್ಟ್ಗಳು, ಇಲ್ಲೆಲ್ಲ ತಂದು ಬಿಟ್ಟಿದೆಯಲ್ಲಪ್ಪ ನನ್ನ ಅಂತ ತುಂಬ ನಾನು ದೇವ್ರನ್ನ ಅವಾಗ ಇದು ಮಾಡ್ಕೊಳ್ಳಿ. ನನಗೇನು ನೀವು ಆ್ಯಕ್ಟ್ ಮಾಡೋದು ಬಿಟ್ಟು ಕಲೆ ಹಿಂದ್ಗಡೆ ಸೇವೆ ಸಕ್ಕ ಅಲ್ಲಿ ಹೇಳಿದ್ನಲ್ಲ ನಿಮಗೆ, ಅದಕ್ಕೆ ಹೋಗ್ಬಿಟ್ಟೆ. ಭಾಳಷ್ಟು ವಿಚಾರಗಳನ್ನ ಕಲಿತೆ ನಾನು. ಒಬ್ಬೊಬ್ಬರತ್ತು ಎಷ್ಟೋ ಇತ್ತು ಹೇಳ್ಕೊಳ್ಳೋಕ್ಕೆ. ವಿಷ್ಣುವರ್ಧನ್ ಬಗ್ಗೆ ಹೇಳಿದ್ದೀನಿ, ಗಂಗಾಧರ್ ಬಗ್ಗೆ ಹೇಳಿದ್ದೀನಿ. ನಮ್ಮ ಎಡಕಲ್ಲು ಚಂದ್ರಶೇಖರ್ ಅವ್ರು ಹೆಂಗಿದ್ರು, ಯಾಕಂದರೆ ವಿಷ್ಣು ಸರ್ ಎಡಕಲ್ಲು ಚಂದ್ರಶೇಖರ್ ಸರ್ ಅವರಿಬ್ಬರು ಕ್ಲಾಸ್ಮೇಟ್ಸ್, ಒಂದೇ ಸ್ಕೂಲು ಒಂದೇ ಕಾಲೇಜು, ಅದು ನ್ಯಾಷನಲ್ ಕಾಲೇಜ್ ಬಸವನಗುಡಿ. ಅವರಿಬ್ಬರು ಯಾಕಂದರೆ ಹೇಳಬೇಕಾದ್ರೆ ಅದು ನ್ಯಾಷನಲ್ ಕಾಲೇಜ್ ಇವತ್ತು. ಗಂಗಾಧರ್ಗೆ ನಿಜಕ್ಕೂ ಯಾರು ಇಂಥ ಒಳ್ಳೆ ಗಂಗಾಧರ್ ಅಂತೀನಿ, ಇವನು ಎಡಕಲ್ಲುಗೆ ಯಾರು ಇಂಥ ಕ್ಯಾರೆಕ್ಟರ್ ಕೊಟ್ಟಿರಲಿಲ್ಲ, ಸಣ್ಣ ಪುಟ್ಟ ಮಾಡ್ತಿರ್ತಾರೆ. ಪುಟ್ಟಣ್ಣವರು ಒಬ್ಬ ಮದುವೆ ಆಗಿರೋ ಹೆಂಗಸನ್ನು ಸೆಡ್ಯೂಸ್ ಮಾಡೋ ಅಂಥ ಕ್ಯಾರೆಕ್ಟರ್ ಕೊಟ್ಟರು ಇವನಿಗೆ. ಹೌದಾ? ಹೌದು, ಅಂತ ರೊಮ್ಯಾಂಟಿಕ್ ಬಾಯ್. ರೊಮ್ಯಾಂಟಿಕ್ ಪಾಯಿಂಟು ಅವಳು ಬಿಟ್ಟು ಅಲ್ಲಿ ಹೋಗ್ಬಿಟ್ಲಲ್ಲ ಜಯಂತಿ, ಅವನು ಮಿಲ್ಟ್ರಿಲಿದ್ದ ಅಂದ್ಬಿಟ್ಟು ರಂಗ ಅಲ್ಲಿಗೋದು. ತನಗಿಂತ ಎಷ್ಟೋ ವರ್ಷ ಏನಮ್ಮ ಆಯ್ತು ಆಯ್ತು, ಇನ್ನು 10 ನಿಮಿಷ ಬಿಟ್ಕೊಡ್ತೀವಿ. ನೋಡಕ್ಕೆ ಬಂದಿದ್ದ ಇಷ್ಟಾದರೂ ಇವನು ಅವನಿಗಿಂತ ಜಾಸ್ತಿ ಇದ್ದಾನಲ್ಲ, ಜೋರಾಗಿದ್ದಾನಲ್ಲ, ವಯಸ್ಸಲ್ಲಿ ಜಾಸ್ತಿ ಇದ್ಲು ಜಯಂತಿ. ಅಂಥವ್ರನ್ನು ಇವನ ಮಾತುಗಳಿಂದ ಸೆಡ್ಯೂಸ್ ಮಾಡಬೇಕು. ಅದೊಂಥರ ಚಾಲೆಂಜ್ಗೆ ಎಡಕಲ್ಗುಡ್ಡು ಚಾಲೆಂಜ್ ಅಂತಲೇ ಹೇಳ್ಬೋದು. ಅದನ್ನು ಆತ ನಿಭಾಯಿಸಿದ. ಅದು ಒಂದು ಒಳ್ಳೆ ಹೆಸರು ತಂದ್ಕೊಡ್ತು, ಒಂದು ಒಳ್ಳೆ ತಕ್ಕೊಟ್ರು ಮಾಡಿಕೊಟ್ರು. ಅಲ್ಲಿಂದ ಆಚೆಗೆ ಜಾಸ್ತಿ ಇಲ್ಲ ಅವನಿಗೆ ಸಿನಿಮಾ. ಅಲ್ಲಿ ಶುರು ಆಗ್ಬಿಡ್ತಲ್ಲ ಅಹಂ ಅಹಂ ಅನ್ನೋದು ಎಲ್ಲಿ ಬರುತ್ತೋ ಅಲ್ಲಿ ಮನುಷ್ಯ ಹಾಳಾಗುತ್ತೆ. ಹಾಗೆ ಏನು ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರೆ, ಹೇಳೋಕ್ಕಾಗಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಬರ್ತೀನಿ ಆಗಿನ ಕಾಲದ ನಟಿಗರು ಅಂತಂದರೆ ಭಾರತಿ, ಜಯಂತಿ, ಕಲ್ಪನಾ, ಆಮೇಲೆ ಬಂದಂತಹ ನಟಿ ಆರತಿ ಅವರು. ಈ ಆ ಒಂದು ಪೀಕಲ್ಲಿ ಅಂತ ಹೇಳಿದ್ರೆ ಪಂಡ್ರಿಯಮ್ಮ ಎಲ್ಲ ನಟರುಗಳ ಜೊತೆನೂ ಫಸ್ಟ್ ಸಿನಿಮಾ ಯಾರೇ ಹೀರೋ ಆಗಲಿ, MGR ಆಗಿರ್ಬೋದು, ಶಿವಾಜಿ ಗಣೇಶ ಆಗಿರ್ಬೋದು, ರಾಜ್ಕುಮಾರ್ ಆಗಿರ್ಬೋದು, ಅಮಿತಾಬ್ ಬಚ್ಚನ್ ಸರ್, ಅವರೆಲ್ರಿಗೂ ಪಂಡ್ರಿಯಮ್ಮ ಹೀರೋಯಿನ್ನೇ. ಅದಾದಮೇಲೆ ಬಂದಂಥ ತಾಯಿ ಪಾತ್ರಗಳನ್ನ ಮಾಡೋದು. ಅದರ ಜೊತೆಗೆ ನಾಯಕಿಯರ ಪಟ್ಟದಲ್ಲಿ ಕುತ್ಕೊಂಡಂಥ ನಮ್ಮ B. ಸರೋಜಾದೇವಿ ಆಗಿರ್ಬೋದು, ಆಗಿನ ಕಾಲದಲ್ಲಿ ಸರೋಜಾದೇವಿ ಆಗಿರ್ಬೋದು, ಭಾರತಿ ಆಗಿರ್ಬೋದು, ಆ್ಯಂಡ್ ಸುಮಾರು ಜನ ಇದ್ದರು, ನಮ್ಮ ಹಳೆ ಹೀರೋಯಿನ್ ಆಗಿರ್ಬೋದು. ಆ್ಯಕ್ಟ್ ಮಾಡ್ತಾಯಿದ್ರು, ಭಾಳ ಭಕ್ತಿ ಪ್ರಸಾದ ಮಾಡ್ತಾಯಿದ್ರು. ಆದರೆ ಚೆನ್ನಾಗಿರೋರಿಗೆ ಏನಾದರೂ ಒಂದು ಕೊರತೆ ಇದ್ದೇ ಇರುತ್ತೆ. NS ಕೃಷ್ಣನ್ ಅಂತಲೂ ಕೇಳಿರ್ಬೋದು ನೀವು. TA ಮಧುರಂ, NS ಕೃಷ್ಣನ್ ಗಂಡ ಹೆಂಡತಿ, ಅವರು ಭಾಳ ಫೇಮಸ್ ಕಾಮಿಡಿಗೆ. ಇವ್ರೇನು ಮಾಡ್ತಾರೆ, ಒಂದು ದಿವಸ ಲೇಡೀಸ್ ಕಾಲೇಜ್, ಲೇಡೀಸ್ ಹಾಸ್ಟೆಲ್ಗೆ ಹೋಗಿ ಅಲ್ಲಿ ಯಾವುದನ್ನು ಬುಕ್ ಮಾಡಿಬಿಡ್ತಾರೆ. ಇದಲ್ಲ ಆ ಹುಡುಗಿದು ಮಾಡ್ತಾರೆ. ಆಮೇಲೆ ಕೇಸ್ ಆಗುತ್ತೆ. ಕೇಸ್ ಆದಾಗ ಆ ಕಾಲೇಜಿನ ಪ್ರಿನ್ಸಿಪಾಲ್ ಡ್ರೇಟನ್ ಅಂತ, ಯಾರಾದರೂ ದೊಡ್ಡವರಿದ್ದರೆ ನೀವು ಕೇಳಿ ಗೊತ್ತಿರುತ್ತೆ ಅವರಿಗೆ, ಡ್ರೇಟನ್ ಅಂತ ಪ್ರಿನ್ಸಿಪಾಲೇ ಕೊಟ್ಬಿಟ್ಲು ಸಾಕ್ಷಿ, ಹೌದು ಕರ್ಕೊಂಡು ಹೋಗಿದ್ದು ನಿಜ. ಜೈಲಿಗೆ ಹೋಗ್ಬಿಟ್ರು. ಜೈಲಿಗೆ ಹೋಗ್ಬಿಟ್ರು. 2-3 ಪಿಕ್ಚರ್ಗಳು ಅರ್ಧ ಆಗಿವೆ. ಅವರೇ ಮಾಡೋದು. ಅದಕ್ಕೇನು ಮಾಡೋದು, ಯಾರೋ ಒಬ್ಬರು ಹೇಳೋದು, ಬೆಂಗಳೂರಿನಲ್ಲಿ ಹೊನ್ನಯ್ಯ ಅಂತಿದ್ದಾರೆ, ಅವ್ರ ಕಂಠನೂ ಚೆನ್ನಾಗಿದೆ, ಇವ್ರನ್ನೇ ಹೋಲ್ತಾರೆ ಅಂತ. ಸೊ ಅವ್ರು ಯಾರೋ ಹೊನ್ನಯ್ಯ ಹತ್ರ ಹೋದು, ಹೊನ್ನಯ್ಯ ಅಂದರೆ ತಮಿಳ್ನವ್ರು ಏನು ತಿಳ್ಕೊತಾರೆ ಅಂದ್ಬಿಟ್ಟು ಹೊನ್ನಪ್ಪ ಭಾಗವತರು ಅಂದ್ರೆ ಅವ್ರನ್ನ ಇದ್ದಿಲ್ಲ ಗೊತ್ತು. ಹೊನ್ನಪ್ಪ ಭಾಗವತ ಚಾಮರಾಜಪೇಟೆಯಲ್ಲಿ ಮೇನ್ ರೋಡಲ್ಲಿ ಇರೋದು. ಹೌದು, ಜೈಲಿನಲ್ಲಿದ್ದು ಇವರಿಗೆ ಸಿಕ್ಕಾಪಟ್ಟೆ ಫಿಲಮ್ ಬಂತು. ಇವ್ರು ತಮಿಳ್ನಲ್ಲೂ ಮಾಡಿದ್ರು, ಕನ್ನಡದಲ್ಲೂ ಮಾಡಿದ್ರು. ಅದು ಕಥೆ ಇನ್ನೊಂದು. ಈ 5 ದಿನ ಶೂಟಿಂಗ್ ಹೋಗೋದು, 1-2 ದಿನ ಬೆಂಗಳೂರಿಗೆ ಬರೋದು, ಇನ್ನೊಂದು 15 ದಿನ ಶೂಟಿಂಗ್ ಹೋಗೋದು, ಬೆಂಗಳೂರಿಗೆ ಬರೋದು ಆಯ್ತು ಇವರಿಗೆ. ಯಾರು ಈ ಮನೇಲಿ ಕೆಲಸ ಮಾಡ್ತಾಯಿದ್ದಾರೆ, ಯಾರು ಈ ಮನೆಗೆ ಬಂದು ಹೋಗ್ತಾ ಇದ್ದಾರೆ, ಯಾರು ಬಟ್ಟೆ ಹೋಗ್ತಾರೆ ಅನ್ನೋ ಗೊತ್ತಿಲ್ಲ ಅವರಿಗೆ. ಹೊನ್ನಪ್ಪ ಭಾಗವತರಿಗೆ ಬೆಳಿಗ್ಗೆ ಟ್ರೈನಲ್ಲಿ ಇಳಿದವರೇ ಬಂದು ಕಾಫಿ ಕುಡಿದು ಸುಮ್ಮನೆ ಹಿಂಗೆ ಮೇಲೆ ಮಲ್ಕೊಳ್ಳೋದು. 500 ವರ್ಷಕ್ಕೆ ಕಾಲು ತೆಗೀರಿ, ಡೈಲಾಗ್ ಹೆಂಗಿರುತ್ತೆ ನೋಡಿ. 500 ವರ್ಷಕ್ಕೆ ಕಾಲು ತೆಗೀರಿ ಅಂತ ಅಂದಾಗ ಪರಕೆ ಗುಡಿಸ್ತಾ ಇದ್ರು.
ಕಾಲಿಂಗ್ ತಕ್ಕೊಂಡು ಹಿಂಗೆ ನೋಡೋದು ಅಷ್ಟೇ. ಈ ಕಡೆ ತಿರುಗು, ಈ ಕಡೆ ತಿರುಗು, ಸ್ವಲ್ಪ ನಗು. ಯಾರು ಇವಳು ಅಂತ ಕೇಳಿದ್ರು. ಚೆನ್ನಮ್ಮ ಅಂತ ಹೊಸದಾಗಿ ಬಂದಿದೆ ಹಳೆಯಕ್ಕೆ. ನಮ್ಮ ಚೆನ್ನಮ್ಮನಿಗೆ ನಾಳೆ ಮೇಕಪ್ ಹಾಕ್ತೀನಿ ನಾನು. ಮೇಕಪ್ ಮ್ಯಾನ್ ಕರೆಸಿದ್ರು. ಹಾಕೋದು ಏನು ಫಸ್ಟ್ ಕ್ಲಾಸಾಗಿ ಬಂದುಬಿಟ್ಲು ಮೇಕಪ್ಪಲ್ಲಿ. ಅವರೇ ನಮ್ಮ ಬಿ ಸರೋಜಾ, ಅವರೇ ಸರೋಜಾದೇವಿ, ಬಿ ಸರೋಜಾದೇವಿ ಅವರೇ. ಅಲ್ಲಿ ಕೆಲಸ ಬಿಟ್ಟು ಮಾಡ್ತಾಯಿದ್ರು ಅವರು. ಮಹಾರತ್ನಗ ಪಂಚರತ್ನ, ಮಹಾಕವಿ ಕಾಳಿದಾಸ ಹಂಗೆ ಹೋದರು. ಹೋದಾಗ ಏನಾಯಿತು, ಏನೋ ಮಟಾಸಲ್ಲಿ ತಾನೇ ಆಗ್ತಾಯಿರೋದು. ಈ ಹಾಲ್ನಲ್ಲಿ ತಮಿಳ್ ಪಿಕ್ಚರ್ ನಡೀತಾ ಇರುತ್ತೆ ಶೂಟಿಂಗು, ಈ ಹಾಲ್ನಲ್ಲಿ ಕನ್ನಡ ಪಿಕ್ಚರ್ ನಡೀತದೆ. ಅಲ್ಲಿ ಆವಾಗ MGR ನಾಡೋಡಿ ಮನ್ನನ್ ಅಂತ ಒಂದು ತೆಗಿತಾ ಇದ್ದಾರೆ. ನಾಡೋಡಿ ಅಂದರೆ ಭಿಕ್ಷುಕ, ಮನ್ನನ್ ಅಂದರೆ ರಾಜ, ಡಬಲ್ ಆ್ಯಕ್ಟಿಂಗ್. ಅದರಲ್ಲಿ 60% ಭಾನುಮತಿ ಹೀರೋಯಿನ್ ಮೇಲೆ, ಈ 40%ಗೆ ಒಂದು ನ್ಯೂ ಫೇಸ್ ಅವ್ರು ಹುಡುಕ್ತಾ ಇರ್ತದೆ MGR. ಆಗ ಸರಿ ಏನಾಯಿತು, ಯಾರೋ ಹೇಳ್ತಾರೆ, ಅಣ್ಣ ಪಕ್ಕದ ಫ್ಲೋರ್ಲೆ ಒಂದು ಕನ್ನಡದ ಗಿಳಿ ಬಂದಿದ್ದಕ್ಕೆ ಉಪ 20 ವಾಂಗಣ್ಣ, ಒಂದು ಕನ್ನಡದ ಗಿಳಿ ಬಂದೈತೆ, ಅದಾಗುತ್ತೆ. ಹೊಸ ಹೀರೋಯಿನ್ ಬಂದಿದೆ ನೋಡಿ, ಹುಡುಗಿ ಬಂದಿದೆ ನೋಡಿ. MGR ಅವಾಗ ನೋಡಿ ಕೂತ್ಕೊಂಡು MGR ಬಂದುಬಿಟ್ಟಿದ್ದಾರೆ ಅವಳು ನೋಡೋದಕ್ಕೆ. ಚೆನ್ನಾಗಿ ಅವ್ರು ಹಿಡಿಸ್ಬಿಟ್ಟು ಅದಕ್ಕೆ ಹಾಕ್ಬಿಟ್ರು. ನನ್ನ ನಾಡೋಡಿ ಮನೆ 40% ಕಿತ್ಕೊಂಡು ಹೋಗ್ಬಿಡ್ತೆ ಪಿಕ್ಚರ್. ಸರೋಜಾದೇವಿ ಬಂದಳು, ಪುಣ್ಯಾದ್ಗೀತೆ ಇಲ್ಲೇ ಇದ್ದಾಳೆ, ಮಲೇಶ್ವರ ಮನೆ. ಈಗ ಚೆನ್ನಾಗಾಯಿತು, ಒಂದು 50-60 ಫಿಲಮ್ ಆಯಿತು ನಮ್ಮದು ನಂಬರಾಗ. ಆ ಟೈಮಲ್ಲಿ ಏನಾಯಿತು, ಪೆಟ್ರೋಲ್ ಟಾನ್ ಪಿಳ್ಳೆಯ ಒಂದು ಸಿನಿಮಾ, ಅದರಲ್ಲಿ MR ರಾಧಾ ಅಂತ ರಕ್ತ ಕಣ್ಣೀರು ಮಾಡಿದ್ದ ಗೊತ್ತಾ? ಹೌದು. ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್ ಅವನು. MR ರಾಧಾ, MGRದು ಕೆಲವು ಮಾತುಗಳು ಆ ಪಿಕ್ಚರಲ್ಲಿತ್ತು. MGR DMK, ಒಂದು DK. ಓಕೆ. ಯಾವುದಕ್ಕೂ ಒಂದು ಹಾಡು ಮಾಡಿಸಿದ್ರು ಅವಳು. ಉದಯ ಸೂರ್ಯ ನಿನ್ನ ಪಾರ್ವೆಯಿಲೆ ಅಂತಂದರೆ ಉದಯಿಸ್ತಾ ಇರೋ ಸೂರ್ಯನ ಇರ್ತದೆ. ಅದು ಪಡ್ಕೊಳ್ಳೋದು. ನಾವು ಎಲೆಕ್ಷನ್ ಆವಾಗ ಅದು ಪಡ್ಕೊಳ್ಳೋದು. ಇವನ್ ಗಲಾಟೆ ಜಾಸ್ತಿ ಆಗಿ ಪಿಸ್ಟಲ್ ತೊಗೊಂಡು ಹೊಡೆದ್ಬಿಟ್ಟ. ಅದಕ್ಕೆ ಇಲ್ಲಿ ಅಮೇರಿಕಾಗೆ ಹೋದ್ರು ಮಾಡ್ಕೊಳ್ಳೋಕ್ಕೆ. ಅದು ಮಾಡ್ಕೊಂಡ್ಮೇಲೆ MGR ಇದೇ ಹೊಟ್ಟೋಯ್ತು, ಧ್ವನಿ ವ್ಯಾಲಿ ಅಂದರೆ ವಯಸ್ಸೇ ಹೊಟ್ಟೋಯ್ತು. ಅಲ್ಲಿ ಹೋದಾಗ ಇವನ ಮೇಲೆ ಅನುಕರಣೆಗೆ ಬಂದ್ಬಿಟ್ರು ಎಲೆಕ್ಷನಲ್ಲಿ. ಅದು ಬೇರೆ. ಸೊ ಏನಾಯಿತು, ಇವರಿಗೆ ರಾಜಕೀಯದಲ್ಲೂ ಇವ್ರ ಮೇಲೆ ಬಂದರು, ಸಿನಿಮಾದಲ್ಲೂ ಮೇಲೆ ಬಂದರು. ಟೈಮಿಂಗ್ಸು ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಶೂಟಿಂಗ್ಗೆ. ಇದಕ್ಕೆ ಬೆಳಿಗ್ಗೆ ಮೇಕಪ್ ಹಾಕ್ಕೊಂಡ್ರೆ 6 ಗಂಟೆ ಆದರೂ ಬರ್ತಿರಲಿಲ್ಲ. ಅಲ್ಲೆಲ್ಲ ಮೀಟಿಂಗ್ ಇರ್ತಾರೆ, 21 ಅಂತ ನಡೆಯೋದು. ಬಂದ, ಗೆದ್ದ, ನೆಕ್ಸ್ಟ್ ಮುಖ್ಯಮಂತ್ರಿ ಆದ. ಅದು ನಮಗೆ ಬೇಡ, ಬರೋದು ಲೇಟ್ ಆಗ್ತಾಯಿತ್ತು. ಬೆಳಿಗ್ಗೆ ಹೋದರೆ ಇವಳು ಆ ಶೂಟಿಂಗ್ ಅವ್ನು ಬರೋದು ಇವ್ನು ಕಾಯ್ಕೊಂಡು ಕೂತ್ಕೋಬೇಕಾಗಿ. ಒಂದು ದಿನ ಕಾದಿದ 2 ಗಂಟೆ 6 ಆದರೂ ಬರಲಿಲ್ಲ. ಹೆಂಗೆ ಅಂತ ಕೆಳಗೆ ಅಂದ್ಬಿಟ್ಲು. ಅದೊಂದೇ ಮಾಡಿದ್ದು ತಪ್ಪು. ಯಾರು? ಸರೋಜಾದೇವಿ ಮೇಕಪ್ ಅನ್ನ ಹತ್ರ ಹೇಳಿದ್ರು, ಹೆಂಗೆ ಕೆಳಗೆ 6 ಮಣಿ ಅನ್ನೋಲ್ಲ, ಕೆಲವೊಂದೇನು ಮುದ್ಕ. ತಮಿಳಿನವ್ರು ಏನೇನು ಬೇಕಾದ್ರೂ ಸಹಿಸ್ತಾರೆ, ನಾಯಕನ ಬೆಳೆದ್ರೆ ಸಿಕ್ಕಲ್ಲ. ಹೌದು. ಸೊ ಅಲ್ಲಿಂದ ಅವನು ಇಡೀ ಸೆಟ್ಗೆ ಇದು ವಿಷಯ ಗೊತ್ತಾಗ್ಬಿಟ್ಟು ಕರ್ಗನೆ ಬಂದಿದ್ರು. ಅದು ಅಂದ್ಕೊಂಡಿದ್ದಾರೆ ಕುಂತಿಗೆ. என்னாச்சு அண்ணே அது எப்படி சொல்கிறதுன்னு பக்கத்துக்கு ஏன்னு இவோ ಅದು எப்படி சொல்கிறதுன்னு ಹಿಂಗೆ ಅಂತ ಹೇಳೋಕ್ಕೆ ಎದುರ್ತಾರೆ ಅವರು. ಆಮೇಲೆ ಒಬ್ಬ ಹಿರಿಯ ಇದ್ದ, ಅವನು ಬಂದು அந்த சரோஜா நீங்கள் வர்றது லேட் ஆச்சு வந்து எங்கேயா அந்த கிழவன்னு சொல்லிட்டு. MGR ಅಷ್ಟು ಸ್ವೀಟ್ ರಾಜಕಾರಣಿ ಯಾರೂ ಇಲ್ಲ ತಿಳ್ಕೊಳ್ಳಿ ನೀವು. ಅವಳ ತಾನೆ ನೋಡಿ ಎಷ್ಟಿದೆ, ಅವಳ ತಾನೆ ಬಿಡು, ಅದ್ರ ಪற்றி ಬಂದ್ಬಿಡ್ತದೆ. எந்தெந்த படத்தில் நான் இருக்கிற எல்லாத்தையும் கட் பண்ணி போட்டுடு, இந்த படத்துக்கு கட் பண்ணி போட்டுடு, வேறு ஆளை போடு.
ಹೀರೋಯಿನ್. ಹಾಂ, ಬೇರೆ ಯಾಳಪ್ಪದು ಶೂಟ್ ಮಾಡಲಿಕ್ಕೆ ಶೂಟ್ ಮಾಡಿ ಯಾರು ಎಲ್ಲ ಇದನ್ನು ನಿಲ್ಲಿಸ್ಬಿಡು, ಇವು ನನ್ನ ಜೊತೆಗೆ ಜೊತೆ ಎಲ್ಲ ನಿಲ್ಲಿಸು, ಬೇಕಾದ್ರೆ ನಿಮಗೆ ದುಡ್ಡು ಇದಾದ್ರೆ ನಾ ಕೊಡ್ತೀನಿ. ಇದು ಗೊತ್ತಾಯ್ತು ಸರೋದೇವಿ ಕಾಲು ಹಿಡ್ಕೊಂಡು ಬೇಡ್ಕೊಂಡು ನಾ ಕೆಳಗಮ್ಮ ಕೆಳಮಂಗಿಟ್ಟೆ ಅಮ್ಮ ಹಾಕ್ಬಂದ್ರೆ ನೀ ಓ. ತಮಿಳ್ನಾಡಿಂದ ಕನ್ನಡ ನಾಡಿಗೆ ಬರಬೇಕಾಯ್ತು. ಆದರೆ ಇಲ್ಲಿ ಜಯಂತಿ ಭಾರತಿ ಕಲ್ಪನಾ ಎಲ್ಲ ಹರಡ್ಕೊಂಡ್ಬಿಟ್ಟಿದ್ರು, ಮತ್ತು ಮಾಡೋಕ್ಕಾಗಲಿಲ್ಲ, ಬೇರೆ ಥರದ ರೋಲ್ಗೆ ಹೋದ್ಲು. ಇಲ್ಲದಿದ್ದರೆ ಇವತ್ತೂ ಕೂಡ CM ಚೀಫ್ ಮಿನಿಸ್ಟರ್ಶಿಪ್ ಅವರಿಗೆ ಸಿಕ್ಕೋದು. ಯಾರಿಗೆ? ಸರೋಜದೇವಿ. ಹೀಗಾಗಿ ಈಗ ಮನೇಲಿ ಕೂತಿದ್ದಾಳೆ 83. ಬೆಳಿಗ್ಗೆ ನೋಡಿಬಿಟ್ಟಿರೆ ಹುಷಾರು, ಅಷ್ಟು ಕಪ್ಪು. ಹೊನ್ನಪ್ಪ ಭಾಗವತ್ರಿಗೆ ಅದೇನಿತ್ತು ಗೊತ್ತಿಲ್ಲ ನೋಡಿ, ಕಂಡುಹಿಡಿದ್ಬಿಟ್ರು ಅದರಲ್ಲೂ. ಬರಬೇಕಾದ್ರೆ ಅವಳಂಗೆ ಮೇಕಪ್ ಹಾಕ್ಕೊಂಡೇ ಬರೋದೆ ಬಾಬು. ಹಡಿಗ್ರೆ, ಇಷ್ಟೊತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಹಳೆಯ ನೆನಪುಗಳು ಸಾಕಷ್ಟು ನೀಡಿದ್ದೀರ, ಮತ್ತಷ್ಟು ನಿಮ್ಮೊಂದಿಗೆ ನಾವು ಹಂಚ್ಕೋತೀವಿ. ಕಡೆಯದಾಗಿ ಒಂದು ಪ್ರಶ್ನೆ, ನೀವು ಹೇಳಿದ್ರಿ ಕಲ್ಪನಾ ಅವರು ಅಂತ ಹೇಳಿದ್ರಿ, ಸರಿ ಸಾಟಿ ಇಲ್ಲ ಅಂತ. ಯಾಕೆಂದರೆ ಕಲ್ಪನಾ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಂದು ಮೆರೆದಂಥ ಒಬ್ಬ ನಟಿ. ಹಾಗೆ ಹಿಂದಿ ಖ್ಯಾತ ನಟ ರಾಜೇಶ್ ಖನ್ನಾ ಮತ್ತು ಮೀನಾ ಕುಮಾರಿ ಮತ್ತು ಇನ್ನೊಬ್ಬರು ನಟಿ ಅವ್ರನ್ನ ಇಂಟರ್ವ್ಯೂ ಮಾಡಿದಂಥ ಒಂದು ಏಕೈಕ ನಟಿ ಅಂತ ಹೇಳಿದ್ರೆ ನಮ್ಮ ಕನ್ನಡದಲ್ಲಿ ರಾಜೇಶ್ ಖನ್ನಾ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದಾರೆ. ಮತ್ತು ನರ್ಗೀಸ್ ಅವ್ರನ್ನ, ಅದ್ರ ಜೊತೆಗೆ ಮೀನಾ ಕುಮಾರಿ ಅವರ ದಂತಕಥೆನ ಮಿನುಗುತ್ತಾರೆ ಕಲ್ಪನಾ ಅವರು ಆ ಬುಕ್ನ ಬಿಡುಗಡೆ ಮಾಡಿದ್ದಾರೆ. ಹೇಗೆ ಅನಿಸುತ್ತೆ? ಕಲ್ಪನಾ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಚಿತ್ರ ತೆಗಿಬೇಕಾದ್ರೆ ಬೇರೆ ಯಾರ್ಯಾರೋ ಹೀರೋ ಬಗ್ಗೆ ಹೇಳಿದ್ರೆ ಯಾರು ಏನೋ ಅಂತ ತಿಳ್ಕೊಳ್ಳಿಲ್ಲ. ರಾಜ್ಕುಮಾರ್ ಅಂತ ಬಂದಾಗ, ರಾಜ್ಕುಮಾರ್ ಅನ್ಕೊಳ್ಕೊಂಡು ಬಂದಾಗ ರಾಜ್ಕುಮಾರ್ ಹೇಳ್ತಿದ್ರಂತೆ, ಓ ಕಲ್ಪನಾ ಅಂತಿದ್ರಂತೆ. ರಾಜ್ಕುಮಾರ್ ಹೆದರುದು ಅಂತನ ಅಲ್ಲ, ಕಾಡು ಆನೆ ಕಾಡು ಸಿಂಹ ಎರಡು ಎದುರುವಾದ್ರೆ ಕಾಡಲ್ಲಿ ಹೆಂಗಿರುತ್ತೆ, ಗುದ್ದಾಡುತ್ತೆ. ಆ ಒಂದು ಗುದ್ದಾಟ ನಾವು ನೋಡ್ಕೊತ ಇರ್ತೀವಿ, ನಾವೇನಾಗಿರ್ತೀವಿ ಅಂತ ಇರ್ತೀವಿ. ಹಾಗೆ ನಾವಿಬ್ಬರು ಆ್ಯಕ್ಟ್ ಮಾಡಿದ್ರೆ ಅಲ್ಲಿ ವೀಕ್ಷಕ ಚಪ್ಪಾಳೆ ಹೊಡಿತಾನೆ, ನಗ್ತಾನೆ ಅಂತ, ಆ ಥರ ಹೇಳ್ತೈತೆ ಅಂತ. ಕಲ್ಪನಾ ಸರಿಯಾಗಿ ತಯಾರಾಗಿದ್ದು ಅಂದರೆ ಪುಟ್ಟಣ ಕನಕಲ್ ಗರಡಲ್ಲಿ. ಹಾಂ, ಯಾಕಂದರೆ ಸಾಕು ಮಗಳು ಚಿತ್ರಕ್ಕೆ BR ಪಂತಲು ಅವರು ಕರ್ಕೊಂಡ್ಬರ್ತಾರೆ, ನರಸಿಂಹರಾಜು ಅವ್ರು ಕರ್ಕೊಂಡ್ಬರ್ತಾರೆ, BR ಪಂತಲು ಅವರು ಅವಕಾಶ ಕೊಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರದಲ್ಲಿ ಕಲ್ಪನಾ ಅವರು ಡಾಕ್ಟರ್ ರಾಜ್ಕುಮಾರ್ಗೆ ನಾಯಕಿ ಆಗ್ತಾರೆ. ಅದು ಮೊದಲನೇ ಚಿತ್ರ ಕಲ್ಪನಾ ಅವರ ಸಾಕು ಮಗಳು ಚಿತ್ರ. ಹೇಳ್ತಿದೆ ನಾನು ಸ್ವಲ್ಪ ಇದಕ್ಕೆ ಬಂದ್ಬಿಡ್ತೀನಿ, ಅವ್ರ ಹೆಸರುವಾಸಿ ಆಗ್ಬಿಟ್ರು ಅದೆಲ್ಲ ಆಗಲಿ. ಶರಪಂಜರ ನಾನು ಇದ್ದೀನಲ್ಲಿ, ಶರಪಂಜರ ಚಿತ್ರ ಎಲ್ಲ ಚೆನ್ನಾಗಿ ಮಾಡಿದ್ವು. ಅಲ್ಲಿ ಅವು ಬೆಳಿಗ್ಗೆ ಒಂದು ಇದಕ್ಕೆ ಹೋಗಿರ್ತಾಳೆ, ಸತ್ಯನಾರಾಯಣ ಪೂಜೆಗೆ ಹೋಗಿರ್ತಾಳೆ. ಸತ್ಯನಾರಾಯಣ ಪೂಜೆಗೆ ಹೋದಾಗ ಎರಡು ಹೆಂಗಸರು ಮಾತಾಡ್ಬಿಡ್ತಾರೆ, ಗೊತ್ತೇನೆ ಸೆಕ್ರೆಟರಿನ ಇಟ್ಕೊಂಡಿದ್ದಾರೆ ಅವಳು ಗಂಡ ಅಂತ. ಒಂದು ಲುಕ್ಕಲ್ಲಿ ಕೊಡ್ತಾಳೆ, ಏನೂ ಮಾತಾಡಲ್ಲ, ಹೋಗ್ಬಿಡ್ತಾಳೆ. ಬೆಳಿಗ್ಗೆ 10:00 ಅವನು ಆಫೀಸ್ಗೆ ಹೋಗಬೇಕು, PH ಕಾರ್ಡ್ ಆಗಬೇಕಲ್ಲ, 10:00 ಆಫೀಸ್ಗೆ ಹೋಗಬೇಕು. ಆಗಲೂ ಕೂಡ ಒಂದು ಮಾತು ಕೇಳ್ತೀನಿ, ಕೋಪ ಮಾಡ್ಕೊಳ್ಳಿ, ಹೇಳು ನೀವು ಆ ಸೆಕ್ರೆಟರಿನೇನೋ ಇದು ಮಾಡ್ತಾ ಇದ್ದೀರಿ ಅಂತ. ಹೌದಾ? ಸುಮ್ಮನೆ ನನಗೆ ಈ ಹೆಂಗಸಿದ್ದೆಲ್ಲ ಇದೇನೆ, ತಲೆ ಕೆಡ್ಸ್ಕೊಬೇಡೋದಕ್ಕೆಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ. 10:30 5:30 ತರಕಾರಿ ತರಕ್ಕೆ ಹೋಗ್ತಾಳೆ. ಪೇಟ್ ಕರ್ಲ ಅವ್ನು ಬರ್ತಾನೆ, ಹೆಂಡತಿ ನೋಡಿದ ಮೇಲೆ ನಿಲ್ಲಿಸ್ಲೇಬೇಕಲ್ವಾ? ಕ್ಯಾಮ್ರಾ ಭಾಳ ಫೈನಾಗಿ ಇಟ್ಟಿದ್ದಾರೆ ಇದಕ್ಕೆ. ಚಂದ್ರೋಡಿ ಲೀಲಾ ಕಲ್ಪನಾ ಕುತ್ತಿಗೆ ಹಾಕಿ ಇದು ಮಾಡ್ತಾರೆ. ಗಂಗಾಧರ್ ಮೂವರು ಬರುವಂಗೆ ಕ್ಯಾಮ್ರಾ ಬಂಬಾಟಾಗಿ ಮಾಡಿದ್ದಾರೆ ಪುಟ್ಟಣ. ಅವ ಬೆಳಿಗ್ಗೆ ಅವನು ಹೇಳಿರ್ತಾನೆ ಒಂದು ಮಾತು, ಭಾಳ ಒಳ್ಳೆ ಮಾತು.
ಭಾಳ ಚೆನ್ನಾಗಿದೆ. 3 ಕಾಸು ಬೆಲೆ ಬಾಳದೆ ಇರೋ ಇದನ್ನು ನಾನು ಹೋಗ್ತೀನಿ ಅಂತ ಹೇಳಿರ್ತಾರೆ. 3 ಕಾಸು ಬೆಲೆ ಬಾಳೋದು ನೀವು ಹೋಗಲ್ಲ ಅಲ್ಲ ಅಂದ್ಬಿಟ್ಟು ಹೊಟ್ಟೋಗ್ತಾಳೆ ಅವಳು. ನೆಕ್ಸ್ಟ್ ಡೇ ಹುಚ್ಚಿ ಆಗೋಗ್ಬಿಟ್ಟಿರ್ತಾರೆ. ಆ ಹುಚ್ಚಿ ಆದ ಸೀನು 15 ದಿನದಲ್ಲಿ ಮುಗಿಸ್ಬೋದಾಗಿತ್ತು, ನಾವು 30 ದಿನದಲ್ಲಿ ಮುಗಿಸಿರಿ. ಕಾರಣ ಇವಳ ರಂಪಾಟ, ಇವಳ ಹುಚ್ಚಿ. ಆ್ಯಕ್ಷನ್ ಅಂದ ಕೂಡಲೇ ಅದು ಯಾವಾಗಿಂದ ತಯಾರು ಮಾಡ್ಕೋತಾ ಇದ್ಲೋ ದೇವರಿಗೆ ಗೊತ್ತು. ಎಲ್ಲೋ ಬಾಗಿಲು ಹಾಕ್ಕೊಂಡು ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡ್ತಿದ್ಲು ಅಂದರೆ ಇವತ್ತಿಗೂ ಕಣ್ಣಿಗೆ ಕಟ್ಟಂಗಿದೆ. ಅವಳು ಹುಚ್ಚಿ ಆಗಿರೋದು ಸರ್ಪಂಚವ ಶಿವರಾಮ, ಅವಳು ಇರ್ತಾರೆ, ಗಂಗಾಧರ್ ಸೋಫಾ ಮೇಲೆ ಹಾಕಿದ್ದು ಬಟ್ಟೆ ತೆಗೆದು ಬಿಸಾಕೋದು, ಕಮಲ ತೆಗೆದು ಬಿಸಾಕೋದು, ಪಾತ್ರೆ ತೆಗೆದು ಬಿಸಾಕೋದು. ಅದು ಹೇಗೆ ಬರ್ತಿತ್ತಂದರೆ ಇದು ಆ ಒಂದು ಪಾತ್ರ ನೋಡಿದಾಗಲೇ ಅಯ್ಯೋ ಭಯ ಆಗ್ತಿತ್ತು. ನಾವೆಲ್ಲ ಸ್ಪಾಟಲ್ಲಿದ್ದವರು ಭಯ ಆಗ್ತಿತ್ತು. ಆ್ಯಕ್ಷನ್ ಮಾತ್ರ ಕೇಳಿರೋದು, ಕಟ್ಟಿಗೆ ಗೊತ್ತಾಗೋದು ಮಾಡ್ಕೊತಾರೆ. ಒಂದು ಸೋಫಾ ಬಟ್ಟೆನ ತೆಗೆದು ಕಿತ್ತು ಬಿಸಾಕಬೇಕು. ಅದು ಒಂದು ಶೂಟಿಂಗ್ 6 ದಿನ ಆಗಿದೆ. ಕಾರಣ ಏನಂದರೆ ಅದು ನೆಕ್ಸ್ಟ್ ನಾವು ತೋರಿಸ್ಬೇಕು. ಶಿವರಾಮ್ನ ಮಕ್ಕಳನ್ನ, ಕಲ್ಪನನ್ನ ಕ್ಯಾಮ್ರಾದಲ್ಲಿ ತೋರಿಸ್ಬೇಕು ನಾವು. ಅದು ಹರಿದ್ಬಿಟ್ರೆ ಹೋಯ್ತು ಫುಲ್ಲು. ಬೇರೆ ಕ್ಯಾಮ್ರಾ, ಬೇರೆ ಸೋಫಾ ಬರಬೇಕು. 6 ಸೋಫಾ ಬಂದಿದೆ ಅದೊಂದು ಸೀನ್ಗೆ. ಸೇಮ್ ಅದೇ ಥರ ಕಲರ್, ಅದೇ ಇದೆ. ಕಟ್ಟದು ಶಾರ್ಟ್ ಆಯ್ತಮ್ಮ ಹೋಗೋಳಕ್ಕೆ ಅಂತ ನಾವೇ ಕಳಿಸ್ತಾ ಇದ್ವಿ. ಆಗಲೂ ಹಂಗೆ ಇರೋಳು. ಎಲ್ಲರ ಮೇಲೂ ಒಂದು ಕೋಪ, ಎಲ್ಲರ ಮೇಲೂ ಡೌಟು. ಹಬ್ಬ ಅಂಥವಳು ನಾನು ನೋಡಿಲ್ಲ ಸರ್. ಅಂದರೆ ಪಾತ್ರದಲ್ಲಿ ಅಷ್ಟು ತಣ್ಣೀರವಾಗಿ ಅಭಿನಯಿಸ್ತಾ ಇದ್ರು. 1 ಅವರ್ ಆದಮೇಲೆ ಅವರು ಪುಟ್ಟಣ್ಣವರು ನಮಗೆ ಹೇಳೋರು, ನನಗೆ ಇನ್ನೊಬ್ಬ ರಮಣ ಅಂತ ನಮ್ಗೆ ಗೊತ್ತು, ನಮ್ಮಿಬ್ಬರಿಗೆ ಹೇಳೋರು. ಅವ್ರು ಸರೋದ್ಮೇಲೆ ಎದ್ಮೇಲೆ ಕರೆಯೋ ನನ್ನ. ನಾವಿಬ್ಬರು ಪ್ಲ್ಯಾನ್ ಮಾಡೋದು, ಒಂದು ಟೀ ಕೊಡೋಣ, ಬಿಸಿ ಬಿಸಿ ಟೀ ಕೊಟ್ಬಿಟ್ಟು ಒಂದು ಮಾತ್ರೆ ಕೊಡೋಣ, ಸಪ್ಪ ಕೊಟ್ಕೊಳ್ಳೋಣ. ಟೀ ಮಾಡ್ಕೊಂಡು ಹತ್ರ ಹೋದಾಗಲೂ ನಮ್ಮ ಕೈ ನಡುಕ್ತಾ ಇತ್ತು. ಕಲ್ಪನಾ ಶಾರ್ಟ್ ಆಯ್ತಮ್ಮ, ಒಂದು ಕಪ್ ಟೀ ಕುಡಿ, ಹಿಂಗೆ ಹಚ್ಕೊಳ್ಳೋಣ, ನಿದ್ದೆ ಮಾಡೋದು, 1 ಅವರ್ ನಿದ್ದೆ ಮಾಡೋದು. ಲುಕ್ ನಮ್ಮಲ್ಲೇ ರೋದ್ರಾಕಾರ ಮಾಡಿ ಕುಡಿಯೋರು, ಟೀ ಕುಡಿಯೋರು, ಮಲ್ಕೊಳ್ಳೋದು. 1 ಗಂಟೆ ಆದಮೇಲೆ ಪುಟ್ಟಣ್ಣದೇ ಶಾರ್ಟ್ ಚೆನ್ನಾಗಿ ಬಂತ. ನಮಗೆ ಆಶ್ಚರ್ಯ ಆಗ್ಬಿಡೋದು, ಹೆಂಗೆ ಹೋದ್ಲು ಒಳಗೆ ಹೆಂಗೆ ಬರ್ತಾಯಿದೆ ಪುಣ್ಯಾತ್ಕಿತ್ತಿ ಅಂತ. ಪುಟ್ಟಣ್ಣ ಬರೋರು ನೆಕ್ಸ್ಟ್ ಶಾರ್ಟ್ ಆಗೋದು. ಯಾರದ್ದನ್ನು ಇಂಥ ಇದು ನಾನು ನೋಡಲಿಲ್ಲ ಸ್ವಾಮಿ, ಇರೋ ಫ್ಯಾಕ್ಟ್. ಯಾಕಂದರೆ ಈಗಿನ ಕಾಲದ ನಟಿಗರು ಕೆಲವರಲ್ಲಿ ಹೀರೋಯಿನ್ ಯಾರು ಇಷ್ಟ ಅಂತ ಹೇಳಿದ್ರೆ ಅದು ಕಲ್ಪನಾ ಅಂತ. ಕಲ್ಪನಾನೇ, ಬೇರೆ ಬರೋದೇ ಇಲ್ಲ. ಆಕೆ ಮಂಗಳೂರು ಹುಡುಗಿ ಕೂಡ ಅಷ್ಟು ಅದು ಒಂದು ಧೈರ್ಯ, ಆ ಒಂದು ಗಟ್ಸ್ ವಾಯ್ಸು ಅದು ಯಾರಿಗೂ ಬರ್ತಾ ಇಲ್ಲ. ಅಂದರೆ ಅವಳಿಗೆ ಅವಳ ಮೇಲೆ ಅಷ್ಟರ ಮಟ್ಟಿಗಿನ ಒಂದು ಕ್ರಶ್ ಹೆಂಗಿತ್ತು ನನಗೆ ಗೊತ್ತಿಲ್ಲ. ಬೇರೆ ಹೀರೋಯಿನ್ಗಳಿಗಿಂತ ಡಿಫ್ರೆಂಟಾಗಿ ಅವಳು ಡ್ರೆಸ್ ಮಾಡ್ತಾಯಿದ್ಲು, ನೀವು ನೋಡಿರೋರು. ಹಾಂ, ಕೆಲವೊಂದು ಬುಕ್ಸಲ್ಲಿ ನಾನು ನೋಡಿದ್ದೀನಿ. ಬಟ್ ಕೇಳಿರೋರಿಗೂ ಯಾಕಂದರೆ ನಾನು ಕೆಲವ್ರನ್ನ ಮೀಟ್ ಮಾಡಿದಾಗ ಅವ್ರ ಬಗ್ಗೆ ಕೇಳಿದಾಗ ಆ ಒಂದು ಕಾಸ್ಟ್ಯೂಮ್ ಡ್ರೆಸ್ ಆಗಿ ಹೌದು, ತುಂಬ ಇತ್ತು, ತುಂಬ ಇತ್ತು, ಅದೆಲ್ಲ ಭಾಳ ಇತ್ತು. ಡಿಫ್ರೆಂಟಾಗಿ ಹಾಕೋರು, ತುಂಬ ಡಿಫ್ರೆಂಟ್. ಹೆಚ್ಚಿಗೆ ಬೇರೆ ಹತ್ರ ಮಾತಾಡ್ತಾ ಇರಲಿಲ್ಲ. ಒಂದು ಕಾದಂಬರಿ ತಗೊಂಡು ಕೂತ್ಕೊಂಡ್ಬಿಡೋಳು. ಶಾರ್ಟ್ಗೆ ಹೋದಾಗ ಮಾತ್ರ ಅವಳನ್ನ ನಾವು ಯಾರು ಮಾತಾಡಿಸ್ತಾ ಇಲ್ಲ. ಇನ್ನೂ ಇದೆ, ನೆನಪಿನ ಗೊತ್ತಿದೆ, ಅದು ಬರಬೇಕು, ನೆನಪಿಗೆ ಬಂದಾಗ ಗೊತ್ತಾಗುತ್ತೆ. ಯಾಕಂದರೆ ಅವ್ರದ್ದು ನಾರಿ ಮುನಿಯರ ಸಿನಿಮಾದಲ್ಲಿ ಅದು ಒಂದು ಹಾಡಿದೆ, ಗೋಪಿ ಲೋಲ ಹೇಗೆ. ಆ ಹಾಡಲ್ಲಿ ತುಂಬ ಡಿಫ್ರೆಂಟು. ಅದು 2 ಕ್ಯಾರೆಕ್ಟರ್, ಡ್ಯುಯಲ್ ಕ್ಯಾರೆಕ್ಟರ್ ಅದು. ಅದರಲ್ಲಿ ಆವಾಗ ಆ ನದಿ ತೀರದಲ್ಲಿ ಹೋಗಿ ಕಾವೇರಿ ನದಿ ಕಳ್ಕೊಂಬಿಟ್ಟೆ, ನಾನು ಕಳ್ಕೊಂಬಿಟ್ಟೆ ಅಂತಿರಲ್ಲ, ಆ ಸ್ವಲ್ಪ ಜಗಳ ಭಾಳ ಹೋಗಿ. ಯಾಕಂದರೆ ಎಷ್ಟು ತಕ್ಕೊಂಡಂತಹ ಸಿನಿಮಾ ಅದು, ಅವ್ರಿಗೆ ಜನಪ್ರಿಯತೆ ತಂದುಕೊಟ್ಟಂತಹ ಒಂದು ಸಿನಿಮಾ,
ಜನಪ್ರಿಯ ತಂದುಕೊಟ್ಟಂಥ ಒಂದು ಸಿನಿಮಾ ಅದು. ಸರ್, ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡೋದಕ್ಕೆ ನಮ್ಮ MTV ಕನ್ನಡ ಚಾನೆಲ್ ಪರವಾಗಿ ನಿಮ್ಮ ಹೃತ್ಪೂರ್ವಕ ಧನ್ಯವಾದ. ಖಂಡಿತ ಧನ್ಯವಾದಗಳು. ವೀಕ್ಷಕರೇ, ವಯಸ್ಸು 80 ಆದರೂ ಇನ್ನೂ ತರುಣರಂತೆ ಇರುವ ನಮ್ಮ ನೀಲಕಂಠ ಹಡಿಗರು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಅವರ ಒಂದು ಚಿತ್ರರಂಗದ ನೆನಪುಗಳನ್ನ ನಾವು ಮುಂದುವರಿಸೋಣ. ಇಲ್ಲಿಗೆ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನಿಮ್ಮೊಂದಿಗೆ ನಾನು ಸುಮ್ಮನೆ.